ಚೆಕ್. ಹಲೋ. ಹಾಂ, ಏನು ಹೇಳ್ತಾ ಇದೆ? ಹಾಂ, ಯುವನ ಅನ್ನೋರು ತುಂಬ ಹತ್ತಿರದ ಸರ್ಕಲಲ್ಲಿದ್ದವರು. ரொம்ப என்ன சொல்கிறது, ಯೇಸುಕ್ಕೆ ತುಂಬ ಫ್ರೆಂಡ್ ಆಗಿದ್ದಂಥ ಮನುಷ್ಯರಲ್ಲಿ 3-4 ಜನ ಶಿಷ್ಯರಲ್ಲಿ ಏನಾಗಿದ್ದರು, ಕ್ಲೋಸ್ ಆಗಿದ್ದಂಥವ್ರು. ಇವರು ಬರೆಯೋದು ಯಾಕಷ್ಟು ಮುಖ್ಯ ಅಂದರೆ, ಯೇಸು ಕ್ರಿಸ್ತು ಸೀಕ್ರೆಟಾಗಿ ಮಾತಾಡಿದ್ದು, ಅವ್ರ ಜೊತೆ ಮಾತ್ರ ಶೇರ್ ಮಾಡಿರೋದು, ಮತ್ತು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾರೆ ಯಾರನ್ನು, ಯೇಸು ಕ್ರಿಸ್ತುವನ್ನು. ಬೇರೆ ಶಿಷ್ಯರು ಸಹ ಜೊತೇಲಿರ್ತಾರೆ. ಆದರೆ ಯೋಚನೆ ಮಾಡಿ, ಒಂದು ಕ್ಲಾಸ್ ಟೀಚರ್ ಇದ್ದಾರೆ ಅಂದರೆ ಅವರ ಫೇವ್ರೆಟ್ ಸ್ಟೂಡೆಂಟ್ಗೆ ಏನಾಗಿರುತ್ತೆ, ಅವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದೇ ರೀತಿಯೇ ಇವಾಗ ಏನು ಹೇಳ್ತೀರಾ, ಇವಾಗ ಅಪ್ಪ ಅಮ್ಮ ಇಬ್ಬರು ಇರ್ಬೋದು, ಆದರೆ ಯಾರಿಗೆ ಜಾಸ್ತಿ ಒಂದು ಮಗು ಬಗ್ಗೆ ಗೊತ್ತಾಗುತ್ತೆ, ಯಾರು ಅವ್ರ ಫೇವ್ರೆಟ್ ಕಿಡ್ ಯಾರು ಇರ್ತಾರೋ ಅವ್ರಿಗೇನು ಗೊತ್ತಾಗುತ್ತೆ, ಅವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದೇ ರೀತಿಯೇ ಯೋಹಾನ ಬಂದ್ಬಿಟ್ಟು ಯೇಸು ಕ್ರಿಸ್ತುವಿಗೆ ಬಹಳ ಹತ್ರ ಇದ್ದಂಥ ಮನುಷ್ಯ. ಇವರು ಬರೆಯೋದು ನೋಡಿ, ಇವರು ಬರೆಯೋದಕ್ಕೂ ಮ್ಯಾಥ್ಯೂ, ಮಾರ್ಕ್, ಲೂಕ್ ಬರೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದೇ ವಿಷಯದ ಕುರಿತಾಗಿ ಮಾತಾಡ್ತಾ ಇಲ್ಲ. ಇವರ ಕರ್ತವ್ಯ, ಯೋಹಾನ ಕರ್ತವ್ಯ, ಯೇಸು ಕ್ರಿಸ್ತು ಪರಲೋಕದ ಬಗ್ಗೆನೂ ಬೇರೆ ವಿಷಯಗಳ ಬಗ್ಗೆ, ತಾನು ದೇವರ ರಹಸ್ಯಗಳನ್ನು ಪ್ರಕಟ ಮಾಡುವಂಥದ್ದು ಯಾರು, ಯೋಹಾನ. ಬೇರೆ ಎಲ್ಲೂ ಇಷ್ಟು ಡೀಟೇಲ್ ಆಗಿ ನಿಮ್ಗೇನು ಬರ್ದಿರಲ್ಲ, ಯೇಸು ಕ್ರಿಸ್ತುವಿನ ಮನಸ್ಸಿನ ಬಗ್ಗೆ ಬರ್ದಿರಲ್ಲ. ಯೇಸು ಕ್ರಿಸ್ತುವನ್ನು ತಿಳಿದುಕೊಳ್ಬೇಕಂದ್ರೆ ಯೋಹಾನ ಓದಲೇಬೇಕು. ಯಾಕಂದರೆ ಆ ಒಂದು ಸೈನ್ಸ್, ಆ ಮಿರಾಕಲ್ಸ್, ದೇವ್ರು ಮಾಡುವಂಥ, ಯೇಸು ಕ್ರಿಸ್ತು ಮಾಡುವಂಥ ಪ್ರತಿಯೊಂದು ಅತಿಶಯವು ಹಳೆ ಒಡಂಬಡಿಕೆ ಏನು ಮಾಡಿದ್ದಾರೆ, ಸೇರಿಸಿ ನೋಡಿದ್ದಾರೆ. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ಇವಾಗ ಹೇಳಿದ್ರಿ, ಇಷ್ಟೊತ್ತು ಮಾತಾಡಿದ್ರಿ ಯೇಸು ಕ್ರಿಸ್ತುವಿಗೆ ಇಷ್ಟು ಹೆಸರುಗಳಿದೆ ಅಂತ. ಏನಂತ? ದಾವಿದನ ಕುಮಾರನಾಗಿದ್ದಾರೆ ಅಂತೀರಾ, ಮತ್ತು ಇವಾಗ ಬರೆದಿಟ್ಟೆ ನಾನು. ಹಾಂ, ದೇವರು ದಾವಿದನ ಕುಮಾರನು, ಮನುಷ್ಯ ಕುಮಾರ, ದೇವಕುಮಾರ, ಮತ್ತು ಮೆಸ್ಸಿಯ ಕ್ರಿಸ್ತು, ಮತ್ತು ಯೇಸು ಕ್ರಿಸ್ತು ತಂದೆ ಅಂತ ಮಾತಾಡ್ತಾರೆ. ಯೋಹಾನ ಓದಬೇಕಾದ್ರೆ ಯಾರೆಲ್ಲ ಓದಿದ್ರೋ ಅವ್ರಿಗೇನು ಅರ್ಥ ಆಗತ್ತಂದರೆ, ತಂದೆ ಅಂತ ಮಾತಾಡ್ತಾರೆ. ತಿರುಗಿ ದೇವರು ಅಂತ ಯೇಸು ಕ್ರಿಸ್ತು ಮಾತಾಡಿಲ್ಲ, ತಂದೆ ಅಂತ ಮಾತಾಡ್ತಾರೆ. ತಿರುಗಿ ನೋಡಿ ತಂದೆ ಮಗ ಅಂತ ಮಾತಾಡ್ತಾರೆ. ಅದಾದಮೇಲೆ 8ನೇ ಅಧ್ಯಾಯದಲ್ಲಿ, ನೀವು ಓದಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ 8ನೇ ಅಧ್ಯಾಯದಲ್ಲಿ ಐ ಆಮ್ ಹೂ ಐ ಆಮ್ ಅಂತ ಮಾತಾಡ್ತಾರೆ. ನಾನೇ ದೇವರು ಅಂತ ಹೇಳ್ತಾರೆ. ಅದು ಒಂದು ಕಡೆ ಇಂಪಾರ್ಟೆಂಟ್ ಆದ ವಿಷಯ. ಅದಾದಮೇಲೆ ಲ್ಯಾಂಬ್ ಆಫ್ ಗಾಡ್ ಅಂದರೆ ದೇವ ಕುರಿಮರಿ, ಮತ್ತು ಬೆಳಕು, ದಾರಿ, ಸತ್ಯ, ಇದೆಲ್ಲ ಓಕೆ. ಇವಾಗ ನಿಮ್ಮ ಹತ್ರ ನಾನು ಕೇಳುವಂಥ ಪ್ರಶ್ನೆ ಸಮಯ. ದೇವಕುಮಾರ ಅಂದರೆ ಏನು, ದಾವಿದನ ಕುಮಾರ ಅಂದರೆ ಏನು, ಮನುಷ್ಯ ಕುಮಾರ ಅಂದರೆ ಏನು, ಮೆಸ್ಸಿಯ ಅಂದರೆ ಏನು, ದೇವರು ತಂದೆ ಮಗ ಅಂತ ಇದ್ರೆ ಅದೆಲ್ಲ ಏನು? ಒಂದೊಂದು ಟರ್ಮ್ಗೂ ಒಂದೊಂದು ಅರ್ಥ ಇದೆ. ಎಲ್ಲ ವಿಷಯಗಳು ಒಂದೇ ವಿಷಯದ ಕುರಿತಾಗಿ ಮಾತಾಡ್ತಾ ಇಲ್ಲ. ಸರಿ, ಸ್ಟಾರ್ಟ್ ಒಂದು ಮಾಡೋಣ. ಮನುಷ್ಯ ಕುಮಾರ ಅಂದರೆ ಏನು? ಓಕೆ, ಮನುಷ್ಯ ಕುಮಾರ ಅಂದರೆ ಮನುಷ್ಯರಿಗಾಗಿ ದೇವರು ಹುಟ್ಟಿ ಬಂದರು ಅಂತ. ಸರಿ, ಆಯಿತು. ದಾವಿದನ ಕುಮಾರ ಅಂದರೆ ಏನು? ಓಕೆ, ಮತ್ತು ದೇವಕುಮಾರ ಅಂದರೆ ಏನರ್ಥ? ದೇವರ ಸ್ವಂತ ಮಗನಾಗಿದ್ದಾರೆ ಅಂತ. ಓಕೆ, ಬೇರೆ ಯಾವುದದು? ಮೆಸ್ಸಿಯಾ ಅಂದರೆ ಏನರ್ಥ? ಮೆಸ್ಸಿಯಾ ಅನ್ನುವಂಥ ಪದಕ್ಕರ್ಥ, ಕ್ರಿಸ್ತು ಅನ್ನೋದಕ್ಕೆ ಒಂದು ಅರ್ಥ ಇದೆ. ಅದು ಮೆಸ್ಸಿಯಾ ಅನ್ನೋದು ಒಳ್ಳೆ ಸುವಾರ್ತೆಯನ್ನು ಸಾರೋದಕ್ಕೆ ಬಂದವರು, ಆದರೆ ಮೆಸ್ಸಿಯಾ ಅನ್ನೋ ಪದಕ್ಕೆ ಅದು ಅರ್ಥ ಅಲ್ಲ. ಮೆಸ್ಸಿಯಾ ಅದಕ್ಕೆ ಮಾಡೋಕ್ಕೆ ಬಂದರೂ ಓಕೆ, ಆದರೆ ಏನು ಆ ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್ ಏನು? ಮನುಷ್ಯರನ್ನು ದೇವರು ಕಾಪಾಡ್ತಾರೆ ಅನ್ನೋದು ಗುಡ್ ನ್ಯೂಸ್. ಓಕೆ, ಹಂಗಂದರೆ ಇವಾಗ ನೀವು ಹೇಳಿದ್ದ 2 ಡೆಫಿನಿಷನ್ಗೂ, ಮನುಷ್ಯ ಕುಮಾರನಿಗೂ ಮೆಸ್ಸಿಯಾಗೂ ಒಂದೇ ಅರ್ಥ ಆಯ್ತಲ್ಲ. ಅಂದರೆ ಒಂದೇ ಅರ್ಥ ಬರಬಾರ್ದು, ಒಂದು ವಾಕ್ಯಕ್ಕೆ ಒಂದೇ ಅರ್ಥ ಬರಬಾರ್ದು. ಮನುಷ್ಯ ಕುಮಾರ ಏನಕ್ಕೋಸ್ಕರ ಹುಟ್ತಾ ಇದ್ದಾರೆ? ಮನುಷ್ಯರಲ್ಲಿ ಹುಟ್ತಾ ಇದ್ದಾರೆ. ಏನಕ್ಕೋಸ್ಕರ? ಮನುಷ್ಯರನ್ನು ಕಾಪಾಡೋಕ್ಕೆ ಮನುಷ್ಯನಾಗಿ ಹುಟ್ತಾ. ಮತ್ತು ಮೆಸ್ಸಿಯಾ ಅನ್ನೋದಕ್ಕೆ ಅರ್ಥ ಏನು? ಮೆಸ್ಸಿಯಾ ಅಂದರೆ ಕಾಪಾಡುವವರು ಅಂತ ಅರ್ಥ. ರಕ್ಷಿಸುವವರನ್ನು, ಕಾಪಾಡುವವರನ್ನು ಮೆಸ್ಸಿಯಾ ಅಂತ ಹೇಳ್ತಾರೆ. ಇಸ್ರೇಲ್ ಜನರು, ಆದರೆ ಯೂದ ಜನರು ಯೇಸು ಕ್ರಿಸ್ತು ಬರಬೇಕು ಅಂತ ಆಸೆ ಪಡ್ತಿದ್ರು. ನೀವು ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಹೇಳಿದ್ರಲ್ಲ, ಸಮಾರಿಟನ್ ವುಮೆನ್, ಸಮಾರ್ಯದ ಸ್ತ್ರೀ. ಈ ಸಮಾರ್ಯದ ಸ್ತ್ರೀ ಬಗ್ಗೆ, ಸಮಾರ್ಯದ ಜನರು ಯಾರಂದರೆ, ನೀವು ಹಳೆಯ ಒಡಂಬಡಿಕೆಯಲ್ಲಿ ಸ್ವಲ್ಪ ಓದಿದರೆ ಅಲ್ಲಿ ಏನಾಗುತ್ತೆ ಅಂದರೆ, ನಾರ್ತ್ ಇಸ್ರೇಲ್ ಅಂತಿರುತ್ತೆ, ಸೌತ್ ಇಸ್ರೇಲ್. ಹೆಂಗೆ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅದೇ ರೀತಿ ನಾರ್ತ್
ಇಸ್ರೇಲ್ ಅಂತ ಇದೆ. ನಾರ್ತ್ ಇಸ್ರೇಲ್ ಏನಾಯ್ತಂದರೆ ಸಿರಿಯಾ ಜನರು ಏನು ಮಾಡ್ತಾರೆ ಅಂದರೆ ಬಂದು ಅದನ್ನು ಆಕ್ಯುಪೈ ಮಾಡಿಬಿಡ್ತಾರೆ. ಆ ಜಾಗವನ್ನು ಏನು ಮಾಡ್ತಾರೆ, ವಿನ್ ಮಾಡಿಬಿಡ್ತಾರೆ, ದೇವರು ಅಲೋವ್ ಮಾಡ್ತಾರೆ. ಯಾಕಂದರೆ ಇಸ್ರೇಲ್ ಜನರು ದೇವರನ್ನು ಬಿಟ್ಟು ತುಂಬ ದೂರ ಹೋಗಿರ್ತಾರೆ. ಸೊ ಹಿಂಗೆ ಅಲೋವ್ ಮಾಡಬೇಕಾದ್ರೆ ಭಾಳಷ್ಟು ಜನರು ಏನಾಗಿರ್ತಾರೆ, ಸೌತ್ಗೆ ಬರ್ತಾರೆ, ಸೌತ್ ಇಸ್ರೇಲಿಗೆ ಬರ್ತಾರೆ ಇಸ್ರೇಲ್ ಜನರು. ಆದರೆ ಒಂದು ಜಾಗವನ್ನು ಹಿಡ್ಕೊಂಬಿಟ್ರೆ ಎಲ್ಲರೂ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋಲ್ಲ. ಸೊ ಈ ನಾರ್ತ್ ಇಸ್ರೇಲಲ್ಲಿ ಇದ್ದಾರಲ್ಲ, ಇಸ್ರೇಲಲ್ಲೇ ನಾರ್ತ್ ಇಸ್ರೇಲ್, ಆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸಿರಿಯಾ ಜನರ ಜೊತೆ ಇಸ್ರೇಲ್ ಜನರು ಏನು ಮಾಡ್ತಾರೆ, ಮದುವೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಅವರ ಜೊತೆ ಏನಾಗ್ತಾರೆ, ಮಕ್ಕಳು ಇದು ಮಾಡ್ತಾರೆ. ಸೊ ಅದು ವಂಶಾವಳಿ ಬರುತ್ತೆ. ಹಿಂಗೆ ಆಗಬೇಕಾದ್ರೆ ಅಲ್ಲಿ ಒಂದು ವಿಷಯ ಏನು ನಡೆಯುತ್ತೆ ಅಂದರೆ, ಇಸ್ರೇಲ್ ಜನರು ಏನು ಮಾಡಲ್ಲ ಅಂದರೆ, ನೀವು ಇವ್ರ ಜೊತೆ ಏನು ಮಾಡಿಬಿಟ್ರಿ, ಸೇರಿಬಿಟ್ರಿ, ನಾವು ನಿಮ್ಮನ್ನು ನಮ್ಮೂರೊಳಗಡೆ ಬಿಡಲ್ಲ, ನಮ್ಮ ದೇವರನ್ನು ಆರಾಧಿಸೋಕ್ಕೆ ಬಿಡಲ್ಲ. ಎಲ್ಲಿ ಯೆರೂಸಲೇಮಲ್ಲಿ ಬಂದು ನೀವು ಆರಾಧನೆ ಮಾಡಬಾರ್ದು, ನಮ್ಮ ಸಭೆಯಲ್ಲಿ ಬಂದು ಏನು ಮಾಡಬಾರ್ದು, ಆರಾಧನೆ ಮಾಡಬಾರ್ದು ಅಂತ. ಇವಾಗ ಸಮಾರ್ಯದ ಜನ ಏನು ಮಾಡ್ತಾರೆ, ಗೊತ್ತಿರೋದು ಇದೇ ದೇವರು. ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಮಲೆ ಮೇಲೆ ಹೋಗಿ ದೇವರಿಗೆ ಒಂದು ಆಲ್ಟರ್, ಒಂದು ಬಲಿಪೀಠವನ್ನು ಕಟ್ಟಿ ಅಲ್ಲಿ ಆರಾಧನೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಇವರೇ ಸಮಾರ್ಯದ ಜನ. ಒಂದೇ ದೇವರು, ಆದರೆ ಇಬ್ರಿಗೂ ಬೇರೆ ಬೇರೆ ರೀತಿ ಇರ್ತಾರೆ. ಇವರಿಗೊಂಥರ ಅರ್ಥ, ಇಸ್ರೇಲ್ ಜನರಿಗೊಂಥರ ಅರ್ಥ ಆಗುತ್ತೆ. ಸೊ ಈ ಸಮಾರ್ಯದ ಜನರು ಅಂದರೆ ಇವರೇ. ಈ ರೀತಿ ಆಗಿದ ಕಾರಣದಿಂದ ಈ ಸಮಾರ್ಯದ ಜನ, ಸೊ ಇವ್ರಿಗೆ ಏನಾಗಲ್ಲ, ಆಗಲ್ಲ. ಇಂಡಿಯಾ ಪಾಕಿಸ್ತಾನ ಥರ ಯಾರು ಸಮಾರ್ಯ ಜನರು ಇವ್ರು ಕುಡ್ದಿದ್ದ ಏನಂದ್ರೆ, ಇವ್ರು ಕುಡಿಬೇಕಾದ್ರೆ ಅವ್ರು ಬಂದು ಕುಡಿಬಾರ್ದು, ಯಾರು ಇಸ್ರೇಲ್ ಜನರು ಬಂದು ನೀರು ತೊಗೊಳಾಗ ಇವ್ರು ತೊಗೊಳ್ಬಾರ್ದು. ಅದಕ್ಕೆ ಆ ಲೇಡಿ ಆ ಸ್ತ್ರೀ ಯಾವಾಗ ಬರ್ತಾರೆ, ಮಧ್ಯಾಹ್ನದ ವೇಳೆಯಲ್ಲಿ. ಸೊ ಈ ರೀತಿ ಇರಬೇಕಾದ್ರೆ ಇಬ್ರಿಗೂ ಆಗಲ್ಲ. ಅದಕ್ಕೆ ಆ ಸ್ತ್ರೀ ಏನು ಹೇಳ್ತಾರೆ, ದೇವರೇ ಈ ಸಮಯಕ್ಕೆ ಬಂದಿದ್ದೀರಲ್ಲ, ನಮಗೂ ನಿಮ್ಮ ಜನರಿಗೆ ಆಗಲ್ವಲ್ಲ ಅಂತ, ಯೂದ ಜನರಿಗೂ ಸಮಾರ್ಯದ ಜನರಿಗೂ ಆಗಲ್ವಲ್ಲ ಅಂತ ಮಾತಾಡ್ತಾರೆ. ಆವಾಗ ಏನು ಹೇಳ್ತಾರೆ ಯೇಸು ಕ್ರಿಸ್ತು, ಓದಿ ನೋಡಿ, ಯೋಹಾನ 4ನೇ ಅಧ್ಯಾಯ. ಓಕೆ, ಇವಾಗ ಯಾವ ಜಾಗದಲ್ಲಿದ್ದಾರಂತೆ ಅವರು, ಯಾಕೋಬಿನ ನೆಲ ಅದು. ಯಾಕೋಬ್ಗೆ ಕೊಟ್ಟಂಥ ದೇವರು ಆ ನೆಲದಲ್ಲಿ ಒಂದು ಬಾವಿ ತೋಡಿರ್ತಾರೆ. ಆ ಬಾವಿಯ ಬಳಿ ಯೇಸು ಕ್ರಿಸ್ತು ಬಂದು ಕೂತ್ಕೊಳ್ತಾ ಇದ್ದಾರೆ. ಕೂತ್ಕೊಂಡು ಏನು ಕೇಳ್ತಾ ಇದ್ದಾರೆ, ನೀರು ಕೇಳ್ತಾ ಇದ್ದಾರೆ. ಯಾರ ಹತ್ರ, ಸಮಾರ್ಯದ ಸ್ತ್ರೀ ಹತ್ರ ನೀರು ಕೇಳ್ತಾ ಇದ್ದಾರೆ. ನೀರು ಕೇಳಿದ್ಮೇಲೆ ಏನಂತ ಹೇಳ್ತಾ ಇದ್ದಾರೆ ಅಲ್ಲಿ, ಓದಿ ನೋಡಿ, ಯೋಹಾನ 4ನೇ ಅಧ್ಯಾಯ ವಚನ ಓಡಿ, ನೀವೇ ಓದಿ, ಎಲ್ಲಿಂದ ಓದ್ತಿರಲ್ಲ. ಅವರು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದರು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿ ಹತ್ತಿರದಲ್ಲಿ ಇತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡರು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿ ಇತ್ತು. 9ನೇ ವಾಕ್ಯ ಓದಿ. ಯೆಹೂದ್ಯರಿಗೂ ಸಮಾರ್ಯರಿಗೂ ಬೆಳಕಿಲ್ಲದರಾಗಿ ಆ ಸಮಾರ್ಯದವಳು ಅವರಿಗೆ, ಯೆಹೂದ್ಯನಾದ ನೀವು ಸಮಾರ್ಯದವರಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವು ಏನು ಎಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವರು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವರನ್ನು ಬೇಡಿಕೊಳ್ಳುತ್ತಿದ್ದಿ, ಅವರು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದರು ಅಂದರು. ಆಮೇಲೆ ಸೊ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಜೀವ ಕೊಡುವಂಥ ನೀರು ಅಂತ ಮಾತಾಡ್ತಾ ಇದ್ದಾರೆ. ಯಾರು, ಸಮಾರ್ಯದ ಸ್ತ್ರೀಯ ಬಳಿಯಲ್ಲಿ. ಅವ್ರೇನು ಹೇಳ್ತಾರೆ ಅಂದರೆ, ಇದೆಲ್ಲ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ನಿನ್ನ ಹಸ್ಬೆಂಡ್ನ ಕರ್ಕೊಂಬ ಅಂತಾರೆ. ಯೇಸು ಕ್ರಿಸ್ತು ನಿನ್ನ ಹಸ್ಬೆಂಡ್ನ ಕರ್ಕೊಂಬ ಅಂತ ಹೇಳಿದ ತಕ್ಷಣ ಆ ಲೇಡಿ ಏನು ಹೇಳ್ತಾರೆ, ನನಗೆ ಏನದು ಗಂಡ ಇಲ್ಲ ಅಂತ ಹೇಳ್ತಾರೆ. ಹೌದು, ಅದಕ್ಕೇನು ಹೇಳ್ತಾರೆ ದೇವರು, ನಿನಗೆ ಹೌದು ಸತ್ಯವಾಗ್ಲೂ ಗಂಡ ಇಲ್ಲ, ನಿನಗೆ 5 ಜನ ಗಂಡ ಇದ್ದರು, ಆದರೆ ಇವಾಗ ನೀನು ಬಾಳ್ತಿರೋದು ಯಾರ ಜೊತೆ ಇಲ್ಲ, ನಿನ್ನ ಗಂಡನ ಜೊತೆ ಬಾಳ್ತಾ ಇಲ್ಲ ಅಂತಾರೆ. ಈ ಒಂದು ಕತೆ ಯಾಕಷ್ಟು ಮುಖ್ಯ ಅಂದರೆ, ಸಮಾರ್ಯಕ್ಕೆ ದೇವರು ಹೋಗಬಾರ್ದಾಗಿತ್ತು. ಯೋಧರಂದರೆ ಅವ್ರು ಏನು ಮಾಡ್ತಿದ್ರು, ಸಮಾರ್ಯದ ಜಾಗವನ್ನು ಏನು ಕಡೆಯಾಗಿ ನೋಡ್ತಿದ್ರು, ಸಮಾರ್ಯ ಜನರನ್ನು ಕಡೆಯಾಗಿ ನೋಡ್ತಿದ್ರು. ನೀವು ಯೇಸು ಕ್ರಿಸ್ತುವನ್ನು ಸಹ ನೋಡಿ, ಜೀಸಸ್ ಆಫ್ ನಾಜರೇತ್ ಅಂತ ಕರೀತಾರೆ. ನಜರೇತನಾದ ಯೇಸು ಕ್ರಿಸ್ತು ಅಂತ. ಪರಿಸೇರು ಸದುಸೇರು ಸಹ ಯೇಸು ಕ್ರಿಸ್ತುವನ್ನು ನೋಡಿ ಏನಂತ ಮಾತಾಡ್ತಾರೆ ಅಂದರೆ, ನಜರೇತನ್ ಅನ್ನುವಂಥ ಊರಿನಿಂದ ಯಾವುದಾದ್ರೂ ಒಳ್ಳೇದು ಬರೋಕ್ಕೆ ಸಾಧ್ಯನಾ?
ನೀವು 1ನೇ ಅಧ್ಯಾಯದಲ್ಲೂ ನತಾನುವೇಲ್ ಅನ್ಕೊಳ್ತೀನಿ, ನತಾನುವೇಲ್ ತಾನೆ 1ನೇ ಅಧ್ಯಾಯದಲ್ಲಿ ಒಬ್ಬರು ಬರ್ತಾರಲ್ಲ, ಯಾರು ಕೊನೆಯದಲ್ಲಿ ನತಾನುವೇಲು ಸಹ, ನತಾನುವೇಲ ಬಳಿಯಲ್ಲಿ ಯಾರು ಹೋಗಿ ಮಾತಾಡ್ತಾರೆ? ಇಲ್ಲ, ಅದಕ್ಕೆ ಮುಂಚೆ ಯಾರೋ ಹೋಗಿ ಅವ್ರನ್ನ ಕರೀತಾರೆ, ಫಿಲಿಪ್ ಅನ್ಕೊಳ್ತೀನಿ. ಫಿಲಿಪ್ ಅನ್ನೋರು ಫಿಲಿಪ್ ಹೋಗಿ ನತಾನುವೇಲ್ ಹತ್ರ ನತಾನುವೇಲ್ ಕರೀತಾರೆ. ಅವಾಗ ಏನು ಹೇಳ್ತಾರೆ ಅಂದರೆ, ನಜರೇತ್ ಆಗಿರೋ ಊರಿನಿಂದ ಯಾವುದಾದ್ರೂ ಒಳ್ಳೆಯದು ಬರೋದಕ್ಕೆ ಸಾಧ್ಯವಾ ಅಂತ ಮಾತಾಡ್ತಾರೆ. ಯಾರು? ಫಿಲಿಪ್ಪು ನತಾನುವೇಲ್ ಹತ್ರ ಹೋಗಿ ಹೇಳಿದ ತಕ್ಷಣ ಏನು ಹೇಳ್ತಾರೆ? ನಜರೇತ್ ಅನ್ನುವಂಥ ಊರಿನಿಂದ ಯಾವುದಾದ್ರೂ ಒಳ್ಳೆಯದು. ಯಾಕಂದರೆ ನಜರೇತ್ ಅನ್ನುವಂಥ ಊರಿನಲ್ಲಿ ಯಾರು ಬಾಳ್ತಿದ್ರು? ಅಲ್ಲ, ಏಸಪ್ಪ ಬಾಳ್ತಿದ್ರು, ಓಕೆ. ಆದರೆ ನಜರೇತಿನ ಊರಿನಲ್ಲಿ ಬೇರೆ ಯಾರು ಬಾಳ್ತಿದ್ರು ಅಂದರೆ ಅನ್ಯ ಜನರು ಜಾಸ್ತಿ ಬಾಳ್ತಿದ್ರು. ನಜರೇತ್ ಊರಿನಲ್ಲಿ ಯೂದರು ಬಾಳ್ತಿರ್ಲಿಲ್ಲ, ಅನ್ಯ ಜನರು ಬಾಳ್ತಿದ್ರು. ನಾನು ಯಾಕೆ ಇದೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಇವಾಗ ಕತೆ ಓದಿದ್ದೀರಾ, 1ರಿಂದ 7 ಓದಿದ್ದೀರಾ. ಇದರ ಏನು ಮಾಡೋಣ ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡೋಣ. ಹಿಸ್ಟ್ರಿಯಲ್ಲಿ ಏನೆಲ್ಲ ನಡೆದಿದೆ, 7 ಚಾಪ್ಟರ್ಗಳಲ್ಲಿ ಹಿಸ್ಟಾರಿಕಲ್ ಆಗಿ ಏನು ಅರ್ಥ ಆಗ್ತಾ ಇದೆ, ಇದರಲ್ಲಿ ಏನಕ್ಕೋಸ್ಕರ ಇದನ್ನು ಮಾಡಿದ್ರು. ನಾನು ಇವಾಗ ಕತೆ ಹೇಳೋಕ್ಕೆ ಬಂದಿಲ್ಲ, ಇದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ. ಸೊ 1ನೇ ಅಧ್ಯಾಯದಲ್ಲಿ ಏನು ನೋಡ್ತಾ ಇದ್ದೀವಿ? ನತಾನುವೇಲ ಬಳಿಯಲ್ಲಿ ಹೋಗಿ ಯೇಸು ಏನಂತ ಹೇಳ್ತಾ ಇದ್ದಾರೆ, ಅಲ್ಲ ಫಿಲಿಪ್ ಹೋಗಿ ಹೇಳ್ತಾರೆ ಮೆಸ್ಸಿಯಾ ಬಂದಿದ್ದಾರೆ ನೋಡೋಣ ಬಾರಪ್ಪ ಅಂದರೆ, ನತಾನುವೇಲ್ ಏನಂತ ಹೇಳ್ತಾರೆ ತಕ್ಷಣ, ನಜರೇತ್ ಅನ್ನುವಂಥ ಊರಿನಿಂದ ಏದಾದರೂ ಒಳ್ಳೇದು ಬರೋಕ್ಕೆ ಸಾಧ್ಯನಾ? ನೀವು ಇದಾದ ಮೇಲೆ ಮುಂದೆ ಹೊರದು ಓದಬೇಕಾದ್ರೂ ಸದ್ದುಸೇರು ಪರಿಸೇರು ಸಹ, ಜನರು ಸಹ ಅದನ್ನೇ ಹೇಳ್ತಾರೆ, ನಜರೇತಿನ ಊರಿನಿಂದ ಯಾವ ಪ್ರಾಫಿಟ್ಟು ಬರೋಕ್ಕಾಗಲ್ಲ. ಯಾಕಂದರೆ ಆ ಊರಿನಲ್ಲಿ ಇರೋದೇನು? ಬರೀ ಅನ್ಯ ಜನರ ಮಧ್ಯೆಯಲ್ಲಿ ಯಾರು ಬೆಳೀತಾ ಇದ್ದಾರೆ? ಯೇಸು ಕ್ರಿಸ್ತು ಯೂದರ ಮಧ್ಯದಲ್ಲಿ ಹೆಚ್ಚು ಬೆಳೆಯುವುದಕ್ಕಿಂತ ಎಲ್ಲಿ ಬೆಳೀತಾ ಇದ್ದಾರೆ? ಅನ್ಯ ಜನರ ಮಧ್ಯದಲ್ಲಿ. ಆಮೇನ್. ಅದಕ್ಕೆ ಆದರೆ ಇವ್ರಿಗೇನು ಅರ್ಥ ಆಗಿಲ್ಲ ಅಂದರೆ, ಆ ಜನರಿಗೆ, ಇವರು ಬೆತ್ತಲೇಮಳಿ ಹುಟ್ಟಿದ ಮೇಲೆ ಎಲ್ಲಿ ಬೆಳೀತಾ ಇದ್ದಾರೆ? ನಜರೇತಿನಲ್ಲಿ. ಯಾಕೆ ನಜರೇತ್ಗೆ ಹೋಗ್ತಾರೆ ಅಂದರೆ, ನೀವು ಮತ್ತೆಯೂ ಓದಿದರೆ ಅಲ್ಲಿ ಏನು ಅರ್ಥ ಆಗತ್ತಂದರೆ, ರಾಜ ಹೆರೋಡ್ ಅನ್ನುವಂಥ ರಾಜ ಎಲ್ಲರನ್ನು ಕೊಲ್ತಿದ್ನಲ್ಲ, ಕೆಲವು ವರ್ಷಗಳಾದ ಮೇಲೆ ಈಜಿಪ್ಟ್ಗೆ ಹೋಗಿರ್ತಾರೆ. ಈಜಿಪ್ಟ್ಗೆ ಹೋಗಿ ಏನು ಮಾಡಿರ್ತಾರೆ? ಯೇಸು ಕ್ರಿಸ್ತು ಬಂದಿರ್ತಾರೆ. ಯಾರ ಜೊತೆ? ತಂದೆ ತಾಯಿನ ಜೊತೆ. ತಂದೆ ಬರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಯೂದ ಅನ್ನುವಂಥ ಒಳಗಡೆ ಹೋಗಿರೋದಕ್ಕಿಂತ ಆಚೆ ಹೋಗಿರೋ ಮಗುವನ್ನು ಕಾಪಾಡೋದಕ್ಕೋಸ್ಕರ ಹಂಗೆ ಮಾತಾಡ್ತಾರೆ. ಯಾರನ್ನ? ಯೇಸು ಕ್ರಿಸ್ತವನ್ನು ಕಾಪಾಡೋದಕ್ಕೋಸ್ಕರ ಯೂದಾವಿನ ಆಚೆಗಡೆ ಇರುವಂಥ ಒಂದು ವಿಲೇಜ್, ನಜರೇತ್ ಅನ್ನುವಂಥ ವಿಲೇಜಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅಲ್ಲಿ ಹೋಗಿ ಬಾಳಕ್ಕೆ ಪ್ರಾರಂಭಿಸ್ತಾರೆ. ಓಕೆ, ಇದು 1ನೇ ಅಧ್ಯಾಯ. ನೀವು 2ನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ನೋಡ್ತೀರಾ. ವಾಟರ್, ದೇವರು ಏನು ಮಾಡ್ತಾ ಇದ್ದಾರೆ? ನೀರನ್ನು ದ್ರಾಕ್ಷರಸವಾಗಿ ಮಾಡ್ತಾ ಇದ್ದಾರೆ. ಯಾಕೆ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ರು? ಅದೆಲ್ಲರೂ ಗೊತ್ತು, ನಾಮನ್ನು ಮಹಿಮೆ ಪಡಿಸೋಕೆ ಮಾಡಿದ್ರು. ಯಾಕಂದರೆ ಯೇಸು ಕ್ರಿಸ್ತು ಮಾಡಿದಂಥ ಪ್ರತಿಯೊಂದು ವಿಷಯಕ್ಕೂ ಒಂದು ಅರ್ಥ ಇದೆ. ಯಾವುದೇ ಮಿರಕಲ್ ಏನೋ ಬಾಯಿ ಮಾತಿಗೆ ಮಾಡಿಲ್ಲ. எதையும் என்ன பண்ணல, சும்மா பண்ணல, ஏதோ பண்ணோன்றதுக்காக என்ன பண்ணல பண்ணல. ಎಲ್ಲ ವಿಷಯಗಳನ್ನು ಒಂದು ಅರ್ಥದಿಂದ ಮಾಡ್ತಾ ಇದ್ದಾರೆ. ಯಾರು? ಯೇಸು ಕ್ರಿಸ್ತು. ನೀರನ್ನು ದ್ರಾಕ್ಷರಸವಾಗಿ ಮಾಡೋದಕ್ಕೆ ಕಾರಣ ಏನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಒಂದು ಓಕೆ, ಅವರ ನಾಮ ಮಹಿಮೆ ಪಡ್ತಿರೋದಕ್ಕಾಗ ಪಣ್ಣಾರು, ಓಕೆ ಸಂತೋಷ. வேற எதுக்காக பண்ணாரு? ಓಕೆ, ದ್ರಾಕ್ಷರಸ ಖಾಲಿ ಅದೆಲ್ಲ ಓಕೆ, ಅದು ಸ್ಟೋರಿ ಬಿಟ್ಟು ಆಚೆ ಯೋಚನೆ ಮಾಡಿ, ಆ ಕಥೆಯನ್ನು ಬಿಟ್ಟು ಆಚೆ ಯೋಚನೆ ಮಾಡಿ. ಒಂದು ಜಾಗದಲ್ಲಿ ಆ ಕಲ್ಚರ್ ಅಂತಾರಲ್ಲ, ಅವರ ಕಲ್ಚರ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಒಂದು ವಿಷಯ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. ಓಕೆ, ಮನುಷ್ಯರಿಂದ ಆಗದೇ ಇರುವುದು ದೇವರಿಂದ ಆಗತ್ತೆ. ಓಕೆ, ಯೋಚನೆ ಮಾಡಿ. ಇವಾಗ ನೋಡಿ, ನಾನು ಹೇಳಿದೆ ನಿಮ್ಮ ಸ್ಟಾರ್ಟಿಂಗಲ್ಲೂ ಒಂದು ಕ್ಲೂ ಕೊಟ್ಟೆ, ಏನಂತ? ಹೊಸ ಒಡಂಬಡಿಕೆಯಲ್ಲಿ ಮಾಡುವಂಥ ಪ್ರತಿಯೊಂದು ವಿಷಯವು ಹಳೆ ಒಡಂಬಡಿಕೆಯಲ್ಲಿ ಎಲ್ಲೋ ಒಂದು ಮಾಡಿದ್ದನ್ನು ಆ ದೇವರೇ ಮಾಡ್ತಾ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. 7 ಅತಿಶಯಗಳು, 7ರಲ್ಲಿ ಮೊದಲನೇ ಅತಿಶಯ ಇದು. ಸೊ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಿ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಇದನ್ನು ಮಾರ್ಪಡಿದ್ರು ಈ ರೀತಿ? ಮಾರ ಅನ್ನುವಂಥ ಜಾಗದಲ್ಲಿ ಅಂದ ತನ್ನಿ ಮೋಸ ಇರಬೇಕಾದ್ರೆ ಆ ನೀರು ಯಾವ ರೀತಿ ಇರುತ್ತೆ? ತುಂಬ ಕಹಿಯಾಗಿರುತ್ತೆ. ಅಂಥ ಜಾಗದಲ್ಲಿ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಬೇಕಾದ್ರೆ ಏನು ಮಾಡ್ತಾರೆ? ದೇವರ ನೀರನ್ನು ಏನಂತ ಹೇಳ್ತಾರೆ? ಸ್ವಲ್ಪ ಏನು ಮಾಡು ಅಂತ ಹೇಳ್ತಾರೆ? ಕಟ್ ಮಾಡಿ ಏನು ಮಾಡಿ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಸಿಹಿಯಾಗಿ ಮಾರ್ಪಡುತ್ತೆ ಅಂತ. ಇವಾಗ ಯೇಸು ಕ್ರಿಸ್ತು ಇಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ಇದೇ ಅವ್ರ ಕಲ್ಚರ್ ಯಾವ ರೀತಿ ಐತೆ ಅಂದರೆ, ಒಂದು ಮ್ಯಾರೇಜ್ ಆಗಬೇಕಂದ್ರೆ ಏನು ಮಾಡ್ತಿದ್ರು ಅಂದರೆ, ಎಲ್ಲರನ್ನೂ ಕರಿತಿದ್ರು, ಜನರೆಲ್ಲ ಕರೆಯೋದು.
ಆದರೆ ಹತ್ರ ಇರೋರನ್ನ ಕರಿತಿದ್ರು. ಮೊದಲನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ ನೋಡಿ, 2ನೇ ಅಧ್ಯಾಯದಲ್ಲಿ ಮೊದಲು ಫಸ್ಟ್ ಸೆಕೆಂಡ್ ವರ್ಡ್ಸ್. ಯೇಸುವನ್ನು ಅವರ ಶಿಷ್ಯರನ್ನು ಮದುವೆಗೆ ಕರೆದರು. ಮೊದಲು ನೋಡಿ ಏನು ಮಾಡ್ತಾ ಇದ್ದಾರೆ, ಯೇಸುವನ್ನು ಅವರ ಶಿಷ್ಯರನ್ನು ಮದುವೆ ಕರೀತಾ ಇದ್ದಾರೆ. ಯಾರು ಕರೀತಾ ಇದ್ದಾರೆ? ಮದುವೆ ಮಾಡಿಸೋರು. ಒಬ್ಬರನ್ನ ಒಂದು ಮದುವೆ ಕರಿಬೇಕಂದ್ರೆ 2 ಕಾರಣಗಳಿರಬೇಕು. ಮೊದಲನೇ ಕಾರಣ, ಅವರು ಕುಟುಂಬವಾಗಿರ್ತಾರೆ, ಹತ್ರದ ಕುಟುಂಬನೋ ಫ್ರೆಂಡ್ಸೋ ಇದ್ದರೆ ಕರೀತಾರೆ. 2ನೇ ಕಾರಣ, ಅವರು ಒಂದು ರೆಸ್ಪೆಕ್ಟೆಡ್ ಪೊಸಿಷನಲ್ಲಿದ್ದಾರೆ. ನೀವು ಚೆನ್ನಾಗಿ ಯೋಚನೆ ಮಾಡಿ, ಇದು ಯೇಸು ಕ್ರಿಸ್ತು ಮಾಡಿದ ಮೊದಲನೇ ಮಿರಾಕಲ್. ಸೊ ಅದಕ್ಕೆ ಮುಂಚೆ ಅವರು ಬೇರೆ ಏನಾಗಿದ್ದರು? ಟೀಚರ್ ಆಗಿದ್ದರು ಅಷ್ಟೇ, ಒಂದು ವೇದವನ್ನು ಕಲಿಸುವವರಾಗಿದ್ದರು. ನೀವು ಇನ್ನೂ ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿದ್ರೆ, ಇವರು ವೇದವನ್ನು ಕಲಿಸುವುದು, ಇವರೆಲ್ಲೂ ಟ್ರೈನಿಂಗ್ ತೊಗೊಂಡಿರಲ್ಲ. ಪರಿಸೆಯರ ಕೆಳಗಡೆನೂ ಸದುಸೇಯರ ಕೆಳಗಡೆನೂ ಟ್ರೈನಿಂಗ್ ತೊಗೊಂಡಿರಲ್ಲ. ಇವರಾಗಿ ಇವರೇ ವೇದವನ್ನು ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ಪರಿಸೆಯರು ಸದುಸೇಯರೇ ಮಾತಾಡ್ತಾರೆ ಒಂದು ಜಾಗದಲ್ಲಿ. ಓಕೆ, ಸೊ ಇದನ್ನು ಸೈಡಲ್ಲಿ ಇಟ್ಬಿಡಿ. ಇವಾಗ ಏನು ಮಾಡ್ತಾ ಇದ್ದಾರೆ? ಕರೀತಾ ಇದ್ದಾರೆ. ಒಬ್ರನ್ನ ಒಂದು ಮದುವೆ ಕರಿಬೇಕಂದ್ರೆ ಸಿಡ ಮಾಡೋರನ್ನ ಮದುವೆ ಕರಿಯಲ್ಲ. ಸಂತೋಷವಾಗಿ ನಗದು ಮಾತನಾಡುವವ್ರನ್ನ ಏನು ಮಾಡ್ತಾರೆ? ಮದುವೆ ಕರೀತಾರೆ. ಮದುವೆಗೆ ಹೋದರೆ ಯಾವ ರೀತಿ ಹೋಗ್ಬಾರ್ದು? ಭಿಕ್ಷಕರ ಥರ ಹೋಗ್ಬಾರ್ದು. ಚೆನ್ನಾಗಿರೋರನ್ನ ಮಾತ್ರ ಮದುವೆ ಕರೀತಾರೆ. ತನ್ನನ್ನು ತಾನು ಪ್ರಾಬ್ಲಮ್ ಮಾಡೋರನ್ನ ಯಾರು ಮದುವೆ ಕರೆಯಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ? ಯೇಸುವನ್ನು ಅವರ ಶಿಷ್ಯರನ್ನು ಏನು ಮಾಡ್ತಾ ಇದ್ದಾರೆ? ಕರೀತಾ ಇದ್ದಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಕ್ರಿಸ್ತು ಯೇಸುವಿನಲ್ಲಿ ಬಂದಿದ್ದ ತಕ್ಷಣ ನಮ್ಮನ್ನು ನಾನು ತುಂಬ ಹಂಬಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಏನೋ ನನ್ನನ್ನು ನಾನೇ ತಗ್ಗಿಸ್ಕೊಳ್ತೀನಿ ಅಂತ ಏನು ಮಾಡ್ತೀವಿ? ಬಟ್ಟೆ ಸರಿಯಾಗಿ ಹಾಕ್ಕೊಳ್ಳೋ, ಅದು ಮಾಡಲ್ಲ, ಡ್ರೆಸ್ ಮಾಡಬಾರ್ದು, ಆ ರೀತಿ ಎಲ್ಲ ಮಾತಾಡ್ತಾರೆ. ಆದರೆ ಈ ಜಾಗದಲ್ಲಿ ನೋಡಿ, ಯೇಸು ಏನು ಮಾಡಿದ್ರು? ಮದುವೆಗೆ ಹೋಗ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್, ಬಟ್ ಓಕೆ. ನೆಕ್ಸ್ಟ್ ವಾಕ್ಯ ಓದಿ, ಹಂಗೆ ಕಂಟಿನ್ಯೂ ಮಾಡಿ. ಅವರು ತನ್ನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಿರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಿರಸವಿಲ್ಲ ಎಂದು ಹೇಳಿದಳು. ಓಕೆ, ಆಮೇಲೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಸರಿ, ಮೊದಲು ದ್ರಾಕ್ಷರಸ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ. ದ್ರಾಕ್ಷರಸ ಆ ಕಾಲದಲ್ಲಿ ಏನಾಗಿತ್ತು ಅಂದರೆ ತುಂಬ ಇಂಪಾರ್ಟೆಂಟ್ ಆದ ಡಿಶ್ಶು. ಇವಾಗ ನಮ್ಮ ಊರಿನಲ್ಲಿ ಇವಾಗ ಒಂದು ಪ್ರೇಯರ್ ಮೀಟಿಂಗು, ಒಂದು ಏನು ಹೇಳ್ತೀರಾ, ಒಂದು ಮ್ಯಾರೇಜ್ ನಡೆದ್ರು ಯಾವ ರೀತಿ ಬಿರಿಯಾನಿ ಇರಲೇಬೇಕೋ ಅದೇ ರೀತಿ ಅವ್ರ ಕಾಲದಲ್ಲಿ ದ್ರಾಕ್ಷರಸ ಇರಲೇಬೇಕು. ವೆಲ್ಕಮ್ ಡ್ರಿಂಕ್ ಕೂಡ ಅಲ್ಲ, ತುಂಬ ವೆಲ್ಕಮ್ ಅಲ್ಲ, ಸ್ಟಾರ್ಟಿಂಗಿಂದ ಆ ವಾರ ಅವ್ರು 7 days ಏನಿರುತ್ತೋ ಫುಲ್ ಕುಡಿಲೇಬೇಕು ಅವ್ರು ದ್ರಾಕ್ಷರಸ ಕುಡಿಲೇಬೇಕು. ಕುಡಿದಿಲ್ಲ ಅಂದ್ರೆ ಏನು, ಆ ಮ್ಯಾರೇಜ್ ಒಳ್ಳೆ ಮ್ಯಾರೇಜ್ ಅಲ್ಲ ಅಂತ ಏನು ಮಾಡಿಬಿಡ್ತಾರೆ, ಅವ್ರು ಏನು ಮಾಡ್ತಾರೆ ಅಂದರೆ, ಆ ಜಾಗದಲ್ಲಿ ಇರೋರೆಲ್ಲ ಏನು ಮಾಡ್ತಾರೆ, ಒಂಥರ ಕೆಟ್ಟದಾಗಿ ಮಾತಾಡ್ತಾರೆ ಮ್ಯಾರೇಜ್ ಬಗ್ಗೆ. ಒಂದು ಮ್ಯಾರೇಜಲ್ಲಿ ದ್ರಾಕ್ಷರಸ ಸಾಲಿಲ್ಲ ಅಂದ್ರೂ, ಅಥವಾ ದ್ರಾಕ್ಷರಸ ಊಟ ಸಿರ್ಗತ್ತೋ ಇಲ್ವೋ, ದ್ರಾಕ್ಷರಸ ಜಾಗದಲ್ಲಿ ಇಲ್ಲ ಅಂದರೆ ಆ ಜನರಿಗೇನು ಆ ಮ್ಯಾರೇಜ್ ಬಗ್ಗೆ ಇದು ಚೆನ್ನಾಗಿಲ್ಲ ಮ್ಯಾರೇಜ್. ಆ ಫ್ಯಾಮ್ಲಿಗೆ ಏನಾಗುತ್ತೆ, ತುಂಬ ಕಷ್ಟ ಆಗ್ಬಿಡುತ್ತೆ. ಆ ಫ್ಯಾಮ್ಲಿಗೆ ಏನಾಗುತ್ತೆ ತುಂಬ, ಯಾಕಂದರೆ ಜನರನ್ನು ನಾಳೆ ಆಚೆಗಡೆ ಹೋಗಿ ನೋಡೋಕ್ಕಾಗಲ್ಲ. ಆ ರೀತಿಯಾದೊಂದು ವಿಷಯ ಯೋಚನೆ ಮಾಡಿ. ಊಟ ಅರ್ಧ ಜನ ತಿಂದಿದ್ದಾರೆ, ಅರ್ಧ ಆಗಿದ ತಕ್ಷಣ ಊಟ ಎಲ್ಲ ಖಾಲಿ ಆಗಿಬಿಟ್ರೆ ಏನಾಗುತ್ತೆ? ಎಲ್ಲರೂ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಆ ರೀತಿಯೇ ಅವ್ರಿಗೆ ಏನಾಗಿತ್ತು, ತುಂಬ ಮುಖ್ಯವಾದಂಥದ್ದು ದ್ರಾಕ್ಷರಸ. ಇಷ್ಟು ಮುಖ್ಯವಾದಂಥ ದ್ರಾಕ್ಷರಸ ಅವರಿಗೆ. ಸೊ ಒಂದು. ಎರಡನೇದು, ಅವರು ಯಾವ ನೀರು ಬಂದು ತುಂಬಿಸು ಅಂತ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತು? ಕಾಲು ತೊಳೆಯುವಂಥ ನೀರು. ತಮ್ಮನ್ನು ತಾವು ಒಳಗಡೆ ಬರಬೇಕಾದ್ರೆ ಜಾಗದಲ್ಲಿ ಕಾಲು ತೊಳ್ಕೊಳ್ಳೋಕೆ ಇಟ್ಟಂಥ ನೀರನ್ನು ಎತ್ಕೊಂಬಂದು ಏನು ಮಾಡ್ತಾ ಇದ್ದಾರೆ? ತುಂಬಿಸ್ತಾ ಇದ್ದಾರೆ. ಸೊ 2 ವಿಷಯಗಳು ಮುಗಿಸ್ಬಿಟ್ಟೆ, ನನ್ನ ಕರ್ತವ್ಯ ಮುಗೀತು. ಇವಾಗ ಒಂದು ಪ್ರಶ್ನೆ ಏನಂದರೆ, ಇದು ಯೇಸು ಕ್ರಿಸ್ತುವಿನ ಮೊದಲನೇ ಅದ್ಭುತ, ಫಸ್ಟ್ ಮಿರಾಕಲ್. ಮತ್ತು ಯಾಕೆ ಯೇಸುವಿನ ತಾಯಿ ಯೇಸುವಿನ ಬಳಿ ಬಂದು ಅವರ ವಿಷಯವನ್ನು ಹೇಳ್ತಾ ಇದ್ದಾರೆ? ಇದಕ್ಕೆ ಮುಂಚೆ ಯೇಸು ಕ್ರಿಸ್ತು ಯಾವ ಮಿರಾಕಲ್ಲು ಮಾಡಿಲ್ಲ. ಯಾಕೆ ಆ ತಾಯಿ ಮೇರಿ ಅನ್ನೋ ತಾಯಿ, ಅವರ ತಾಯಿ ಏನು ಮಾಡ್ತಾ ಇದ್ದಾರೆ? ಹೋಗಿ ಯೇಸು ಕ್ರಿಸ್ತುವಿನ ಬಳಿ ಏನಂತ ಹೇಳ್ತಾ ಇದ್ದಾರೆ? ದ್ರಾಕ್ಷರಸ ಖಾಲಿಯಾಗಿದೆ. ಯಾಕೆ ಹೇಳ್ತಾ ಇದ್ದಾರೆ? ಮಗ, ಓಕೆ, ಮಗ ಅಂತ ಹೇಳ್ತಾ ಇದ್ದಾರೆ. ಬೇರೆ? ಓಕೆ, ಅವ್ರಿಗೆ ಗೊತ್ತಿತ್ತು ಅವ್ರ ದೇವ್ರ ಮಗ ಅಂತ. ಸರಿ, ಆದರೆ ಅವ್ರಿಗೆ ಮಗನಾಗ್ತಾನೆ ಇದ್ರು. ಯೋಚನೆ ಮಾಡಿ, ಎಷ್ಟೇ ನೀವು ಏನೇ ಮಾತಾಡಿದ್ರು, ಇವಾಗ ನಿಮ್ಮ ಚಿಕ್ಕ ವಯಸ್ಸಲ್ಲೇ ನೀವು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನೀವು ಹುಟ್ಟಬೇಕಾದ್ರೇ ಪ್ರವಾದನೆ ಕೊಟ್ಟು ಎಷ್ಟೋ ಮಕ್ಕಳು ಹುಟ್ಟುತ್ತಾರೆ. ಏನಂತ? ಇವರು ದೇವನಿಗೋಸ್ಕರ ಪ್ರತಿಷ್ಠೆ ಮಾಡಿರುವಂಥ ಮಗು, ಇವರು ಪ್ರಾಫಿಟ್ ಆಗ್ತಾನೆ, ಇವನು ಇದಾಗ್ತಾನೆ, ಅವಳು ಇದಾಗ್ತಾಳೆ ಅಂತ ಎಷ್ಟೋ ಜನರಿಗೆ ಪ್ರಾಫೆಸಿಯಾಗಿ ಹುಟ್ಟಿರ್ತಾರೆ. ಎಷ್ಟೇ ಆ ರೀತಿ ಹುಟ್ಟಿದ್ರು ಮಗುನೇ, ಮನುಷ್ಯನೇ. ಆ ತಾಯಿಗೆ ಏನು, ಅವ್ರನ್ನ ನೋಡಿದ್ರೆ ಮಗು ಅನ್ನುವಂಥ ಪ್ರೀತಿನೇ ಬರುತ್ತೆ, ತನ್ನ ಮಗು ಅನ್ನುವಂಥ ಪ್ರೀತಿ ಬರುತ್ತೆ. ಎಂತಹ ತಾಯಿ ಇದ್ರೂ ಮಗು.
ಮತ್ತು ಯಾಕೆ ಯೇಸು ಕ್ರಿಸ್ತನ ಬಳಿ ಹೋಗಿ ಕೇಳ್ತಾರೆ? ಯೇಸು ಕ್ರಿಸ್ತನ ರಿಪ್ಲೈ ಯಾವ ರೀತಿ ಇದೆ ನೋಡಿ, ನಾಲ್ಕನೇ ವಾಕ್ಯ ಅಂದ್ಕೊಳ್ತೀನಿ. ಅಲ್ಲ, ಅಮ್ಮ ಅಂತ ಆ್ಯಕ್ಚುಲಿ ಬರಲ್ಲ, ಹೆಂಗಸೆ ಅಂತ ಮಾತಾಡ್ತಾರೆ. ವುಮೆನ್, ಅವರು ಸ್ತ್ರೀಯೇ ಅಂತ ಮಾತಾಡ್ತಾರೆ, ಅಮ್ಮ ಅಂತ ಹೇಳಲ್ಲ ಆ ಜಾಗದಲ್ಲಿ, ಸ್ತ್ರೀ ಅಂತಾರೆ. ಯೋಚನೆ ಮಾಡಿ, ನನ್ನ ತಾಯಿ ಇವಾಗ ನನ್ನ ಹತ್ರ ಬಂದು ಏನೋ ಒಂದು ಮ್ಯಾರೇಜ್, ಯಾವುದೋ ಒಂದು ಮ್ಯಾರೇಜಲ್ಲಿ ಇವಾಗ ಒಂದು ಎಕ್ಸಾಂಪಲ್, ಯಾವುದೋ ಮ್ಯಾರೇಜ್ ನಡೀತಾ ಇದೆ. ಆ ತಾಯಿ ಯಾರ ಹತ್ರ ಹೋಗಿ ಇಮ್ಮಿಡಿಯೇಟಾಗಿ ಊಟ ಖಾಲಿ ಆದ್ರೆ ಹೋಗಿ ಹೇಳಬೇಕು? ಯಾರ ಮ್ಯಾರೇಜ್ನ ಸರಿಯಾಗಿ ನೋಡ್ಕೊಳ್ತಾ ಇಬ್ರು ಗಂಡಸ್ರು ಯಾರು ಇರ್ತಾರೋ ಹತ್ರ ಹೋಗಿ ಏನಂತ ಹೇಳ್ತಾರೆ? ಹೋಗಿ ಹೇಳ್ತಾರೆ. ಆ ರೀತಿ ಇವಾಗ ತಾಯಿ ಯಾರ ಹತ್ರ ಹೋಗಿ ಹೇಳಬೇಕು? ಮಗುನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಹೇಳಿದ ತಕ್ಷಣ ಒಂದು ಅಮ್ಮ ಅಂತ ಹೇಳಬೇಕು, ಅಥವಾ ಸರಿ ಆಯ್ತಮ್ಮ ಏನೋ ಒಂದು ಮಾಡ್ತೀನಿ ಅನ್ಬೇಕು. ಯೇಸು ಕ್ರಿಸ್ತನ ಉತ್ತರ ಯಾವ ರೀತಿ ಇದೆ ನೋಡಿ, ಸ್ತ್ರೀಯೇ, ನನ್ನ ಸಮಯ ಇನ್ನೂ ಬಂದಿಲ್ಲ. ಯಾಕೆ? ಓದಿಯ ವಾಕ್ಯವನ್ನು. ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವೂ ಇನ್ನೂ ಬಂದಿಲ್ಲ ಅಂತ ಹೇಳಲು ಅವರ ತಾಯಿಯು ಕೆಲಸದವರಿಗೆ, ಅವರು ನಿಮಗೆ ಏನು ಹೇಳುವರೋ ಅದನ್ನು ಮಾಡಿರಿ ಅಂದಳು. ಆಮೇಲೆ ಏನು ಹೇಳ್ತಾ ಇದ್ದಾರೆ? ನೀವು ಯಾಕಮ್ಮ ನನಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ನನಗೇನು ಮಾಡಬೇಕೋ ಗೊತ್ತು, ನೀವು ಹೇಳ್ಬೇಡ ಅಂತ ಸಿಂಪಲ್ ವರ್ಡ್ಸಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಸಮಯ ನೇರನೋ ವರಲೆ நீங்கள் என்னை ஃபோர்ஸ் பண்ணுறீங்கன்ற மாதிரி பேசுகிறாரு அவர். ಇದು ಯಾಕಷ್ಟು ಮುಖ್ಯ ಯೋಚನೆ ಮಾಡಿ. ಒಂದು ತಾಯಿ ಬಂದು ಮಗನ ಹತ್ರ ಏನು ಹೇಳ್ತಾ ಇದ್ದಾರೆ? ತಾಲಿ ಆಗ್ಬಿಡ್ತಪ್ಪ ಇವ್ರಿಗೆ, ತುಂಬ ಕಷ್ಟ ಆಗುತ್ತೆ ಅಂತ. ಈ ಇಮಿಡಿಯೇಟ್ ರಿಪ್ಲೈ ಏನಿರಬೇಕು? ಆಯಿತು, ಇಲ್ಲ, ಈ ರೀತಿ ಇರಬೇಕು. ಯೇಸು ಕ್ರಿಸ್ತುವಿನ ಉತ್ತರ ಯಾವ ರೀತಿ? ಎಲ್ಲ ಕಡೆ ನೋಡಿ, ಕಂಪ್ಲೀಟ್ ಯೋಹಾನದಲ್ಲಿ ಉತ್ತರನೇ ಬೇರೆ ಥರ ಇರುತ್ತೆ. ಯೇಸು ಕ್ರಿಸ್ತುವಿನ ಪ್ರತಿಯೊಂದು ಒಂದು ವಿಷಯಕ್ಕೂ ಉತ್ತರ ಬೇರೆ ರೀತಿ ಕೊಡ್ತಾರೆ. ನಾರ್ಮಲ್ ಆಗಿ ಮನುಷ್ಯರು ಕೊಡುವಂಥ ಉತ್ತರನೇ ಅಲ್ಲ ಅದು. ಇವರೇನು ಹೇಳ್ತಾ ಇದ್ದಾರೆ? ಸ್ತ್ರೀಯೇ, ನನ್ನ ಸಮಯ ಇನ್ನೂ ಬಂದಿಲ್ಲ, ಯಾಕೆ ನನಗೆ ಗೊಡವೆ ಕೊಡ್ತಾ ಇದೆಯಾ ಅಂತಾರೆ. ಏನು ಅರ್ಥ ಇದಕ್ಕೆ? ಈ ಮಾತಿನ ಅರ್ಥ ಏನು? ಓದಿದ ತಕ್ಷಣ ನನ್ನ ಮೈಂಡ್ಗೆ ಕೊಡ್ತಿದ್ದೆ ಏನಂತ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ದೇವರು ಅಂತ ಯೋಚನೆ ಮಾಡಿ. ಯಾಕೆ? ಸೊ ಇವಾಗ ಯೇಸು ಕ್ರಿಸ್ತು ಮಿನಿಸ್ಟ್ರಿಗೆ ಬರೋದು ಯಾವ ಸಮಯಕ್ಕೆ? 30 ವರ್ಷ. ನೀವು ನೋಡಿ, ಎಲ್ಲ ಕಡೆಯಲ್ಲೂ ಯೇಸುವಿನ ಕುರಿತಾಗಿ ಮಾತಾಡಬೇಕಾದ್ರೆ ಏನಂತ ಕರೀತಾರೆ ಅಂದರೆ, ಮೇರಿಯ ಕುಮಾರ ಅಂತ ಮಾತಾಡ್ತಾರೆ. ಯೋಸೇಫಿನ ಮಗನು ಅಂತ ಕೆಲವು ಜಾಗಗಳಲ್ಲಿ ಹೇಳ್ತಾರೆ, ಭಾಳಷ್ಟು ಜಾಗದಲ್ಲಿ ಇವರ ತಾಯಿ ಮೇರಿ ತಾನೆ, ಮೇರಿನ ಮಗ ಅಂತ ಮಾತಾಡ್ತಾರೆ. ಒಬ್ಬರನ್ನು ಮೇರಿನ ಮಗನು ಅಂತ ಮಾತಾಡಬೇಕಂದ್ರೆ ಅದಕ್ಕೆ ಕಾರಣ ಏನಂದರೆ, ಎಷ್ಟೋ ಜನ ಯೋಚನೆ ಮಾಡೋದೇನೆಂದರೆ, ಯೋಸೆಫ್ ಅನ್ನುವಂಥ ತಂದೆ, ಯೇಸು ಕ್ರಿಸ್ತುವಿನ ತಂದೆ ಎಷ್ಟೋ ವರ್ಷಗಳಾದ ಮೇಲೆ ತೀರ್ಕೊಂಬಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ. ಯಾಕಂದರೆ ನೀವು ನೋಡಿ, ಎಲ್ಲಿ ಯೋಸೆಫ್ ಲಾಸ್ಟ್ ಆಗ್ತಾರೆ ಅಂದರೆ, ಯೇಸು ಕ್ರಿಸ್ತು 12 ವಯಸ್ಸು ಇರಬೇಕಾದ್ರೆ ಎಲ್ಲಿರ್ತಾರೆ? ದೇವರ ಆಲಯದಲ್ಲಿ ವಾಕ್ಯ ಹೇಳ್ತಾ ಇರಬೇಕಾದ್ರೆ ಅದೇ ಲಾಸ್ಟ್ ಯೋಸೆಫ್ನ ನೋಡ್ತಾ ಇದ್ದೀವಿ. ಯೋಸೆಫ್ ಅದಾದ ಮೇಲೆ ತಿರುಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಯೇಸು ಕ್ರಿಸ್ತು ಏನು ಮಾಡ್ತಿದ್ರು ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಏನಂತ? 12ರಿಂದ 30 ವಯಸ್ಸುವರೆಗೂ ಏನು ಮಾಡಿದ್ರು ಯೇಸು ಕ್ರಿಸ್ತು? ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಏನು ಮಾಡಿರ್ತಾರೆ? ಅವರು ಏನು ಮಾಡಿರ್ತಾರೆ ಅಂತ ಒಂದು ಊಹೆ ಇರ್ಬೋದು ನಮಗೆ. ಒಂದು ಎಕ್ಸಾಂಪಲ್ಗೆ ಇಟ್ಕೊಳ್ಳಿ. ನೋಡಿ, ತಂದೆ ಅನ್ನೋದು ಯಾವಾಗ ತೀರ್ಕೊಂಡ್ರು ಗೊತ್ತಿಲ್ಲ, ಆದರೆ ತೀರ್ಕೊಂಡಿದ್ದಾರೆ. ಯಾವಾಗಲೂ ಮಿಡಲಲ್ಲಿ ಯೋಸೆಫ್ ಅನ್ನೋರು ತೀರ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಮೂತ ಮಗ ಅಂತಾರಲ್ಲ, ಫಸ್ಟ್ ಸನ್, ದೊಡ್ಡ ಮಗ ಏನು ಮಾಡಬೇಕಾಗಿತ್ತು? ಕುಟುಂಬವನ್ನು ನೋಡ್ಕೊಬೇಕಾಗಿತ್ತು. ದೇವರ ವಾಕ್ಯದ ಪ್ರಕಾರ ಮೊದಲು ಮಗನು ಯಾವಾಗಲೂ ಏನು ಮಾಡಬೇಕಂದ್ರೆ, ತಂದೆ ತೀರ್ಕೊಂಬಿಟ್ರೆ ತಾಯಿಯನ್ನು ನೋಡ್ಕೊಳ್ಳೋದು ಅವನ ಕರ್ತವ್ಯ. ಮೊದಲ ಮಗನಿಗೆ 2ರಷ್ಟು ಭಾಗ ಹೋಗ್ತಿತ್ತು. ಒಂದು ಶ್ರೇಷ್ಠ ಪುತ್ರನಾಗಿದ್ದ ಕಾರಣದಿಂದ 2ರಷ್ಟು ಪ್ರಾಪರ್ಟಿ ಯಾರಿಗೂ ಹೋಗ್ತಿತ್ತು? ಚಿಕ್ಕ ಮಗನಿಗಿಂತ ದೊಡ್ಡ ಮಗನಿಗೆ 2ರಷ್ಟು ಪ್ರಾಪರ್ಟಿ ಹೋಗಬೇಕು. ಸೊ ಈ ರೀತಿ ಇರಬೇಕಾದ್ರೆ ಇಂಥ ಮಗನಿತ್ರ ತಾಯಿ ಹೋಗಿ ಹೇಳೋದು ಏನಕ್ಕೋಸ್ಕರ? ಅವರು ದೇವಕುಮಾರ ಅನ್ನುವಂಥ ಕಾರಣದಿಂದ ಅಲ್ಲ, ತನ್ನ ಮಗನು ಅನ್ನುವಂಥ ಕಾರಣದಿಂದ. ಇವಾಗ ನನ್ನ ತಾಯಿ ನನ್ನ ಹತ್ರ ಬಂದು ಏನಾದರೂ ಹೇಳಿದ್ರೆ ಏನಕ್ಕೋಸ್ಕರ ಹೇಳ್ತಾರೆ? ನಾನು ಪಾಸ್ಟ್ ಪ್ರೀಚ್ ಮಾಡ್ತೇವೆ, ಆ ರೀತಿ ಅಲ್ಲ. ಮಗ ಅನ್ನುವಂಥ ಕಾರಣದಿಂದ ಬಂದು ಮಾತಾಡ್ತಾರೆ. ಬಂದು ಮಾತಾಡಿ ಆ ರೈಟ್ಸಿಂದ ಬಂದು ಏನಂತ ಕೇಳ್ತಾ ಇದ್ದಾರೆ? ನೋಡಪ್ಪ, ಈ ರೀತಿ ಮದುವೆಯಲ್ಲಿ ಖಾಲಿಯಾಗಿದೆ. ಆದರೆ ದೇವರ ಉತ್ತರ ಯಾವ ರೀತಿ ಇದೆ? ಸ್ತ್ರೀಯೇ, ಅಮ್ಮ ಅಂತ ಕೂಡ ಅಲ್ಲ, ಆ್ಯಕ್ಚುಲಿ ಒರಿಜಿನಲ್ ವರ್ಡಲ್ಲಿ ಸ್ತ್ರೀ ಅಂತ ಬರುತ್ತೆ. ಸ್ತ್ರೀಯೇ, ಯಾಕೆ ನನಗೆ ಈ ಥರ ತೊಂದರೆ ಕೊಡ್ತಾ ಇದೆಯಾ? ನನ್ನ ಸಮಯ ಇನ್ನೂ ಬಂದಿಲ್ಲ. ಅವ್ರು ಈ ವಾಕ್ಯವನ್ನು ಹೇಳುವುದಕ್ಕೆ ಅರ್ಥ ಏನಂದರೆ, ಚೆನ್ನಾಗಿ ಯೋಚನೆ ಮಾಡಿ. ಈ ವಾಕ್ಯವನ್ನು ಹೇಳುವುದಕ್ಕೆ ಅರ್ಥ ಏನಂದರೆ, 30 ವರ್ಷ ತನ್ನ ತಾಯಿಯ ಕೆಳಗಡೆ, ತನ್ನ ತಾಯಿಯ ಅಧಿಕಾರದ ಕೆಳಗಡೆ ಯೇಸು ಕ್ರಿಸ್ತು ಬಾಳ್ತಿದ್ರು. ಯಾಕಂದರೆ ಯೇಸು ಕ್ರಿಸ್ತುವಿಗೆ ಅಣ್ಣನ ತಮ್ಮಂದಿರಿದ್ರು ಅಂತ ನಮಗೆ ಬರೀತಾರೆ. ಅವ್ರ ಸಿಬ್ಲಿಂಗ್ಸ್ ಇದ್ರು ಅಂತ. ಈ ರೀತಿ ಇರಬೇಕಾದ್ರೆ ಆ ಸಿಬ್ಲಿಂಗ್ಸ್ನ ಬಳಿ ಏನು ಮಾಡ್ತಾ ಇದ್ದಾರೆ? ಇವಾಗ ಅವ್ರಿಗೋಸ್ಕರ ಏನು ಮಾಡಬೇಕು? ಅಣ್ಣನಾದ ಇವರು
ಸಂಪಾದನೆ ಮಾಡಿ ಕೊಡಬೇಕು, ಅವರು ದೊಡ್ಡ ವಯಸ್ಸಾಗೋವರೆಗೂ, ತಾಯಿನ ನೋಡ್ಕೊಳ್ಳೋವರೆಗೂ. ಸೊ 30 ವರ್ಷ ಯೇಸು ಕ್ರಿಸ್ತು ಏನು ಮಾಡ್ತಾ ಇದ್ದಾರೆ, ತನ್ನ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದಾರೆ. ತನ್ನ ಸೇವೆ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕುಟುಂಬಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆಮೇನ್. ತನ್ನ ಕುಟುಂಬ ಆದ ಮೇಲೆ ಇವಾಗ ಏನು ಮಾಡ್ತಾರೆ, 30 ವರ್ಷ ಆದಮೇಲೆ ಇವಾಗ ಆ ವಾಕ್ಯ ಹೇಳೋದಕ್ಕೆ ಕಾರಣ ಏನಂದರೆ, ಇನ್ಮೇಲೆ ನನ್ನ ಅಧಿಕಾರ ನೀವಲ್ಲ ದೇವರು, ನೀವು ಹೇಳುವ ರೀತಿಯಲ್ಲಿ ನಾನು ಮಾಡಲ್ಲ. ಆ ವಾಕ್ಯಕ್ಕೆ ಅದೇ ಅರ್ಥ. ನನ್ನ ಸಮಯ ಬಂದಿಲ್ಲ ಅಂದರೆ ನನ್ನ ಸಮಯ ದೇವರು ಏನು ಹೇಳ್ತಾರೋ ಅದನ್ನು ಮಾಡೋದು. ನೀವು ಯೋಹಾನ ಆಮೇಲೆ ಓದಬೇಕಾದ್ರೆ ಇದನ್ನೇ ಯೇಸು ಕ್ರಿಸ್ತು ಹೇಳ್ತಾರೆ. ಏನಂತ ಹೇಳ್ತಾರೆ, என்னுடைய நான் பண்ணுற எல்லா விஷயமும் அப்பா சொல்கிறதுனால தான் பண்ணுறேன், பிதா சொல்கிறதுனால தான் எல்லாத்தையும் பண்ணுறேன் ಅಂತ ಹೇಳ್ತಾರೆ. ಸೊ ಈ ರೀತಿ ಮಾತಾಡೋದಕ್ಕೆ ಕಾರಣ ಏನು, ತಂದೆಯ ಬಳಿಯಿಂದ ಅಧಿಕಾರ ನನಗೆ ಅಂತ. ಅದಾದ ಮೇಲೆ ಏನು ಮಾಡ್ತಾ ಇದ್ದಾರೆ, ಆ ನೀರನ್ನು ತಂದು ತುಂಬಿಸ್ತಾ ಇದ್ದಾರೆ. ನೀರನ್ನು ತುಂಬಿಸಿದ ಮೇಲೆ ಏನಾಗುತ್ತೆ, ಈ ರೀತಿಯಾದ ದ್ರಾಕ್ಷರಸ ಎಲ್ಲೂ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಆಮೇನ್. ಸೊ ಏನಕ್ಕೆ ಮಾಡ್ತಾ ಇದ್ದಾರೆ ಇವದನ್ನು, ಅವ್ರಿಗೆ ಅತಿಶಯ ಮಾಡೋದಕ್ಕೆ ಕಾರಣ ಏನು, ಮಾರ ಅನ್ನುವಂಥ ಜಾಗದಲ್ಲಿ ನೀರನ್ನು, ಕಹಿಯಾದ ನೀರನ್ನು ಸಿಹಿಯಾಗಿ ಮಾಡಿದ ದೇವರು ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ನೀರನ್ನು, ಬಿರಿ ನೀರನ್ನು ದ್ರಾಕ್ಷರಸವಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಥ ಏನಂದರೆ, ಕಹಿಯಾದ ನೀರನ್ನು, ನೀರು ಅಂದರೆ ಮೋಸೆ ಕಾಲದಲ್ಲಿ ಯಾವ ರೀತಿ ಆ ಲಾ ಅಂದರೆ ದೇವರ ಆಜ್ಞೆಗಳ ಕೆಳಗಡೆ ಬರಬೇಕಾದ್ರೆ ಕಹಿಯಾಗಿತ್ತು ಆ ನೀರು, ಇವಾಗ ಏನಾಗ್ತಾ ಇದೆ, ಯೇಸು ಕ್ರಿಸ್ತುವಿನ ಕೆಳಗಡೆ ಬರುವಾಗ ಈ ವಾಕ್ಯ ನಮಗೆ ಸಿಹಿಯಾಗಿ ಮಾರ್ಪಡ್ತಾ ಇದೆ. ಆಮೇನ್. ಅದಕ್ಕೆ ಅರ್ಥ ಇದೆ, ಯೇಸು ಕ್ರಿಸ್ತು ಮಾಡಿದಕ್ಕೆ ಅರ್ಥ ಏನು, ಹೊಸ ಒಡಂಬಡಿಕೆ ಕೆಳಗಡೆ, ಯೇಸು ಕ್ರಿಸ್ತುವಿನ ಕೆಳಗಡೆ ಬಿರಿ ನೀರಾಗಿದ್ದಂಥ ವಿಷಯ ಅವರು ದ್ರಾಕ್ಷರಸವಾಗಿ ಮಾರ್ಪಡಿಸ್ತಾ ಇದ್ದಾರೆ. ಬಿರಿ ಆಜ್ಞೆಗಳಾಗಿದ್ದದ್ದನ್ನು ನಮ್ಮ ಮನಸ್ಸಿನಲ್ಲಿ ಬರೀತಾ ಇದ್ದಾರೆ. ಆಮೇನ್. ಹೊಸ ಒಡಂಬಡಿಕೆ ನಮ್ಮ ಜೊತೆ ದೇವ್ರು ಮಾಡಿರೋದು ಹೀಬ್ರೂಸ್ 10ನೇ ಅಧ್ಯಾಯ ಅಂದ್ಕೊಳ್ತೀನಿ. ಹೊಸ ಒಡಂಬಡಿಕೆ ಯಾವುದು ದೇವ್ರು ನಮ್ಮ ಜೊತೆ ಮಾಡ್ಕೊಂಡಿರೋದು, ನನ್ನ ವಾಕ್ಯವನ್ನು ಇವರ ಮನಸ್ಸಿನ ಹಲಗೆಯ ಮೇಲೆ ಬರೆದಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಬಾಯಿನಲ್ಲಿ ವಾಕ್ಯ ಇರುತ್ತೆ, ಮನಸ್ಸಿನ ಹಲಗೆಯ ಮೇಲೆ ದೇವರೇ ಬರೀತಾರಂತೆ. ಅದೇ ಯೋಹಾನಲ್ಲಿ ಇನ್ನೊಂದು ವಿಷಯ ಏನು ಮಾತಾಡ್ತಾರೆ ಅಂದರೆ, ಯಾರು ನನ್ನ ಮೇಲೆ ವಿಶ್ವಾಸ ಇಡುವುದಕ್ಕೂ ಸಹ ತಂದೆಯವರನ್ನು ಆರಿಸಿಕೊಳ್ಬೇಕು ಅಂತ ಮಾತಾಡ್ತಾರೆ. ತಂದೆ ಯಾರು ನನಗೆ ಕೊಟ್ಟಿದ್ದಾರೋ ಅವ್ರಿಗೆ ಏನು ಮಾಡ್ತೀನಿ, ಅವ್ರನ್ನ ನಾನು ನೋಡ್ಕೊಳ್ತೀನಿ. ಎಷ್ಟೋ ಜನರಿಗೆ ನನ್ನ ಬಳಿಯಲ್ಲಿ ಬರುವುದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅವರು ಕತ್ತಲೆಯಲ್ಲಿ ಬಾಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ಇದರಲ್ಲಿದೆ ಅಂದರೆ 3ನೇ ಅಧ್ಯಾಯ ಅಂದ್ಕೊಳ್ತೀನಿ. 3ನೇ ಅಧ್ಯಾಯ ನಿಕೋದೇಮಿನ ಬಳಿಯಲ್ಲಿ ಮಾತಾಡ್ತಾ ಇರ್ತಾರೆ. ನಿಕೋದೇಮಿನ ಬಳಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಹೇಳುವಂಥ ವಾಕ್ಯಗಳನ್ನು ಮಾತ್ರ ಓದಿ. 8ನೇ ವಾಕ್ಯ, ಯೋಹಾನ 3ನೇ ವಚನ ಇಲ್ಲ 4ರಿಂದ ಓದಿ. 4ನೇ. ನಿಕೋದೇಮನು ಅವರನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ, ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಿದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಮೊದಲು ಏನು ಹೇಳ್ತಾ ಇದ್ದಾರೆ, ನೀರಿನಿಂದನೂ ಆತ್ಮನಿಂದನೂ ಏನಾದರೆ ಒಬ್ಬನು ಇದಾಗದೆ ಹೋದರೆ ಏನು ಹೇಳ್ತಾರಪ್ಪ, ಇಲ್ಲ ತಿರುಗಿ ಅದೇನು ಆ ವಾಕ್ಯ ಏನಿದೆ, ಆತ್ಮದಿಂದಲೂ ಹುಟ್ಟದಿದ್ದರೆ. ಓಕೆ, 2 ರೀತಿಯಾದ ದೀಕ್ಷಾಸ್ಥಾನ ಆಯಿತು. ಒಂದು ಯೋಹಾನ್ ಜ್ಞಾನಸ್ಥಾನನವರು ಕೊಟ್ಟಂಥ ದೀಕ್ಷಾಸ್ಥಾನ, ಇನ್ನೊಂದು ಯೇಸು ಕ್ರಿಸ್ತು ಕೊಟ್ಟಂಥ ದೀಕ್ಷಾಸ್ಥಾನ. ಯೇಸು ಕ್ರಿಸ್ತು ಕೊಟ್ಟಂತ ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಟ್ಟಂಥ ದೀಕ್ಷಾಸ್ಥಾನ. ನೀವು ನೋಡಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ಇದೆಲ್ಲ. ಯಾಕಂದರೆ ಯಾವಾಗ ನೋಡಿದ್ರು ನಾವೇನು ಮಾಡ್ತೀವಿ ಅಂದರೆ ಕತೆ ತೊಗೊಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ಏನು ಮಾಡ್ತೀನಿ ಅಂದರೆ ಕತೆ ಹಿಂದೆಗಡೆ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇವಾಗ ಅಪೊಸ್ತಲರ 1ನೇ ಅಧ್ಯಾಯದಲ್ಲೂ 2ನೇ ಅಧ್ಯಾಯದಲ್ಲೂ ಎಷ್ಟೋ ಜನ ಏನು ಮಾತಾಡ್ತಾರೆ ಅಂದರೆ, ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಗೋಂತ ಪೇತ್ರನು ಎದ್ದು ನಿಂತು ಮಾತಾಡಿದ್ರು ಅಂತ. ಪೇತ್ರನ ಎದ್ದು ನಿಂತು ಮಾತಾಡಬೇಕಾದ್ರೆ ಏನಂತ ಹೇಳ್ತಾರೆ, ಯಾರು ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಾರೋ ಅವ್ರೇನಾಗ್ತಾರೆ, ನಿತ್ಯ ಜೀವ ಸಿಗತ್ತೆ ಅಂತ ಪೇತ್ರನು ಮಾತಾಡ್ತಾರೆ. ಎಷ್ಟು ಜನ ಆಕ್ಸ್ 2ನೇ ಅಧ್ಯಾಯ ಓದಿದ್ದೀರಾ ಗೊತ್ತಿಲ್ಲ. ಆಕ್ಸ್ 2ನೇ ಅಧ್ಯಾಯದಲ್ಲಿ ಏನಾಗ್ತಾ ಇದೆ, ಪವಿತ್ರ ಆತ್ಮ ತನ್ನ ಶಿಷ್ಯರ ಮೇಲೆ ಆವಾಗಲೇ ಬಂದು ಏನು ಮಾಡ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಯಾವ ರೀತಿ ಇಳಿತಾರೆ ಅಂದರೆ, ಜೀಸಸ್ ಬ್ರೀತ್ಸ್ ಆನ್ ದೆಮ್ ಅಂತ ಇದೆ. ಯೋಹಾನ್ 21ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು ತನ್ನ ಶಿಷ್ಯರ ಮಧ್ಯದಲ್ಲಿ ಇರ್ತಾರೆ. ಶಿಷ್ಯರ ಮಧ್ಯದಲ್ಲಿ ಇರಬೇಕಾದರೆ ಅವ್ರೇನು ಮಾಡ್ತಾರೆ, ತನ್ನ ಶ್ವಾಸವನ್ನು ಊದಿ ರಿಸೀವ್ ದ ಹೋಲಿ ಸ್ಪಿರಿಟ್ ಅಂತಾರೆ. ತನ್ನ ಶ್ವಾಸವನ್ನು ಓದಿ ಪವಿತ್ರ ಆತ್ಮರನ್ನು ಏನು ಮಾಡಿ ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಈ ರೀತಿ ಪಡೆದುಕೊಂಡ ಮೇಲೆ ಯೇಸು ಕ್ರಿಸ್ತು ಏನು ಹೋಗ್ತಾರೆ, ಮೇಲೆ ಹೋಗ್ತಾ ಇದ್ದಾರೆ, ಇಲ್ಲಿ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ.
ಪರಲೋಕಕ್ಕೆ ಹೋಗಬೇಕಾದ್ರೆ ಏನಾಗ್ತಾ ಇದೆ, ಇವಾಗ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಹೋದ ಮೇಲೆ ಪವಿತ್ರ ಆತ್ಮ ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮ ಕೆಲಸ ಮಾಡಬೇಕಾದರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಪವಿತ್ರಾತ್ಮ ಕೆಲಸ ಮಾಡಬೇಕಾದ್ರೆ ಮೊದಲನೇ ಯಾರು ಎದ್ದು ನಿಂತು ಮಾತಾಡ್ತಾರೆ? ಪೇತ್ರನು. ಯಾರು ಈ ಪೇತ್ರನು? 3 ಸತಿ ದೇವರೇ ನನಗೆ ಗೊತ್ತಿಲ್ಲ ಅಂತ ಹೇಳಿದಂಥ ಪೇತ್ರನು 5-10 ಸಾವಿರ ಜನರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಪೆಂತೆಕೋಸ್ತ್ ದಿನದಲ್ಲಿ. ಯೋಚನೆ ಮಾಡಿ, 5 ಜನರ ಮುಂದೆ ಯೇಸು ಕ್ರಿಸ್ತುವಿನ ಜೊತೆ ನಾನು ಇದ್ದವನು, ಯೇಸು ಕ್ರಿಸ್ತನ ನಂಬ್ತೀನಿ ಅಂತ ಕೂಡ ಅಲ್ಲ, ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೀನಿ ಅಂತ ಹೇಳುವುದಕ್ಕೂ ಸಹ ಭಯಪಟ್ಟಂಥ ಮನುಷ್ಯ ಪವಿತ್ರಾತ್ಮ ಬಂದಿದ ನೆಕ್ಸ್ಟ್ ಸೆಕೆಂಡೇ ಪೆಂತೆಕೋಸ್ತ್ ದಿನದಲ್ಲಿ 5,000 ಜನರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆಮೇನ್. ಯೋಚನೆ ಮಾಡಿ ಎಷ್ಟು ಡಿಫ್ರೆನ್ಸ್ ಒಂದು ಪವಿತ್ರಾತ್ಮ ಒಂದು ಮನುಷ್ಯರಲ್ಲಿ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ. ಇಷ್ಟಕ್ಕೂ ಪೇತ್ರನು ಮೊದಲೇ ದೀಕ್ಷಾಸ್ಥಾನ ತಗೊಂಡಿದ್ದವರು, ಸೆಕೆಂಡ್ ಟೈಮ್ ದೀಕ್ಷಾಸ್ಥಾನ ತಗೊಂಡಿದ್ದಂತೆ ಬೈಬಲಲ್ಲಿ ಬರ್ತಿಲ್ಲ. ಮೊದಲನೇದಾದ ದೀಕ್ಷಾಸ್ಥಾನ ಯೋಹಾನ್ ಜ್ಞಾನಸ್ಥಾನ ಕೊಡಬೇಕಾದ್ರೇನು ಯೋಹಾನ್ 1ನೇ ಅಧ್ಯಾಯದಲ್ಲಿ ಏನಂತ ಮಾತಾಡ್ತಾರೆ ಅಂದರೆ, ನಾ ಕೊಡುಗರ ಜ್ಞಾನಸ್ಥಾನೋ ಅವಳು ಮುಖ್ಯಮಾನಂತ ಜ್ಞಾನಸ್ಥಾನೋ ಇಲ್ಲ, ನಾ ಆಯ್ಟ ಪಿರಗೆ ನಾ ಪೋಯಿಟ ಪಿರಗೆ ಇನ್ನೊರ್ತರು ಬರೋರು, ನಾನು ಹೋದ ಮೇಲೆ ಇನ್ನೊಬ್ರು ಬರ್ತಾರೆ, ಅವರು ನಿಮ್ಮನ್ನು ಪವಿತ್ರಾತ್ಮರಿಂದ ಏನು ಮಾಡ್ತಾರೆ, ದೀಕ್ಷಾಸ್ಥಾನ ಕೊಡ್ತಾರೆ ಅಂತಾರೆ. ಈ ಪವಿತ್ರಾತ್ಮರಿಂದ ದೀಕ್ಷಾಸ್ಥಾನ ಅಂದರೆ ಏನು? ಯಾಕಂದರೆ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಮೊದಲನೇ ದೀಕ್ಷಾಸ್ಥಾನ ಪಡ್ಕೊಳ್ತೀವಿ. ಎಷ್ಟೋ ಜನರು ಆ ಕಾಲದಲ್ಲಿ ಯೋಹಾನ್ ಜ್ಞಾನಸ್ಥಾನ ಆ ದೀಕ್ಷಾಸ್ಥಾನ ಕೊಟ್ಟಿದ್ದ ಕಾರಣ ತನ್ನ ಪಾಪಗಳು ಅರಿವಾಗಬೇಕು ಅಂತ. ಯಾರಿಗೆಲ್ಲ ತನ್ನ ಪಾಪಗಳು ಅರಿವಾಗುತ್ತೋ ಅವ್ರು ದೀಕ್ಷಾಸ್ಥಾನ ತಗೊಳ್ತಿದ್ರು. ದೇವರೇ ನಾನು ಪಾಪಿ, ನನಗೇನು ಬೇಕು, ಪಾಪ ಕ್ಷಮಾಪಣೆ ಕೊಡಿ. ಈ ಕಾಲದಲ್ಲಿ ಯಾವ ರೀತಿ ಎಷ್ಟೋ ಜನ ನೀರಿನಲ್ಲಿ ಹೋಗಿ ಏನು ಹೇಳ್ತಾರೆ, ಮುಳುಗಿ ಎದ್ದೋಳೋ ಕಾರಣ ಏನು, ತಣ್ಣೀಲಿ ಹೋಗಿ ಮುಳುಗಿ ಎದ್ದ ಕಾರಣ ತನ್ನ ಪಾಪ ಕ್ಷಮೆ ಆಗಬೇಕು ಅಂತ. ಅದೇ ರೀತಿಯೇ ಎಲ್ಲಿ ಯೋಹಾನ್ ಜ್ಞಾನಸ್ಥಾನ ಏನಕ್ಕೆ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತು ಬರುವಾಗ ಅವರ ಮೇಲೆ ಏನಾಗಬೇಕು, ಇವರು ವಿಶ್ವಾಸ. ನೀವು ಚೆನ್ನಾಗಿ ಓದಿ ಯೋಹಾನ್ 1ನೇ ಅಧ್ಯಾಯ, ಇದಕ್ಕೋಸ್ಕರನೇ ಯೋಹಾನ್ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು வரும்போது ಅವರ ಮೇಲೆ ನಂಬಿಕೆ ವೆಕ್ಕಿನೋன்ற ಕಾರಣಕ್ಕಾಗದ ಅಂತ ದೀಕ್ಷಾಸ್ಥಾನ ಕೊಡ್ಕರಾರು. ಯಾನ ಒಬ್ಬನಿಗೆ ತನ್ನ ಪಾಪವು ಅರಿವಾಗಿಲ್ಲ ಅಂದರೆ ಯೇಸುವಿನ ಮೇಲೆ ವಿಶ್ವಾಸ ಇಡುವುದಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಬಿ ಬಾರ್ನ್ ಟ್ವೈಸ್ ಇನ್ ಗಾಡ್. 2 ಸತಿ ಪ್ರತಿಯೊಂದು ಮನುಷ್ಯನು 2 ಸತಿ ಏನಾಗಬೇಕು, ಹುಟ್ಟಬೇಕು. 2 ಸತಿ ಅಂದರೆ ನಾನು ಯಾವಾಗ ಹೇಳ್ತಾ ಇದ್ದೀನಿ, ನೀವು ಕ್ರಿಸ್ತುವಲ್ಲಿ ಬಂದ ಮೇಲೂ ಇನ್ನೊಂದು ಸತಿ ಹುಟ್ಟಬೇಕು. ಕ್ರಿಸ್ತುವಲ್ಲಿ ಬಂದಿದ್ದ ತಕ್ಷಣ ನೀವು ಚೇಂಜ್ ಆಗಲ್ಲ. ಕ್ರಿಸ್ತುವಲ್ಲಿ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ, ನೀವು ಯೇಸುವೇ ದೇವರು ಅಂತ ತಿಳ್ಕೊತೀರಾ, ನಿಮ್ಮ ಪಾಪವು ಅರಿವಾಗುತ್ತೆ. ಅವಾಗ ಏನು ಮಾಡ್ತೀರಾ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಗೊಳ್ತೀರಾ. ಆದರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ ಆಗೋದಕ್ಕೆ ಸಮಯ ತಗೊಳುತ್ತೆ. ಒಂದೇ ದಿವಸದಲ್ಲಿ ನಿಮ್ಮ ಪವಿತ್ರಾತ್ಮರ ದೀಕ್ಷಾಸ್ಥಾನ ಆಗಲ್ಲ. ಯು ರಿಸೀವ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರ ಏನು ಮಾಡ್ತೀರಾ, ಪಡೆದುಕೊಳ್ತೀರಾ. ಆದರೆ ಅವ್ರನ್ನ ತಿಳ್ಕೊಳ್ಳೋಕ್ಕೆ ಸಮಯ ಆಗುತ್ತೆ. ಮೊದಲನೇ ದಿವಸದಲ್ಲಿ ಯಾರೂ ಪವಿತ್ರಾತ್ಮನ ತಿಳ್ಕೊಳ್ಳಲ್ಲ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಫಾರ್ ದ ಹೋಲಿ ಸ್ಪಿರಿಟ್ ಟು ಹ್ಯಾವ್ ಯು. ನಿಮ್ಮನ್ನು ಸಂಪೂರ್ಣವಾಗಿ ಪವಿತ್ರಾತ್ಮರ ಕೈಗಳಲ್ಲಿ ಕೊಡುವುದಕ್ಕೆ ಏನಾಗುತ್ತೆ, ನೀವು ಸಮರ್ಪಿಸೋದಕ್ಕೆ ಏನಾಗುತ್ತೆ, ಸಮಯ ತಗೊಳುತ್ತೆ. ಆಗ್ತಾನೆ ನೀವೇನಾಗುತ್ತೆ, ಸಂಪೂರ್ಣವಾಗಿ ದೀಕ್ಷಾಸ್ಥಾನ ಪಡ್ಕೊಳ್ತಾ ಇದ್ದೀರಾ. ಏನೋ ಯು ಕಂಪ್ಲೀಟ್ಲಿ ಸಬ್ಮಿಟಿಂಗ್ ಟು ದ ಹೋಲಿ ಸ್ಪಿರಿಟ್. ಇದು ಆಗೋದಕ್ಕೆ ಏನಾಗತ್ತೆ, ಸಮಯ. ಎಷ್ಟೋ ಜನರಿಗೆ ಇರುವಂಥ ಪ್ರಾಬ್ಲಮ್ ಏನಂದರೆ, ನಮ್ಮ ವಿಶ್ವಾಸ ಸರಿಯಾದ ಜಾಗದಲ್ಲಿ ಕಟ್ಟಿರಲ್ಲ. ನಮ್ಮ ವಿಶ್ವಾಸ ಯಾರ ಮೇಲೆ ಕಟ್ಟಿದ್ದೀವಿ ಅಂತ ಯಾವಾಗ ಅರ್ಥ ಆಗುತ್ತೆ ಅಂದರೆ, ನಮ್ಮ ಕ್ರಿಯೆಗಳಲ್ಲಿ ಅರ್ಥ ಆಗುತ್ತೆ. ಎಲ್ಲರ ವಿಶ್ವಾಸವು ಎಲ್ಲಿ ಟೆಸ್ಟ್ ಆಗುತ್ತೆ ಅಂದರೆ, ಕ್ರಿಯೆಗಳಲ್ಲಿ ಟೆಸ್ಟ್ ಆಗುತ್ತೆ. ನಿಮ್ಮ ವಿಶ್ವಾಸ ಯೇಸುವಿನ ಮೇಲೆ ಕಟ್ಟಿದರೆ ನಿಮಗೆ ಏನು ಬರಲ್ಲ ಅಂದರೆ, ಜಂಬ ಬರುವುದಿಲ್ಲ. ನಮಗೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ನಾವು ಏನು ಮಾಡ್ತೀವಿ, ವಿ ಕೀಪ್ ಸರ್ಚಿಂಗ್ ಫಾರ್ ಡೆಲಿವರೆನ್ಸ್ ಫ್ರಮ್ ಥಿಂಗ್ಸ್. ನಾವೆಷ್ಟೋ ಸತಿ ಏನು ಮಾಡ್ತೀವಿ, ವಿಷಯಗಳಿಂದ ನಮಗೆ ಬಿಡುಗಡೆ ಬೇಕು ಅಂತ ಅನುದಿನವೂ ದೇವ್ರ ಹತ್ರ ಪ್ರಾರ್ಥಿಸ್ತೀವಿ. 20-30 ವರ್ಷ ಎಲ್ಲ ಪ್ರಾರ್ಥನೆ ಮಾಡುವಂಥ ಜನರಿದ್ದಾರೆ. ಏನಕ್ಕೆ, ಒಂದು ನಿಮಿಷ, ನಮಗೆ ದೇವರೇ ನನಗೇನು ಬೇಕು, ಬಿಡುಗಡೆ ಬೇಕು ಅಂತ 20-30 ವರ್ಷ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ನಿಮಗೆ ಬಿಡುಗಡೆ ಕೊರದೇ ಇರುವುದು ದೇವ್ರು ನಿಮ್ಮ ಮೇಲೆ ತೋರಿಸ್ತಾ ಇರುವಂಥ ಕರುಣೆ. ನಿಮಗೆ ಆ ಪಾಪದಿಂದನೋ, ಆ ಒಂದು ನೋಯಿನಿಂದನೋ, ಅಥವಾ ಆ ಒಂದು ಜನರಿಂದನೋ, ವಿಷಯದಿಂದನೋ ನಿಮಗೆ ಬಿಡುಗಡೆ ಕೊಡದೇ ಇರುವುದು ದೇವರು ನಿಮಗೆ ತೋರಿಸ್ತಾ ಇರುವಂಥ ಕರುಣೆ. ಇಟ್ ಈಸ್ ಗಾಡ್ಸ್ ಮರ್ಸಿ ಆನ್ ಯು ದಟ್ ಹಿ ಈಸ್ ನಾಟ್ ಡೆಲಿವರಿಂಗ್ ಯು ಫ್ರಮ್ ಸಮಥಿಂಗ್.
ಇದನ್ನು ಯಾವಾಗ ಅರ್ಥ ಮಾಡಿಕೊಂಡೆ, ನನ್ನ ಜೀವನದಲ್ಲಿ ನಾನು ಅರ್ಥ ಮಾಡಿಕೊಂಡೆ. ಕಳೆದ 2 ವಾರದಲ್ಲಿ ದೇವರ ಹತ್ರ ಕೇಳ್ತಾ ಇದ್ದೀನಿ, 2-3 ವಾರದಿಂದ, ದೇವರೇ ಯಾಕೆ ನನಗೆ ಒಂದು ಪರ್ಟಿಕ್ಯುಲರ್ ವಿಷಯದಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾ ಇಲ್ಲ, ಯಾಕೆ ಯಾಕೆ ಯಾಕೆ? ಈ ಬಿಡುಗಡೆ ಯಾವ ರೀತಿ ಇರುತ್ತೆ ಅಂದರೆ, ನಮಗೆ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಸಡನ್ನಾಗಿ ತಲೆನೋವು ಬರುತ್ತೆ ಅಂತ ಇಟ್ಕೊಳ್ಳಿ, ಸಡನ್ನಾಗಿ ಕೋಪ ಬರುತ್ತೆ, ತಲೆನೋವು, ಏನೋ ಒಂದು ವಿಷಯ ಇರುತ್ತೆ. ಏನಾಗತ್ತಂದರೆ ಚೆನ್ನಾಗಿರ್ತಾರೆ, ದೇವರಲ್ಲಿ ಚೆನ್ನಾಗಿ ಬೆಳೀತಾ ಇರ್ತಾರೆ, ಒಂದು 15-20 ದಿವಸ ಚೆನ್ನಾಗಿ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಸಡನ್ನಾಗಿ ಕೋಪ, ಸಡನ್ನಾಗಿ ಒಂದು ಬಲಹೀನತೆ, ಸಡನ್ನಾಗಿ ಏನೋ ಒಂದು ನಡೀತಾನೆ ಇರುತ್ತೆ ಅವ್ರ ಜೀವನದಲ್ಲಿ. ಯಾವಾಗ ನೋಡಿದ್ರು ಏನಾದರೂ ಒಂದು ಕಷ್ಟ. ಈ ಕಷ್ಟ ಇಲ್ಲದಂತೆ ಬಾಳುವಂಥ ದಿನ சொல்கிறது ஆசீர்வாதமாக வாழ்கிற வாழ்க்கையே இருக்காது. ಯಾವಾಗ ನೋಡಿದ್ರು ಏನು ಮಾಡ್ತಾ ಇರ್ತಾರೆ, ಕಷ್ಟದಲ್ಲೇ ಬಾಳ್ತಾರೆ. ನಾನು ಹೇಳ್ತೀನಿ, ಇದು ದೇವರು ನಿಮ್ಮ ಮೇಲೆ ತೋರಿಸ್ತಾ ಇರುವಂಥ ಕರುಣೆ. ಆಮೇನ್. ಎಷ್ಟೋ ಜನರಿಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ದೇವರು ಒಂದು ವಿಷಯವನ್ನು ತನ್ನ ಜೀವನದಲ್ಲಿ ಅಲೋ ಮಾಡ್ತಾ ಇದ್ದಾರೆ ಅಂತ. ಹೀಬ್ರೂಸ್ 10ನೇ ಅಧ್ಯಾಯ ಅದಕ್ಕೆ ಅಷ್ಟು ಮುಖ್ಯ. ಅದರಲ್ಲಿ ಏನಂತ ಹೇಳ್ತಾ ಇದ್ದಾರೆ, ದೇವರು ನಿಮ್ಮನ್ನು ಶಿಕ್ಷಿಸುವುದು ಅಷ್ಟು ಒಳ್ಳೆಯ ವಿಷಯ ಅಂತ. ತನ್ನ ಸ್ವಂತ ಮಕ್ಕಳನ್ನೇ ದೇವರು ಶಿಕ್ಷಿಸಿ ಸರಿಪಡಿಸ್ತಾರೆ. ಯೋಚನೆ ಮಾಡಿ, ನಾನು ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ, ದೇವರೇ ಯಾಕೆ ನನಗೆ ಈ ವಿಷಯದಿಂದ ಸಂಪೂರ್ಣವಾಗಿ ಬಿಡುಗಡೆ ಸಿಗ್ತಾ ಇಲ್ಲ, ಅಥವಾ ಯಾಕೆ ನನ್ನ ಕೋಪ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಈ ಹ್ಯಾಬಿಟ್ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಯಾಕೆ ದೇವರೇ ನನಗೆ ಇನ್ನೂ ಪರಿಶುದ್ಧವಾಗಿ ಬಾಳಬೇಕು. ಇವಾಗ ಏನು ಮಾಡೋಣ ಅಂದರೆ, ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇದೆ ಅಂತ ಯೋಚನೆ ಮಾಡಿ. ಯಾರಾದರೂ ಒಬ್ಬರು ಶೇರ್ ಮಾಡ್ತೀರಾ ನಿಮ್ಮ ಪ್ರಾರ್ಥನೆ ಯಾವ ರೀತಿ ಇದೆ ಅಂತ? ಏನು ಪ್ರಾರ್ಥನೆ ಮಾಡ್ತೀರಾ ಅಂತ ಯಾರಾದರೂ ಒಬ್ಬರು ಶೇರ್ ಮಾಡಿ. ಏನು ಪ್ರಾರ್ಥನೆ ಮಾಡ್ತೀರಾ ಅನುದಿನವೂ ದೇವರ ಬಳಿಯಲ್ಲಿ ಏನು ಪ್ರಾರ್ಥನೆ ಮಾಡ್ತೀರಾ ಅಂತ ಹೇಳಿ. ನೀವು ಹೇಳಿ, ಮೈಕ್ ಇಟ್ಕೊಂಡಿದ್ದೀರಲ್ಲ, ಮೈಕ್. ಹಾಂ, ಅನುದಿನವೂ ಏನು ಪ್ರಾರ್ಥನೆ ಮಾಡ್ತೀರಾ? ಅಂದರೆ ನಾವು ದೇವರ ಹತ್ರ ಸೇರೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳು, ಒಂದು ನಿಮಿಷ ರೀ. ಹಾಂ, ನಾನು ದೇವರ ಹತ್ರ ಸೇರುವುದಕ್ಕೆ ಏನೆಲ್ಲ ಪಾಪ ಇದೆಯೋ ಅದೆಲ್ಲ ದೇವರ ನಮ್ಮಿಂದ ದೂರ ಆಗಲಿ ಅಂತ, ನಮ್ಮಿಂದ ದೂರ ಆಗಬೇಕು ಅಂತ. ಓಕೆ, ಪಾಪಗಳಿಂದ ಬಿಡುಗಡೆ, ನಾನು ದೂರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇರೆ ಮತ್ತು ದೇವರ ಹತ್ರ ತುಂಬ ಕ್ಲೋಸ್ ಆಗಿರಬೇಕು ಅಂತ, ದೇವರ ಹತ್ರ ಹತ್ತಿರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಕೆ, ಬೇರೆ ಮತ್ತು ನಾವು ಇರೋ ತನಕ, ಜೀವ ಇರೋ ತನಕ ನಮ್ಮ ಆತ್ಮ ಪ್ರಾಣ ಶರೀರ ಓಕೆ, ಜೀವ ಇರುವವರೆಗೂ ನಾನು ದೇವರ ಬಳಿಯಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಓಕೆ, ಅಷ್ಟು ಮಾತ್ರ ಅಲ್ಲದೆ ನಮ್ಮ ಆತ್ಮ ಪ್ರಾಣ ಶರೀರ ಅವ್ರ ಮುಂದೆ ಯಾವಾಗಲೂ ಪರಿಶುದ್ಧವಾಗಿ ಕಾಣಿಸ್ಬೇಕು. ಸರಿ, ಬೇರೆ ಏನಾದರೂ ಬೇರೆ ಏನು ಪ್ರಾರ್ಥನೆ ಮಾಡ್ತೀರಾ? ಹಾಂ, ನಮ್ಮನ್ನು ನಾವು ತಯಾರು ಮಾಡ್ಕೊಬೇಕು ಅಂತ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಪ್ರಾರ್ಥನೆಗಳನ್ನು ಹೇಳಿ, ಡೈಲಿ ಮಾಡ್ತೀವಲ್ಲ. ಸರಿ, ಅವ್ರು வரும்போது ಅವ್ರಿಗಾಗಿ, ಓಕೆ, ಅವ್ರು ಬರುವಾಗ ಅವ್ರಿಗೋಸ್ಕರ ನಾನು ಸರಿಯಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ. ಬೇರೆ ಹಾಂ, ಅವ್ರಿಗೋಸ್ಕರ ನಾನು ಯೂಸ್ಫುಲ್ ಆಗಿರಬೇಕು, ಅವರಿಗೆ ಸರಿಯಾದ ಪಾತ್ರೆ ಆಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೆ, ಅವ್ರಿಗೆ ಉಪಯೋಗ ಆಗುವಂಥ ಪ್ರಾರ್ಥನೆ. ಓಕೆ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಕೆ, ರಕ್ಷಣೆ ಹೊಂದದೇ ಇರೋ ರಕ್ಷಣೆ ಹೊಂದ್ಕೊಬೇಕು ಅಂತ. ಓಕೆ, ಹಾಂ, ಅನೇಕ ಜನರನ್ನು ದೇವರ ಬಳಿಯಲ್ಲಿ ತರಬೇಕು ಅಂತ. ಆಯಿತಾ, ಬೇರೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಫ್ಯಾಮ್ಲಿಗೋಸ್ಕರ. ಸೊ ಓಕೆ, ದೇವ್ರಿಗೋಸ್ಕರ ಏನು ಇಷ್ಟು ಮಾತ್ರ ಮಾಡಿ, ಇಷ್ಟು. ಓಕೆ, ಫ್ಯಾಮ್ಲಿಗೆ ಮಾಡ್ತೀವಿ, ಎಲ್ಲರೂ ಜನರಲ್ ಮಾಡೋ ಪ್ರೇಯರ್. ಓಕೆ, ದಟ್ ಈಸ್ ಆಲ್ ಜನರಲ್ ಪ್ರೇಯರ್, ಐ ಅಗ್ರಿ. ಬೇರೆ ಯಾವುದೋ ಒಂದು ಪ್ರಾರ್ಥನೆ ನಾವು ಮಿಸ್ ಮಾಡ್ತಾ ಇದ್ದೀವಿ. ಪರಲೋಕದ ಅಲ್ಲ. ಓಕೆ, ಹಾಂ, ಸೊ ಓಕೆ, ಹಾಂ, ಇವಾಗಲೂ ನಮ್ಮ ಜೊತೆಯಲ್ಲಿರಿ. ನಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓಕೆ, ಸಂತೋಷ. ನಮ್ಮ ಪ್ರಾರ್ಥನೆಗೆಲ್ಲವೂ ಸಹ ನಮಗೋಸ್ಕರ ಇದೆ, ದೇವರಿಗೋಸ್ಕರ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಎವ್ರಿ ಪ್ರೇಯರ್, ಈವನ್ ದ ಗಾಡ್ಲಿಯೆಸ್ಟ್ ಪ್ರೇಯರ್, ಎಷ್ಟೋ ಚೆನ್ನಾಗಿರುವಂಥ ಪ್ರಾರ್ಥನೆ ಏನಾಗಿದೆ ಇವಾಗ ನೋಡಿ. ನನ್ನ ಪ್ರಾರ್ಥನೆ ಯಾವ ರೀತಿ ಇರುತ್ತೆ ಅಂತ ಇದುವರೆಗೂ ಇತ್ತು ಅಂದರೆ, ದೇವರೇ ನನ್ನಲ್ಲಿ ಪವಿತ್ರಾತ್ಮರ ಫಲಗಳು ಹೆಚ್ಚು ಮಾಡಿಸಿ, ನನ್ನಲ್ಲಿ ಅಭಿಷೇಕ ಹೆಚ್ಚು ಮಾಡಿ, ಅದು ಹೆಚ್ಚು ಮಾಡಿ, ನನಗೆ ಹೇಡಿತನದ ಪವಿತ್ರಾತ್ಮರ ಫಲಗಳು ಎಷ್ಟಿದೆ, 8-9 ಇದೆಯಲ್ಲ, ಲವ್, ಜಾಯ್, ಪೀಸ್, ಪೇಷನ್ಸ್, ಕೈಂಡ್ನೆಸ್, ಪ್ರೀತಿ, ಅದೆಲ್ಲ ಇದೆಯಲ್ಲ, ದೇವರೇ ಅದೆಲ್ಲ ಹೆಚ್ಚು ಮಾಡಿ, ನಿಮ್ಮ ಥರ ಹೆಚ್ಚಾಗಿ ಮಾರ್ಪಡಬೇಕು. ಈ ರೀತಿ ಪ್ರಾರ್ಥನೆಗಳು ಸಂತೋಷವಾದಂಥ ಪ್ರಾರ್ಥನೆ, ಮಾಡಬೇಕಾದಂಥ ಪ್ರಾರ್ಥನೆ. ಇವರು ಒಂದು ಪ್ರಾರ್ಥನೆ ಹೇಳಿದೆ ಏನಂತ, ದೇವರನ್ನು ಬಿಟ್ಟು ದೂರ ಹೋಗಬಾರ್ದು, ದೇವರ ದಾರಿಯಲ್ಲಿರಬೇಕು, ದೇವರು ಬರುವಾಗ ನಾನು ಇಲ್ಲಿರಬಾರ್ದು ಅಂತ. ಬಟ್ ಆಲ್ ಆಫ್ ದಿಸ್ ಪ್ರೇಯರ್ಸ್ ಇಸ್, ಎಷ್ಟು ಪ್ರಾರ್ಥನೆಗಳು ಎಲ್ಲನೂ ಸೆಲ್ಫಿಶ್ ಆದ ಪ್ರಾರ್ಥನೆ, ಎಲ್ಲವೂ ಸೆಲ್ಫಿಶ್ ಆದ ಪ್ರಾರ್ಥನೆ. ಯಾಕಂದರೆ ನಮ್ಗೆ ಯಾಕೆ ಪ್ರಾರ್ಥನೆ ಮಾಡ್ತೀವಿ ಹೇಳಿ? ಇವಾಗ ನಾನು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ? ದೇವರೇ ಪವಿತ್ರಾತ್ಮರ ಫಲಗಳು, ಅದರಲ್ಲಿ ಒಂದು ಫಲ ಏನಂದರೆ ಸೆಲ್ಫ್ ಕಂಟ್ರೋಲ್ ಅಂದರೆ ತನ್ನನ್ನು ತಾನು ಅಡಕೆ, ಹಂಗಂದ್ರೆ ಏನು ಮಾಡೋದು? ಸೆಲ್ಫ್ ಕಂಟ್ರೋಲ್, ನನ್ನನ್ನು ನಾನು ಏನು ಮಾಡೋದು? ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ನನ್ನನ್ನು ಬಿಟ್ಟು ನನ್ನನ್ನು ಮೀರಿಯ ಕೋಪ ಬರಬಾರ್ದು, ಅಥವಾ ನನ್ನನ್ನು ಬಿಟ್ಟು ಈ ವಿಷಯ ನಾನು ಮಾರಬಾರ್ದು ಅಂತ. ಅನುದಿನವೂ ನಮ್ಮ ಪ್ರಾರ್ಥನೆ ಯಾವ ರೀತಿ, ನನ್ನ ಪ್ರಾರ್ಥನೆ ಯಾವ ರೀತಿ ಇತ್ತು?
ದೇವರೇ ನನಗೆ ಈ ವಿಷಯ ಬೇಕು, ನನಗೆ ನಿಮ್ಮ ಏನು ಬೇಕು, ಫಲ, ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಹೆಚ್ಚಾಗಬೇಕು. ತುಂಬ ಒಳ್ಳೆಯ ಪ್ರಾರ್ಥನೆ. ಆದರೆ ಆ ಪ್ರಾರ್ಥನೆ ಏನಕ್ಕೋಸ್ಕರ ಇತ್ತು? ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮ ಪ್ರಾರ್ಥನೆಗಳು ಏನಕ್ಕೋಸ್ಕರ ಇದೆ ಅಂದರೆ, ಎಲ್ಲಿ ನಾನು ನನ್ನ ಹಳೆಯ ಜೀವನಕ್ಕೆ ಹೋಗ್ಬಿಡ್ತೀನೋ, ಎಲ್ಲಿ ನಾನು ಹಳೆಯ ಜೀವನವನ್ನು ತಿರುಗಿ ಸ್ವೀಕರಿಸ್ತೀನೋ, ಎಲ್ಲಿ ಆ ಕಷ್ಟದ ಬಾಳಿನಲ್ಲಿ ನಾನು ಬಾಳಬೇಕು. 100% ಇಲ್ಲಿ ಕೂತ್ಕೊಂಡಿರುವಂಥ ಪ್ರತಿಯೊಬ್ಬರೂ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕೆ? ಆ ಹಳೆಯ ಜೀವನ ನಮ್ಗೆ ಇಷ್ಟ ಆಗಿರಲ್ಲ, ಅದನ್ನು ಬಿಟ್ಟು ದೇವ್ರು ನಮ್ಮನ್ನು ಏನು ಮಾಡಿರ್ತಾರೆ, ಬಿಡಿಸು ತಂದಿರ್ತಾರೆ. ಎಲ್ಲಿ ನಾನು ಪ್ರೇಯರ್ ಮಾಡೋದು ಬಿಟ್ಟರೆ, ಎಲ್ಲಿ ನಾನು ಪ್ರಾರ್ಥನೆಯಲ್ಲಿ ಸರಿಯಾಗಿಲ್ಲ ಅಂದರೆ ಆ ಜೀವನವನ್ನೇ ನಾನು ತಿರುಗಿ ಬಂದುಬಿಡುತ್ತೋ ಅನ್ನುವಂಥ ಒಂದು ಭಯದಿಂದ ಏನು ಮಾಡ್ತಾ ಇದ್ದೀವಿ? ಪ್ರಾರ್ಥನೆ. ಒಳ್ಳೆ ಭಯ, ಆದರೆ ಸರಿಯಾದ ಪ್ರಾರ್ಥನೆ ಅಲ್ಲ. ಯಾವಾಗ ಅರ್ಥ ಆಯ್ತಂದರೆ, ತುಂಬ ಬೇಜಾರಾಗ್ಬಿಟ್ಟು ದೇವರ ಬಳಿಯಲ್ಲಿ ಕೂತ್ಕೊಂಡೆ ಅಂದರೆ, ನಾನು ಎಷ್ಟೋ ಜನ ಏನು ಹೇಳ್ತೀರಾ ಅಂದರೆ, ನೀವು ಬೇಜಾರಾದರೂ ನೀವೇನು ಮಾಡ್ತೀರಾ, ದೇವ್ರಿಗೆ ಮರ್ಯಾದೆ ಕೊಟ್ಟು ತುಂಬ ಒಂಥರ ಮಾತಾಡ್ತೀರಾ. ನನಗೆ ತುಂಬ ಬೇಜಾರಾಗ್ಬಿಟ್ರೆ ಒಂಥರ ಮಾತಾಡ್ಬಿಡ್ತೀನಿ, ದೇವರು ಅಂತ ಕೂಡ ನೋಡಲ್ಲ. ಪ್ರಾರ್ಥನೆಯಲ್ಲಿ ಯಾವ ರೀತಿ ಅಂದರೆ, ಏನೆಯಾ ನೀನು, ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಸ್ವಲ್ಪವಾದರೂ ನನ್ನ ಮೇಲೆ ಕರುಣೆ ತೋರಿಸ್ಬೇಕು. ನನ್ನ ಪ್ರಾರ್ಥನೆ ಹಂಗೆ ಇರುತ್ತೆ. ತುಂಬ ಬೇಜಾರಾಗ್ಬಿಟ್ರೆ ಒಬ್ಬನೇ ಕೂತ್ಕೊಂಡು ಬೆಡ್ಡಲ್ಲಿ ಕೂತ್ಕೊಂಡು ಈ ರೀತಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಬಿದ್ದು ಬಿದ್ದು ಎದ್ದು ಬರ್ತೀನಿ, ಸ್ವಲ್ಪವಾದರೂ ನನ್ನ ಮೇಲೆ ಕರುಣೆ ಇರಬಾರ್ದಾ? ಅಳು ಬರ್ತಾ ಇದೆ, ಪ್ರೇಯರ್ ಮಾಡ್ತಾ ಇದ್ದೀನಿ, ಏನು ಗೋಡೆಗಡೆ ತಿರ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀನಿ, ದೇವರೇ ಸ್ವಲ್ಪ ಕೂಡ ನನ್ನನ್ನು ನೋಡಿ ಕರುಣೆ ಇಲ್ವಾ ನಿಮಗೆ? ಯಾಕೆ ನನ್ನಿಂದ ಈ ವಿಷಯವನ್ನು ತೆಗಿತಾ ಇಲ್ಲ? ಅಥವಾ ಈ ಒಂದು ಗುಣ ನನ್ನನ್ನು ಬಿಟ್ಟು ಯಾಕೆ ಹೋಗ್ತಾ ಇಲ್ಲ ದೇವರೇ ಅಂತ ಅಷ್ಟು ಹೊಗೆಯ ಗುಣದ ಮೇಲೆ ಬೈತಾ ಇದ್ದೀನಿ, ಇದು ಮಾಡ್ತೀನಿ. ಯಾಕೆ? ಎಷ್ಟೋ ಜನರ ಹತ್ರ ಹೋಗಿ ಮಾತಾಡ್ತೀರಲ್ಲ, ಪ್ರಾರ್ಥನೆ ಹಿಂಗಿದೆ ನೋಡಿ. ಎಷ್ಟೋ ಜನರ ಹತ್ರ ಹೋಗಿ ನಿಮ್ಮ ವಾಯ್ಸಲ್ಲಿ ಮಾತಾಡ್ತೀರಾ, ಅದರಲ್ಲಿ ಮಾತಾಡ್ತೀರಾ, ಇದರಲ್ಲಿ ಮಾತಾಡ್ತೀರಿ. ಯಾಕಂದರೆ ಎಷ್ಟೋ ಜನ ವಾಯ್ಸ್ ಕೇಳಿಸುತ್ತೆ, ಸಡನ್ನಾಗಿ ಬಂದು ರೂಮಲ್ಲಿ ಬಂದು ಮಾತಾಡ್ತಾರೆ, ಅದಾಗುತ್ತೆ ಇದಾಗುತ್ತೆ ಅಂತ. ಮನುಷ್ಯ ಜಗಳ ಆಡ್ತಾ ಇದ್ದೀನಿ ದೇವ್ರ ಜೊತೆ, ಏನಂತ ಏನೇನೋ ಮಾಡ್ತೀರಾ, ಯಾಕೆ ನನ್ನ ಜೀವನದಲ್ಲಿ ಮಾಡಲ್ಲ? ನಾನಂದರೆ ನಿಮ್ಗೆ ಇಷ್ಟ ಇಲ್ವಾ? ಪ್ರಾರ್ಥನೆ ಯಾವಾಗ 2-3 ವಾರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದ್ದೀನಿ. ಯಾಕೆ? ಬೇಸರ, ಒಂಥರ ಏನು, ಯಾಕೆ ದೇವರೇ, ಹಾಂ ಯಾಕೆ ಹ್ಯಾಂಗೆ ಮಾಡ್ತೀಯ ನನ್ನ ಜೀವನದಲ್ಲಿ, ನಾನೇ ನಿಮ್ಗೆ ಸಿಕ್ಕಿದ್ದ ಅನ್ನೋ ಥರ ಮಾತಾಡ್ತೇನೆ. ಲಿಟ್ರಲಿ ಹಂಗಿದೆ ನನ್ನ ಪ್ರಾರ್ಥನೆ. ನಾನು ಈ ಮಾತು ನನ್ನ ಅರಿದೆ ಬಾಯಿಂದ ಬರ್ತಾ ಇದೆ. ಏನಂತ, ನನ್ನ ಹಳೆಯ ಜೀವನದಲ್ಲಾದರೂ ನಾನು ಸಮಾಧಾನವಾಗಿದ್ದೆ, ನನ್ನ ಪಾಪದಲ್ಲೇ ಇದ್ದರೂ ನನಗೆ ಸಮಾಧಾನ ಇಲ್ಲ ಅಂದರು, ಏನೋ ಒಂದು ಬಾಳ್ತಾ ಇದ್ದೆ. ನನಗೆ ಹೊಸ ಜೀವನ ಕೊಟ್ಬಿಟ್ಟು ನನಗೆ ಅದರಿಂದ ಸಂಪೂರ್ಣವಾಗೂ ಬಿಡುಗಡೆ ಕೊಡದೆ, ನನ್ನನ್ನು ಈ ಜೀವನದಲ್ಲೂ ಸಂಪೂರ್ಣವಾಗಿಡದೆ ಅರ್ಧ ಇಡ್ತಾ ಇದ್ದಿರಲಿಲ್ಲ. ಏನು ಜೀವನ ಇದು, ನನಗೆ ಇಷ್ಟನೇ ಆಗ್ತಾಯಿಲ್ಲ. ಏನು ಮಾಡಿ ಒಂದು ಬಿಡುಗಡೆ ಕೊಡಿ, ಅಥವಾ ಜೀವನ ತೊಗೊಂಬಿಡಿ ಬೇಡ ಅನ್ನುವಂಥ ಅಷ್ಟು ಬೇಜಾರು ಮನುಷ್ಯನಿಗೆ. ಪ್ರಾರ್ಥನೆ ಮಾಡಿದೆ. ಅದಾದಮೇಲೆ ಒಂದು 1/2 hour ಮಲಗಿ ಎದ್ದ ಮೇಲೆ ಆಮೇಲೆ ದೇವ್ರ ಹತ್ರ ಹೇಳಿದೆ, ದೇವ್ರೆ ಮಾತಾಡಿ, ಏನು ಮಾತಾಡ್ತಿರೋ ಮಾತಾಡಿಯಪ್ಪ ಅಂತ. ಬೇಜಾರಾಗಿ ಕೂತ್ಕೊಂಡಿದ್ದೀನಿ, ಚೆನ್ನಾಗಿ ಕೇಳಿಸ್ತಾ ಇದೆ, ಒಳಗಡೆಯಿಂದ ವಾಯ್ಸ್ ಬರ್ತಾ ಇದೆ, ಏನು ಮನಸ್ಸಲ್ಲಿ ಮಾತಾಡ್ತಾ ಇದ್ದಾರೆ ದೇವರು. ಏನಂತ, ನನಗೆ ಈ ಒಂದು ಪಾಪದಿಂದ, ಈ ಒಂದು ಕೋಪದಿಂದ, ಈ ಒಂದು ಹ್ಯಾಬಿಟ್ಟಿಂದ, ಈ ಒಂದು ಪಾಪದಿಂದ ಅಂದರೆ ಡೆಲಿವರೆನ್ಸ್, ನಿನಗೆ ಬಿಡುಗಡೆ ಕೊಡುವುದಕ್ಕೆ 1 ನಿಮಿಷ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ನಿನಗೆ ಬಿಡುಗಡೆ ಕೊಡದೇ ಇರುವುದಕ್ಕೆ ಕಾರಣ ನಿನ್ನ ಮೇಲೆ ತೋರಿಸ್ತಾ ಇರುವಂಥ ಕರುಣೆ. ಇದು ನನಗೆ ಕೇಳಿಸ್ತಾ ಇದೆ. ಯಾಕೆ ದೇವರೇ, ನಾನು ಯಾಕೆ ನನ್ನ ಪ್ರಶ್ನೆ ಏನಂದರೆ, ಯಾಕೆ ಯಾವಾಗ ನೋಡಿದ್ರೆ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನನ್ನ ದೊಡ್ಡ ಪ್ರಾಬ್ಲಮ್ಮೇ ಏನು ಮಾತಾಡಿದ್ರು ಯಾಕೋ ಅಂತ ಕೇಳ್ತೀನಿ. ಯಾಕೆ ಮನೆಯಲ್ಲಿ ಏನಾದರೂ ಒಂದು ವಿಷಯ ಹೇಳಿದ್ರು ಯಾಕೆ, ಸಭೆಯಲ್ಲಿ ಏನಾದರೂ ಒಂದು ವಿಷಯ ಹೇಳಿದ್ರು ಯಾಕೆ. ದೊಡ್ಡ ಪ್ರಾಬ್ಲಮ್ ಮನುಷ್ಯನಿಗೆ ಏನು, ನನ್ನ ಪ್ರಾಬ್ಲಮೇ ಇದೆ, ಏನು, ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಯಾಕೆ, ಎಲ್ಲದಲ್ಲೂ ಪ್ರಶ್ನೆ. ನೋಡಿ, ಬೈಬಲ್ನ ಓದಬೇಕಾದ್ರೂ ಒಂದು ಚಾಪ್ಟರ್ ಓದೋಕ್ಕೆ 1 ದಿವಸ ಫುಲ್ ತೊಗೊಳ್ತೀನಿ. ಅಂದರೆ ಬೆಳಗ್ಗೆ ಈವ್ನಿಂಗ್ ಕೂತ್ಕೊಂಡು ಓದ್ತೀನಿ. ಯಾಕಂದರೆ ಯಾಕೆ ದೇವ್ರಿಗೆ ಮಾತಾಡಿದ್ರು, ಪ್ರಶ್ನೆ ಮೇಲೆ ಪ್ರಶ್ನೆ. ಯಾಕೆ ಇಲ್ಲಿ ದೇವರು ಈ ಥರ ಆನ್ಸರ್ ಕೊಟ್ಟರು, ಯಾಕೆ ಇದನ್ನು ಮಾಡಿದ್ರು. ಇದೆಲ್ಲ ಮಾಡಬೇಕಾದ್ರೆ ಏನಾಯ್ತಂದರೆ, ದೇವರು ಅವಾಗ ಒಂದು ವಿಷಯ ಜ್ಞಾಪಕ ಪಡಿಸಿದ್ರು. 3-4 ತಿಂಗಳು ಮುಂದೆ ಏನು ಮಾಡಿದ್ದೆ ಅಂದರೆ, ಒಂದು 3-4 ಮಂತ್ಸ್ ಮುಂದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಜಗಳ ಆಡಿದ್ದೆ. ಏನಕ್ಕೋಸ್ಕರ ಜಗಳ ಆಡಿದ್ದೆ ಅಂದರೆ, ಅವರು ಮಾತಾಡ್ತಾಯಿದ್ರು, ಏನೋ ಒಂದು ವಿಷಯ ಮಾತಾಡ್ತಾಯಿದ್ರು. ಅವ್ರೇನಂದರೆ, ಅವರು ಕ್ರಿಸ್ತುವಲ್ಲಿ ಇಲ್ಲ, ಆ ಹುಡುಗ ಕ್ರಿಸ್ತುವನಲ್ಲಿಲ್ಲ. ಕ್ರಿಸ್ತುವಲ್ಲಿ ಇಲ್ಲದೆ ಇರುವಂಥ ಕಾರಣದಲ್ಲಿ ಏನು ಮಾಡಿಬಿಟ್ಟಿದೆ ಅಂದರೆ, ನಾನು ಹೇಳಿದೆ, ನಾನೇನು ಮಾಡಿದೆ ಅಂದರೆ, ನನ್ನ ಜ್ಞಾನದಲ್ಲಿ ಹೋಗಿ ಮಾತಾಡೋಕ್ಕೆ ಪ್ರಾರಂಭಿಸಿದೆ. ಫೋನಲ್ಲಿ ಮಾತಾಡ್ತಾ ಇದ್ದೀವಿ, ಏನಂತ, ಈ ರೀತಿಯಪ್ಪ ಇದೆಲ್ಲ ಇದೆ, ಈ ರೀತಿಯಾದ ದೇವರು. ನಾನೇನು ಹೇಳಿಲ್ಲ ತಪ್ಪಾಗಿ. ಏನು ಹೇಳಿದೆ ಅಂದರೆ, ಅವ್ರ ದೇವರುಗಳ ಕುರಿತಾಗಿ ತಪ್ಪಾಗಿ ಹೇಳಿದೆ.
ನಿನ್ನ ದೇವರು ನೋಡಪ್ಪ, ಇದೇ ನಿನ್ನ ದೇವರ ಏನದು ಸ್ಟೇಟು, ಏನು ಮಾಡ್ದೆ ನೋಡಿ, ಅವ್ನಿಗೆ ಹಿಸ್ಟ್ರಿ ಇಲ್ಲ, ಜಾಗ್ರಫಿ ಇಲ್ಲ, ಏನೂ ಇಲ್ಲ, ಈ ರೀತಿ ಸುಳ್ಳು ಮಾತಾಡ್ತಾನೆ, ಇದೆಲ್ಲ ಮಾಡ್ತಾನೆ ಅಂತ ಏನೇನೋ ಹೇಳೋಕ್ಕೆ ಪ್ರಾರಂಭಿಸ್ದೆ. ಕೋಪ ಅಂದರೆ ಕೋಪ ಹುಡುಗನಿಗೆ. ಏನಕ್ಕೆ? ನನ್ನ ದೇವ್ರ ಬಗ್ಗೆ ನೀನೇನು ರೀತಿ ಮಾತಾಡೋದು? ನಾನೇನು ಮಾಡಿಲ್ಲ, ದೇವ್ರ ಹತ್ರ ಕೇಳಿಲ್ಲ, ಏನೋ ಕಾನ್ವರ್ಸೇಷನ್ ಮಾತಾಡಬೇಕಾದ್ರೆ ಮಾತಾಡ್ಬಿಟ್ಟೆ. ಸೊ ಅದೇನಾಗತ್ತೆ, ಅವ್ರಿಗೆ ಕೋಪ ಬಂದಿದ್ದ ತಕ್ಷಣ ಏನಾಯಿತು, ನಾನು ಇವಾಗ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಮೇಲೆ ಏನು ಜಗಳಾಡಿ ನನ್ನ ಕರ್ತವ್ಯ ಏನಾಗಿತ್ತು ಯೇಸು ಕ್ರಿಸ್ತನ ಬಗ್ಗೆ ಹೇಳೋದು ಬಿಟ್ಟು ಏನು ಮಾಡೋಕ್ಕೆ ಪ್ರಾರಂಭಿಸಿದೆ, ಅವ್ರ ದೇವ್ರುಗಳನ್ನ ಅಟ್ಯಾಕ್ ಮಾಡೋಕ್ಕೆ ಆರಂಭಿಸಿದೆ. ಏನಂತ, ನೋಡಪ್ಪ ನಿನ್ನ ಕೃಷ್ಣ ಈ ರೀತಿ ಅಂತ ಮಾತಾಡ್ತೀಯ, ನೋಡಿದ್ರೆ ಅವನೇ ಈ ರೀತಿ ಇದ್ದಾನೆ, ಅವ್ನು ಬರೆದಿದ್ದ ಬುಕ್ ಈ ರೀತಿ ಇದೆ, ಅಂದರೆ ಅವ್ನು ಮಾಡಿದ್ದನ್ನೇ ಅವ್ನಿಗೇನು ಗೊತ್ತಾಗಲ್ಲ, ಈ ರೀತಿ ಎಲ್ಲ ಮಾತಾಡೋಕ್ಕೆ ಪ್ರಾರಂಭಿಸಿದ ತಕ್ಷಣ ಏನಾಯ್ತು ಅವ್ರಿಗೆ ಕೋಪ. ಅಲ್ಲೇನಾಯ್ತು ಅಂದರೆ ಒಂದು ಜಗಳ. ಏನಂತ, ನೀನೇನು ಹೇಳ್ಬೋದು ನನಗೆ, ನೀನು ನಂಬ್ತೀಯ, ನಂಬ್ಕೊಂಡು ಹೋಗಿ, ನೀನೇನು ನನಗೆ ಹೇಳೋದು, ಆ ರೀತಿಯಾದೊಂದು ಜಗಳ. ನಾವೇನು ಮಾಡ್ತೀರಂದರೆ, ಒಂದು ಸತಿ ಒಬ್ಬೊಬ್ಬ ಮೇಲೆ ಇರುವಂಥ ಪ್ರೀತಿಯಿಂದ ನಮ್ಮನ್ನು ನಾವು ಮರೆತು ನಮ್ಮ ಜ್ಞಾನವನ್ನು ಅವ್ರಿಗೆ ಹೇಳೋಕ್ಕೆ ಪ್ರಾರಂಭಿಸ್ತೀವಿ, ಪವಿತ್ರ ಆತ್ಮರಲ್ಲಿ ನಡೆಯಲ್ಲ. ಯಾಕೆ ಹೇಳಿದೆ ಅಂದರೆ, ಇದನ್ನು ದೇವ್ರು ಯಾಕೆ ಜ್ಞಾಪಿಸಿದ್ರು ಅಂದರೆ, ನನ್ನ ವಿಶ್ವಾಸ ಜ್ಞಾನದ ಮೇಲೆ ಕಟ್ಟಿದ್ದೆ, ಯೇಸುವಿನ ಮೇಲೆ ಅಲ್ಲ. ನನ್ನ ವಿಶ್ವಾಸ ನನ್ನ ಜ್ಞಾನದ ಮೇಲೆ ಇತ್ತು, ಯೇಸುವಿನ ಮೇಲೆ ಇರಲಿಲ್ಲ. ನನ್ನ ಜ್ಞಾನದ ಮೇಲೆ ಅಂದರೆ ನನಗೆ ಬೈಬಲ್ ಕುರಿತಾಗಿ ಇವಾಗ ನೋಡಿ ಎಷ್ಟೋ ಜನರಿಗೆ ನನಗೆ ದೇವ್ರ ಹತ್ರ ನೆನೆ ಪ್ರಾರ್ಥನೆ ಮಾಡ್ತಾ ಇದೆ, ದೇವರೇ ಜ್ಞಾನ ಇಲ್ದಿರೋದೇ ಚೆನ್ನಾಗಿರುತ್ತೆ, ಜ್ಞಾನ ಹೆಚ್ಚಾಗುತ್ತಾ ಆಗುತ್ತಾ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ನಿಮ್ಮ ಜ್ಞಾನ ಇರಬಾರ್ದು ಅಂತ ಹೇಳ್ತಿಲ್ಲ, ಬೈಬಲ್ನ ಜ್ಞಾನದಿಂದ ಓದಬೇಕು. ಆದರೆ ದೇವರನ್ನು ನನ್ನಷ್ಟು ಡೌಟ್ ಪಡುವಂಥ ಮನುಷ್ಯ ಬೇರೆ ಯಾರೇ ಇರಲ್ಲ. ಬೈಬಲ್ನ ಓದುವಾಗ ಡೌಟ್ ಪಟ್ಟಿದ್ದೀನಿ, ಏನಂತ, ನಿಜವಾಗ್ಲೂ ದೇವರು ಯೇಸು ಕ್ರಿಸ್ತು ದೇವರ ಅಂತ ನನಗೇನು ಸಂದೇಹ. ಇಷ್ಟಕ್ಕೂ ಪ್ರೀಚ್ ಮಾಡುವಂಥ ಕಾಲದಲ್ಲಿ ಏನಾಗ್ತಾ ಇದೆ, ಸಡನ್ನಾಗಿ ಒಂದು ಡೌಟ್. ಯಾಕೆ? ನಾನೆಲ್ಲೋ ಮಾಡಿದ ಪಾಪ, ಏನಂತ ಹೇಳದೇ ಇರಬಾರ್ದಂಥ ಜಾಗದಲ್ಲಿ, ಯಾಕಂದರೆ ಪವಿತ್ರಾತ್ಮ ಅಲ್ಲಿ ಕೆಲಸ ಮಾಡದೆ ಹೋದರೆ ನಾವು ಕೆಲಸ ಮಾಡೋಕ್ಕೆ ಆಗಲ್ಲ. ನಮ್ಮಲ್ಲಿ ಏನು ಬರುತ್ತೆ ಅಂದರೆ, ಎಷ್ಟೋ ಜನರಿಗೆ ಜಂಬ ಬಂದ್ಬಿಡುತ್ತೆ. ಇದು ಹೇಳಿ ಮುಗಿಸ್ತೀನಿ. ವಿ ಆಲ್ ಹ್ಯಾವ್ ಅ ಲಾಟ್ ಆಫ್ ಪ್ರೈಡ್ ವಿತ್ ಇನ್ ಅಸ್. ಯಾವ ರೀತಿಯಾದ ಜಂಬ ಅಂದರೆ, ಇದು ಕ್ರಿಸ್ತ ಯೇಸುವಿನಲ್ಲಿ ಬಂದ ಮೇಲೆ ಎಷ್ಟೋ ಜನರಿಗೆ ಏನಾಗುತ್ತೆ ಜಂಬ. ಯಾಕೆ ಜಂಬ ಬರುತ್ತೆ ಅಂದರೆ, ಒಂದು ವಾಕ್ಯ ಮಾತ್ರ ಓದ್ಬಿ, ಆದ್ಮೇಲೆ ಮಾತಾಡ್ತೀನಿ. 1 ಪೇತ್ರನು 5ನೇ ಅಧ್ಯಾಯ, 1 ಪೇತ್ರನು 5ನೇ ಅಧ್ಯಾಯ ವಚನ 5ರಿಂದ ಅನ್ಕೊಳ್ತೀನಿ. ಹೌದು, 4-5 ಓದಿ. 1 ಪೇತ್ರನು 5ನೇ ಅಧ್ಯಾಯ ವಚನ 4-5. 1 ಪೇತ್ರನು 5ನೇ ಅಧ್ಯಾಯ 5ನೇ ಅಧ್ಯಾಯ ವಚನ 4ರಿಂದ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ 5-5 ಓದಿ. ಮತ್ತೆ ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರೂ ಆಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ, ಮೊದಲು ಏನು ಹೇಳ್ತಾ ಇದ್ದಾರೆ, ದೀನ ಮನಸ್ಸು ಅನ್ನುವಂಥ ವಸ್ತ್ರ, ಹ್ಯೂಮಿಲಿಟಿ ಅನ್ನುವಂಥ ವಸ್ತ್ರವನ್ನು ಏನು ಮಾಡ್ಕೊಳ್ಳಿ, ಧರಿಸಿಕೊಳ್ಳಿ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಎಫೆಷನ್ಸ್ 6ನೇ ಅಧ್ಯಾಯ ಹಿಡ್ಕೊಳ್ತೀವಿ. ಎಫೆಷನ್ಸ್ 6ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ, ಈ ರೀತಿಯಾದ ವಸ್ತ್ರವನ್ನು ಏನು ಮಾಡಿ, ಫುಲ್ ವಸ್ತ್ರವನ್ನು ಧರಿಸಿಕೊಂಡು ಜಗಳಕ್ಕೆ ಹೋಗಿ ಅಂತಾರೆ. ಎಲ್ಲಕ್ಕಿಂತ ಮುಖ್ಯವಾದಂಥ ವಸ್ತ್ರ ಈ ವಸ್ತ್ರ ಯಾವುದು? ದೀನ ಮನಸ್ಸು, ಹ್ಯೂಮಿಲಿಟಿ, ತಾಳ್ಮೆ ಅನ್ನುವಂಥ ವಸ್ತ್ರವನ್ನು ಧರಿಸಿಕೊಳ್ಳಿ. ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಆಮೇನ್. ಕಂಟಿನ್ಯೂ ಮಾಡಿ. ಹೀಗಿರುವುದರಿಂದ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ. ಅವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲೆ ಕೆತ್ತುವರು. ನಿಮ್ಮ ಚಿಂತೆಯನ್ನೆಲ್ಲ ಅವರ ಮೇಲೆ ಹಾಕಿರಿ. ಅವರು ನಿಮಗೋಸ್ಕರ ಚಿಂತಿಸುತ್ತಾರೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ, ಈ ವಾಕ್ಯನೇ ಮುಖ್ಯ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗುವುದು ಅಂತ ಹುಡುಕ್ತಾ ಇದ್ದಾನೆ. ಓಕೆ, ಸಾಕು. ಆಮೇನ್. ಎಲ್ಲಿಂದ ಈ ವಾಕ್ಯ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ 4-5ನೇ ವಾಕ್ಯದಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟೋ ಜನರು ಏನು ಮಾಡ್ತೀವಿ ಅಂದರೆ, ಡೈರೆಕ್ಟಾಗಿ ಯಾವಾಗ ನೋಡಿದ್ರೆ ಏನು ಮಾತಾಡ್ತಾರೆ, ಪಿಶಾಚಿಯು ನಿಮ್ಮನ್ನು ಗರ್ಜಿಸಿ ಸಿಂಹದ ಅಂತ ಅಳೆಯುತ್ತಾ ಇದ್ದಾನೆ, ಗರ್ಜಿಸುವ ಸಿಂಹದ ಹಾಗೆ ಬರ್ತಾ ಇದ್ದಾನೆ ಅಂತ. ನಿಮ್ಮನ್ನು ಹಿಡಿಯುವುದು ಯಾವುದೋ, ಇವಾಗ ದೇವರ ಮಗನಾಗಿರುವಾಗ ನಿಮ್ಮಲ್ಲಿ ತಾಳ್ಮೆ ಇಲ್ಲದೆ ಹೋದರೆ ನೀವು ದೇವರಿಗೆ ವಿರೋಧಿ ಆಗ್ತೀರಾ. ಆಮೇನ್. ರೋಮನ್ಸ್ 2ನೇ ಅಧ್ಯಾಯ 1 ಮತ್ತು 2ನೇ ಅಧ್ಯಾಯದಲ್ಲಿ ಏನಂತ ಮಾತಾಡ್ತಾರೆ ಅಂದರೆ, ನೀವು ದೇವರಿಗೆ ವಿರೋಧಿಗಳಾಗಿದ್ದೀರಿ.
ಯಾರಿಂದ? ನಿಮ್ಮ ಪಾಪಗಳಿಂದ ನೀವು ದೇವರಿಗೆ ವಿರೋಧಿಗಳಾಗಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇ ವಿರೋಧಿಗಳನ್ನ ಇವಾಗ ಎಲ್ಲಿ ಹೇಳ್ತಾ ಇದ್ದಾರೆ ಪೇತ್ರನು? 1 ಪೇತ್ರನು 5ನೇ ಅಧ್ಯಾಯದಲ್ಲಿ 5-6ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನಿಮ್ಮನ್ನು ನೀವು ದೇವರ ಕೈ ಕೆಳಗಡೆನು ಹಿರಿಯರ ಕೈ ಕೆಳಗಡೆ ತಗ್ಗಿಸಿಕೊಳ್ಳಿ, ತಾಳ್ಮೆ ಅನ್ನುವಂಥ ವಸ್ತ್ರವನ್ನು ಏನು ಮಾಡಿ? ಧರಿಸಿಕೊಳ್ಳಿ, ಕಟ್ಟಿಕೊಳ್ಳಿ ಅಂತ ಇದ್ದಾರೆ. ಸೊಂಟಕ್ಕೆ ಕಟ್ಕೊಳ್ಳಿ ಅಂತ. ಈ ವಸ್ತ್ರ ಯಾಕಷ್ಟು ಮುಖ್ಯ ಅಂದರೆ, ಯಾವಾಗ ನಮ್ಮ ಜ್ಞಾನದಲ್ಲಿ ನಾವು ದೇವರನ್ನು ಆರಾಧಿಸೋಕ್ಕೆ ಪ್ರಾರಂಭಿಸ್ತೀವೋ ಅದು ಬಹಳಷ್ಟು ದಿನ ನಿಂತ್ಕೊಳ್ಳಲ್ಲ. ಏನಾಗತ್ತಂದರೆ, ಈ ರೀತಿ ನಮ್ಮ ಜ್ಞಾನದಲ್ಲಿ ತಾಳ್ಮೆ ಇಲ್ಲದಂತೆ ನಾವು ಮಾಡುವಾಗ, ಗೆಟ್ ಟು ದ ಪಾಯಿಂಟ್ ಸೂನ್, ಬೇಗನೆ ಪಾಯಿಂಟಿಗೆ ಬರ್ತೀನಿ. ಏನಂದರೆ, ನಮ್ಮ ಜ್ಞಾನದಲ್ಲಿ ಇವಾಗ ಯಾವ ರೀತಿ ನಮ್ಮ ಜ್ಞಾನದಲ್ಲಿ ನಡೀತಾ ಇದೆಯೋ ಅಂತ ಟೆಸ್ಟ್ ಮಾಡೋದಂದರೆ, ಯಾವಾಗ ನಿಮ್ಮ ಪ್ರಾರ್ಥನೆಗಳು ಈ ರೀತಿ ಇದೆ ಅಂದರೆ, ದೇವರೇ ನಾನು ನಿಮಗೋಸ್ಕರ ಒಳ್ಳೆ ಕಾರ್ಯಗಳು ಮಾಡಬೇಕು, ನಿಮಗೋಸ್ಕರ ಇದು ಮಾಡಬೇಕು, ಅದು ಮಾಡಬೇಕು, ನಾನು ಇದರಿಂದ ದೂರ ಇರಬೇಕು, ಅದರಿಂದ ದೂರ ಆಗಬೇಕು ಅಂತ ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಅದರಿಂದ ಬಿಡುಗಡೆ, ಇದರಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ ಅಂತ. ಯಾಕಂದರೆ ನಾವು ಎಷ್ಟೋ ಜನ ಏನು ಮಾಡ್ತೀವಿ ತಪ್ಪಂದರೆ, ವಿ ಥಿಂಕ್ ನಾವು ಪಾಪ ಮಾಡದೇ ಇದ್ದರೆ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಆ ಕಾರಣದಿಂದನೇ ರಕ್ಷಿಸಿದ್ದಾರೆ, ಅಥವಾ ಅದನ್ನು ಮಾಡಿದ್ರೇ ನಾನು ಏನು ಮಾಡ್ತಾರೆ, ದೇವರು ನನ್ನ ಮಗನು ಅಂತ ಕರೀತಾರೆ ಅನ್ನುವಂಥ ತಪ್ಪಾದ ಭಾವನೆ ನಮ್ಮಲ್ಲಿ ಬರುತ್ತೆ. 2 ವಾರಗಳಲ್ಲಿ ನನಗೆ ಅರ್ಥ ಆಗಿದ್ದ ವಿಷಯ ಏನಂದರೆ, ನಾನು ಎಷ್ಟೇ ಪಾಪ ಮಾಡಿದ್ರು, ಗೊತ್ತಿದ್ದು ಮನಸ್ಸಾಕ್ಷಿಗೆ ವಿರೋಧವಾಗಿ ಪಾಪ ಮಾಡಿದ್ರು ದೇವರು ನಮ್ಮನ್ನು ತನ್ನ ಭಾಳ ಕರುಣೆಯಿಂದ ಕ್ಷಮಿಸಿ ಏನು ಮಾಡ್ತಾ ಇದ್ದಾರೆ, ಮಗನಿ ಅಂತ ಕರೀತಾ ಇದ್ದಾರೆ. ನಾನು ಎಷ್ಟೇ ತಪ್ಪಲ್ಲಿ ಬಾಳಿದ್ರು ಏನು ಮಾಡ್ತಾ ಇದ್ದಾರೆ, ಮಗನಿ ಅಂತ. ತಪ್ಪಲ್ಲಿ ಬಾಳಿ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತಪ್ಪಲ್ಲಿ ಬಾಳಿ ಅಂತ ಹೇಳ್ತಾ ಇಲ್ಲ. ಆದರೆ ತಪ್ಪಲ್ಲಿ ಬಾಳುವಂಥ ಜನ, ತಪ್ಪು ನಮ್ಮನ್ನು ಅರಿಯದೆ ನಮ್ಮನ್ನು ಮೀರಿ ಬರುವಂಥ ತಪ್ಪುಗಳನ್ನು ಸಹ ದೇವರು ಏನು ಮಾಡ್ತಾ ಇದ್ದಾರೆ, ಕ್ಷಮಿಸ್ತಾ ಇದ್ದಾರೆ. ಈ ಒಂದು ಅರಿವು ನಮ್ಮಲ್ಲಿ ಬರದೇ ಹೋದರೆ ನಾವು ತಾಳ್ಮೆಯಲ್ಲಿ ಬಾಳುವುದಕ್ಕೆ ಸಾಧ್ಯವೇ ಇಲ್ಲ. ಆಮೇನ್. ಈ ಒಂದು ಅರಿವು ನಮ್ಗೆ ಯಾಕೆ ಬರಬೇಕಂದ್ರೆ, ನಾ ಎவ்வளோதான் நல்லது பண்ணாலும் நான் ஆண்டவர் என்ன பண்ண முடியாது, ಅವ್ರನ್ನ ಮೆಚ್ಚಿಸೋದಕ್ಕೆ ಅಸಾಧ್ಯವಾದಂಥ ವಿಷಯ. ನನ್ನ ಕಾರ್ಯಗಳಿಂದ ನಾವೇನು ಮಾಡ್ತೀವಿ, ನಾನು ಇದನ್ನು ಬಿಟ್ಟು ಬರಬೇಕು, ಅದನ್ನು ಬಿಟ್ಟು ಬರಬೇಕು, ಹೌದು ಸತ್ಯ, ಅದನ್ನು ಬಿಟ್ಟು ಬರಬೇಕು. ಆದರೆ ನಮ್ಮಿಂದ ಯಾಕೆ ಅದನ್ನು ಬಿಟ್ಟು ಸಂಪೂರ್ಣವಾಗಿ ಬರೋಕ್ಕಾಗ್ತಿಲ್ಲ ಅಂದರೆ, ನಮಗೆ ಯೇಸು ಕ್ರಿಸ್ತು ಯಾರು ಅಂತ ಇನ್ನೂ ತಿಳಿದುಕೊಂಡಿಲ್ಲ. ಆಮೇನ್. ಯೇಸು ಕ್ರಿಸ್ತುವನ್ನು ತಿಳಿದುಕೊಂಡ್ರೆ ನನ್ನನ್ನು ನಾನು ಅರಿಯದೆ ನನ್ನಲ್ಲಿ ಏನು ಬರುತ್ತೆ, ತಾಳ್ಮೆ ಬರುತ್ತೆ. ನಮ್ಮನ್ನು ಅರಿತು ಬರುವುದಲ್ಲ, ನನ್ನನ್ನು ಮೀರಿ ಬರುವಂಥ ತಾಳ್ಮೆ. ಆಮೇನ್. ನಮಗೆ ಗೊತ್ತಿಲ್ಲದೆ ಬರುವಂಥ ತಾಳ್ಮೆ, ನನ್ನನ್ನು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ದೇವರ ವಾಕ್ಯವನ್ನು ಹುಡುಕಕ್ಕೆ ಪ್ರಾರಂಭಿಸ್ತೀವಿ. ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಮಾರ್ಪಡತ್ತೆ ಅಂದರೆ, ಯೇಸು ಕ್ರಿಸ್ತುವನ್ನು ನೋಡುತ್ತಾ ದೇವರೇ ನನಗೆ ಏನು ಕೊಡದೆ ಹೋದರೂ ಪರವಾಗಿಲ್ಲ, ನಿಮ್ಮನ್ನು ನಾನು ತಿಳ್ಕೊಬೇಕು. ನನ್ನ ಪ್ರಾರ್ಥನೆಗಳು 2 ವಾರದಿಂದ ಯಾವ ರೀತಿ ಮಾರಿದೆ ಅಂದರೆ, ದೇವರು ಇದನ್ನೇ ಹೇಳಿದ್ರು, ನೀನು ಯಾವಾಗ ನೋಡಿದ್ರೆ ಏನು ಹುಡುಕ್ತಾ ಇದೆಯಾ, ಡೆಲಿವರೆನ್ಸ್ಗೋಸ್ಕರ ಹುಡುಕ್ತಾ ಇದೆಯಾ. ನೀನು ಏನು ಮಾಡು, ನಿನ್ನ ಹಳೆಯ ಜೀವನಕ್ಕೆ ಹೋಗಬಾರ್ದು. ಯಾಕಂದರೆ ಹಳೆಯ ಜೀವನ ನಿನಗೆ ಕಷ್ಟ ಕೊಡ್ತು, ನಿಂದೆ ಕೊಡ್ತು, ಅವಮಾನ ಕೊಡ್ತು. ಅದೆಲ್ಲ ಕೊಟ್ಟಿದ್ದ ಕಾರಣದಿಂದ ಏನು ಹೇಳ್ತಾ ಇದೆಯಾ, ದೇವರ ಆ ಜೀವನ ನನಗೆ ಬೇಡ, ಅದರಿಂದ ಯಾರ ಹತ್ರ ಕಾಪಾಡಿ, ನನ್ನ ನಿಮ್ಮ ಫಲಗಳನ್ನು ಕೊಡಿ, ನಿಮ್ಮ ಅದನ್ನು ಕೊಡಿ, ಇದು ಕೊಡಿ ಅಂತ. ನಿನ್ನ ಪ್ರಾರ್ಥನೆ ಯಾವ ರೀತಿ ಇಲ್ಲ, ನನ್ನನ್ನು ತಿಳಿದುಕೊಳ್ಬೇಕು ಅಂತ ನಿನ್ನ ಪ್ರಾರ್ಥನೆ ಇಲ್ಲ. ನಾನು ಇದರಿಂದ ಬಿಡುಗಡೆ ಕೊಟ್ಟರೆ ನೆಕ್ಸ್ಟ್ ಮೂಮೆಂಟೇ ನಿನ್ನಲ್ಲಿ ಏನು ಬರುತ್ತೆ ಅಂದರೆ, ಜಂಬ ಬರುತ್ತೆ. ಜಂಬ ಬಂದರೆ ಏನು ಮಾಡುತ್ತೆ, ಅನ್ಯ ಜನರನ್ನು ನಿನ್ನ ಸಭೆಯಲ್ಲಿರೋನು ಏನು ಮಾಡುತ್ತೆ, ನ್ಯಾಯ ತೀರ್ಸೋಕ್ಕೆ ಪ್ರಾರಂಭಿಸ್ತೀಯ ಅಂತ ಇದ್ದಾರೆ. ಇದನ್ನು ನಾನೇ ನೋಟಿಸ್ ಮಾಡಿದೆ. 2-3 ವಾರಗಳು ಏನಾಗುತ್ತೆ ಅಂದರೆ, ನಮ್ಮನ್ನು ಅರಿಯದೆ ನಮ್ಮ ಮನಸ್ಸಿನಲ್ಲಿ ನೀವು ದೇವರಲ್ಲಿ ಬೆಳೆಯೋಕ್ಕೆ ಪ್ರಾರಂಭಿಸಿದ್ರೆ ನಿಮ್ಮಲ್ಲಿ ಬರುವಂಥ ಮೊದಲನೇ ವಿಷಯ ಜಂಬ ಬರೋಕ್ಕೆ ಪ್ರಾರಂಭಿಸುತ್ತೆ. ಏನು ಹೇಳ್ತೀವಿ ಅಂದರೆ, ನಾವೆಲ್ಲ ದೇವರಲ್ಲಿ ಇಷ್ಟು ಬೆಳೀತಾ ಇದ್ದೀವಿ, ಯಾಕೆ ಈ ಮನುಷ್ಯನೂ ಬೆಳೀತಾ ಇಲ್ಲ, ಯಾಕೆ ಅವರು ಇವರು ಮನಸ್ಸಾಂತರ ಪಡ್ತಾ ಇಲ್ಲ, ಯಾಕೆ ಅವರಲ್ಲಿ ಈ ರೀತಿ ಇದೆ ಅಂತ ಬೇರೆಯವ್ರನ್ನು ನೋಡಿ ಏನು ಮಾಡ್ತೀವಿ, ಜಡ್ಜ್ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ದೇವ್ರು ನನಗೆ ಹೇಳ್ತಾ ಇದ್ದಾರೆ, ನಿನಗೆ ನಾನು ಬಿಡುಗಡೆ ಕೊಡೋದೇ ಇರೋದಕ್ಕೆ ಕಾರಣ ನೀನು ನನ್ನನ್ನು ಬಿಟ್ಟು ದೂರ ಹೋಗಬಾರ್ದು ಅಂತ. ನೆಕ್ಸ್ಟ್ ಸೆಕೆಂಡ್ ಏನು ಮಾಡ್ತೀವಿ, ನಾವು ಲೇಜಿ ಆಗ್ತೀವಿ. ಒಂದು, ನಾವು ಲೇಜಿ ಆಗ್ತೀವಿ, ಸೋಂಬರಿಗಳಾಗ್ತೀವಿ ದೇವರ ವಾಕ್ಯದಲ್ಲಿ. 2, ಬೇರೆಯವ್ರನ್ನ ಏನು ಮಾಡ್ತೀವಿ, ನಾನು ಇಷ್ಟು ಚೆನ್ನಾಗಿದ್ದೀನಿ, ದೇವ್ರು ನನಗೆ ಇಷ್ಟು ಬಿಡುಗಡೆ ಕೊಟ್ಟಿದ್ದಾರೆ, ಆಶೀರ್ವಾದವಾಗಿಟ್ಟಿದ್ದಾರೆ, ಇದೆಲ್ಲ ಮಾಡಿದ್ದಾರೆ, ನೋಡೋದ ಅವನ ಜೀವನದಲ್ಲಿ ಏನೂ ಇಲ್ಲ, ಅವನಿಷ್ಟು ಪಾಪ ಮಾಡ್ತಿದ್ರೆ ಇದಾಗತ್ತೆ, ಅವನಿಷ್ಟು ಈ ರೀತಿ ಬಾಳ್ತಾ ಇದ್ರೆ ಇದೆಲ್ಲ ಆಗತ್ತೆ ಅಂತ ಏನು ಮಾಡ್ತೀವಿ, ನಮ್ಮನ್ನು ಅರಿಯದೆ ನಾನು ಮಾಡುವಂಥ ಕಾರ್ಯಗಳಿಂದ ದೇವರು ನನಗೋಸ್ಕರ ನನ್ನ ಮೇಲೆ ಆಶೀರ್ವಾದ ಇಟ್ಟಿದ್ದಾರೆ ಅಂತ ಏನು ಮಾಡ್ತೀವಿ, ತಪ್ಪಾಗಿ ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರನೇ ನಿಮ್ಮನ್ನು ನೀವು ಏಮಾರಿಸಿಕೊಳ್ಳದಂತೆ ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇರಬೇಕು, ಯೇಸು ಕ್ರಿಸ್ತುವನ್ನು ಹೆಚ್ಚಾಗಿ ತಿಳ್ಕೊಬೇಕು. ಆಮೇನ್. ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು, ನನ್ನ ವಿಶ್ವಾಸ ಯೇಸು ಕ್ರಿಸ್ತುವಿನ ಮೇಲೆ ಏನಾಗಬೇಕು, ಕಟ್ಟಿರಬೇಕು. ಯಾವ ವಿಶ್ವಾಸ ತನ್ನ ಜ್ಞಾನದ ಮೇಲೆ ಕಟ್ಟಿದ್ದು ಏನಾಗುತ್ತೆ, ಬಿದ್ದೋಗುತ್ತೆ ಒಂದು ದಿವಸ.
ಮಣ್ಣಿನ ಮೇಲೆ ಕಟ್ಟಿದ ರೀತಿಯಲ್ಲಿ. ಆಮೇನ್. ನಾವು ಕಲ್ಲು ಮೇಲೆ ಕಟ್ಟಬೇಕಂದ್ರೆ ಕಲ್ಲು ಅನ್ನೋದು ಯಾರು? ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಯಾರು ಅಂತ ತಿಳಿದುಕೊಂಡು ಹೆಚ್ಚಾಗುತ್ತಾ ಏನಾಗುತ್ತೆ? ನಮ್ಮ ವಿಶ್ವಾಸ ಅವರ ಮೇಲೆ ಸ್ಥಿರವಾಗಿರುತ್ತೆ. ಆಮೇನ್. ಎಷ್ಟೋ ಜನರಿಗೆ ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ಇವತ್ತು ನಾಳೆ ಅಂತ ನಮ್ಮನ್ನು ದೇವರಲ್ಲಿ ಏನು ಮಾಡುತ್ತೆ, ಸಮರ್ಪಿಸೋದನ್ನೇ ಬಿಟ್ಬಿಡ್ತೀವಿ. ವಿ ಫರ್ಗೆಟ್ ದಟ್ ವಿ ಹ್ಯಾವ್ ಟು ಸಬ್ಮಿಟ್ ಟು ಗಾಡ್. ನಾವು ಮರ್ತೋಗ್ತೀವಿ ಏನಂತ, ದೇವ್ರು ಯಾರು ಅಂತ ಇವಾಗ ನೋಡಿ ಯೋಚನೆ ಮಾಡಿ. ಒಂದು ಚಿಕ್ಕ ವಿಷಯ ಒಂದು ಹೇಳಿಬಿಟ್ಟು ಮುಗಿಸ್ತೀನಿ. ನೀವು ಒಂದು ಕಾರನ್ನು ಫಸ್ಟ್ ಕಾರನ್ನು ಕಂಡುಹಿಡಿದವರನ್ನು ಹೋಗಿ ನೋಡಿದ್ರೆ ಏನು ಮಾಡ್ತೀರಾ? ಫಸ್ಟ್ ಕಾರೋ ಬೈಕ್ ಏನೋ ಒಂದು ಮೆಷಿನ್ ಕಂಡುಹಿಡ್ದಿರ್ತಾರಲ್ಲ, ಹತ್ರ ಹೋಗಿ ಏನು ಮಾಡ್ತೀವಿ, ಅವ್ರನ್ನ ಹೋಗಿ ನೋಡ್ಕೊಂಬಂದ್ರೆ ಏನು ಹೇಳ್ತೀವಿ? ನೋಡ್ದ, ನಾನು ಇವ್ರು ನೋಡ್ಕೊಂಬಂದೆ ಅಂತ ಸಂತೋಷ ಪಡ್ತೀವಿ. ಫಸ್ಟ್ ಒಂದು ವಿಷಯವನ್ನು ಯಾರು ಮೊಬೈಲ್ ಫೋನ್ನ ಕಂಡಿದ್ದವ್ರು ನೋಡಿದ್ದೀನಿ ಮೀಟ್ ಮಾಡಿದ್ರೆ ಏನು ಮಾಡ್ತೀರಾ? ಖುಷಿ ಪಡ್ತೀವಿ. ಯಾವುದೋ ಒಂದು ಹೀರೋನ ನೋಡ್ತಾ ಇದ್ರೆ, ಯಾವುದೋ ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ ಹೀರೋ ನೋಡಿದ ತಕ್ಷಣ ಏನು ಮಾಡ್ತೀವಿ? ಫೋಟೋ ತೊಗೊಂಡು ಇದು ಮಾಡಬೇಕು, ಖುಷಿಪಟ್ಟು ಏನು ಮಾಡ್ತೀವಿ? ನೋಡ್ದ, ನಾನು ನೋಡ್ಬಿಟ್ಟೆ ಅಂತ. ಆದರೆ ಎಲ್ಲವನ್ನು ನಾವು ನೋಡುವಂಥ ಎಲ್ಲವನ್ನು, ನೋಡದೇ ಇರುವಂಥ ಎಲ್ಲವನ್ನು, ನಮ್ಮ ಒಳಗಡೆ ಇರಲಿ, ಮತ್ತು ಪ್ಲ್ಯಾಂಟ್ಸ್ ಇರಲಿ, ಮತ್ತು ಆಕಾಶ ಇರಲಿ, ಆಕಾಶದ ಮೇಲೆ ಆಕಾಶ, ಮತ್ತು ಸ್ಪೇಸ್, ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರನ್ನು ನೋಡಿದಂಥ ನಾವು ಯಾಕೆ ಸಂತೋಷದಿಂದ ಇರ್ತಾ ಇಲ್ಲ? ಯೋಚನೆ ಮಾಡಿ ನೋಡಿ. ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರು ನಿಮ್ಮ ಜೊತೆ ಇವತ್ತೇನು ಮಾಡಬೇಕು ಅಂತಿದ್ದಾರೆ? ಸಂಬಂಧ ಇಟ್ಕೊಬೇಕು. ನಿಮ್ಮ ಜೊತೆ ಒಂದು ಏನು ಮಾಡ್ತಾರೆ, ನಿಮಗೆ ಬೇರೆಯವ್ರು ತೋರಿಸ್ತಾ ಇಲ್ಲ, ನಿಮ್ಮ ಜೊತೆ ರಿಲೇಷನ್ಶಿಪ್ ಸಂಬಂಧ, ನಿಮ್ಮ ಜೊತೆ ಫ್ರೆಂಡ್ ಆಗಿರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಅನುದಿನ ನಾವು ಹೋಗಿ ಎಷ್ಟು ಜನ ಸಂತೋಷ ಪಡ್ತಾರೆ ಅವ್ರ ಸಮೂಹದಲ್ಲಿ ಕೂತ್ಕೊಳ್ಳೋಕ್ಕೆ. ಏನು ಮಾಡ್ತೀವಿ? ಅವರ ಸಭೆಯಲ್ಲಿ 1 hour ಕೂತ್ಕೊಳ್ಳೋಕೆ ನಮಗೇನಾಗಲ್ಲ, ವಾಕ್ಯವನ್ನು ಕೇಳೋಕ್ಕೆ ಏನಾಗ್ತಾ ಇಲ್ಲ, ಆಸೆ ಬರ್ತಾಯಿಲ್ಲ. ಯಾಕಂದರೆ ದೇವರ ಮೇಲೆ ನಮಗೇನಿಲ್ಲ, ಆಸೆ ಇಲ್ಲ. ವಿ ಆಲ್ ಥಿಂಕ್ ವಿ ಲವ್ ಗಾಡ್. ನಾವೆಲ್ಲರೂ ಏನು ಯೋಚನೆ ಮಾಡ್ತೀವಿ, ನಮಗೆ ದೇವ್ರ ಮೇಲೆ ಪ್ರೀತಿ ಇದೆ ಅಂತ. ಆದರೆ ಹೂ ಎವರ್ ಲವ್ಸ್ ಮೀ ಒಬೇಸ್ ಮೈ ಕಮಾಂಡ್ ಅಂತಾರೆ. ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರು ನನ್ನ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಕೈಕೊಂಡು ನಡೀತಾರೆ. ನಮ್ಮ ಜೀವನದಲ್ಲಿ ನಾನು ತಪ್ಪೇ ಮಾಡಲ್ಲ ಅಂತಿಲ್ಲ, ಎಲ್ಲರೂ ತಪ್ಪು ಮಾಡ್ತೀವಿ. ಪಾಪಿಗಳಾಗಿರುವ ಕಾರಣದಿಂದಾನೇ ದೇವರು ಏನು ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ, ಅವರು ಶಿಲುಬೆಯಲ್ಲಿ ಹೋಗಿ ಸಾಯೋದಕ್ಕೆ ಕಾರಣ ಯಾರು? ನಾವು. ಇಂಥ ಮನುಷ್ಯರಾಗಿರಬೇಕಾದರೆ ಅವ್ರೇನು ಮಾಡ್ತಾ ಇದ್ದಾರೆ, ನಮ್ಮನ್ನು ಚೇಂಜ್ ಮಾಡ್ತಾ ಇದ್ದಾರೆ, ಮನಸ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ, ಎಲ್ಲ ಇದೆ. ನಾವೇನು ಹುಡ್ಕೊಂಡು ಹೋಗ್ತೀವಿ ಇವಾಗಲೂ, ನನ್ನ ಹಳೆಯ ಜೀವನ ಬಂದುಬಿಡಬಾರ್ದು ಅಥವಾ ನನ್ನ ಹಳೆಯ ಕ್ಯಾರೆಕ್ಟರ್ ಬರಬಾರ್ದು ಅನ್ನುವಂಥ ಆಸೆಯಿಂದ ಏನು ಮಾಡ್ತಾ ಇದ್ದೀವಿ, ದೇವ್ರನ್ನ ಹುಡ್ಕೋಕ್ಕೆ ಪ್ರಾರಂಭಿಸ್ತೀವಿ. ನನಗಿದು ಬೇಕು, ನನಗದು ಬೇಕು, ನನ್ನ ಕುಟುಂಬಕ್ಕೆ ಬೇಕು. ಒಳ್ಳೆ ಪ್ರಾರ್ಥನೆ. ಪವಿತ್ರಾತ್ಮರ ಫಲಗಳು ಬೇಕು ಅಂತ ಆಸೆ ಪಡಿ ಅಂತ ಯಾರು ಬರೀತಾ ಇದ್ದಾರೆ? ಪೌಲ್ ಬರೀತಾ ಇದ್ದಾರೆ. ಫಲಗಳು ಹೆಚ್ಚಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಮಿಸ್ ಆಗ್ತಾ ಇರುವಂಥ ದೊಡ್ಡ ವಿಷಯ ಏನು? ನಾನು ದೇವರನ್ನು, ಯೇಸು ಕ್ರಿಸ್ತುವನ್ನು ತಿಳ್ಕೊಬೇಕು ಅನ್ನುವಂಥ ಪ್ರಾರ್ಥನೆ. ಯಾವಾಗ ನಮ್ಮ ಪ್ರಾರ್ಥನೆ ಈ ರೀತಿ ಮಾರ್ಪಡುತ್ತೋ, ನೀವು ಪಾಪದಿಂದ ಬಿಡುಗಡೆಗೆ ಪ್ರಾರ್ಥನೆ ಮಾಡೋದೇ ಬೇಕಿಲ್ಲ. ನಿಮ್ಮನ್ನು ಅರಿಯದೇ ಏನಾಗುತ್ತೆ, ಆ ಪಾಪದ ಮೇಲೆ ಹಾಗೆ ಬೆಳೆಯುತ್ತೆ. ಯಾಕೆ ಬರುತ್ತೆ? ಯೇಸು ಕ್ರಿಸ್ತುವನ್ನು ನೋಡುತ್ತಾ ನಮ್ಮನ್ನು ಮಾರ್ಪಡ್ತೀವಿ. ಆಮೇನ್. ನಾವು ಯೇಸು ಕ್ರಿಸ್ತುವನ್ನು ಪೇತ್ರನು ನೋಡಿದ ರೀತಿಯಲ್ಲಿ ನೋಡ್ತಾ ಇಲ್ಲ, ಪವಿತ್ರಾತ್ಮರ ಮೂಲಕ ನೋಡ್ತಾ ಇದ್ದೀವಿ. ಆಮೇನ್. ಆದ್ದರಿಂದ ಪವಿತ್ರಾತ್ಮರ ಕೆಲಸ ಏನು? ಸತ್ಯವನ್ನು ನಮಗೆ ಅರ್ಥ ಮಾಡಿಸುವುದು. ಈ ಸತ್ಯವನ್ನು ಅರ್ಥ ಮಾಡಿಸುವವರು ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಈ ವಾಕ್ಯದ ಆಳ ನಮಗೆ ಅರ್ಥ ಆಗಿ ಪ್ರಾರಂಭಿಸುತ್ತೆ. ಈ ವಾಕ್ಯ ಬರೀ ವಾಕ್ಯವಾಗಿರಲ್ಲ, ನಮಗೇನಾಗುತ್ತೆ, ಜೀವ ಕೊಡುವಂಥ ವಾಕ್ಯವಾಗಿ ಮಾರ್ಪಡಿಸೆ. ಅದಕ್ಕೆ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಅವರು ಒಂದು ವಾಕ್ಯವನ್ನು ಹೇಳಿದ್ರೆ ಏನಂತ, ಹಿ ಈಸ್ ದ ಬ್ರೆಡ್ ಆಫ್ ಲೈಫ್. ನಾನೇ ಅಲ್ಲ ಬ್ರೆಡ್ ಆಫ್ ಲೈಫ್ ಅಂದರೆ ಜೀವ ರೊಟ್ಟಿಯಾಗಿದ್ದೀನಿ ಅಂತಾರೆ. ಜೀವ ರೊಟ್ಟಿಯಾಗಿರುವುದಂದರೆ ಈ ವಿಷಯನೇನು, ದೇವರ ವಾಕ್ಯ ನಮಗೆ ಅನುದಿನವೂ ಭೋಜನವಾಗಿ ಮಾರ್ಪಡ್ತಾ ಇದೆ. ಆಮೇನ್. ಇದನ್ನೇ ನೀವು ಮನೇಲಿ ಹೋಗಿ ಓದ್ಕೊಳ್ಳಿ. ಯೋಹಾನ 6ನೇ ಅಧ್ಯಾಯದಲ್ಲಿ 5,000 ಜನರಿಗೆ ದೇವರು ಏನು ಮಾಡ್ತಾರೆ, 5,000 ಗಂಡಸರು ಇರುವಂಥ ಜಾಗದಲ್ಲಿ 5 ರೊಟ್ಟಿ 2 ಮೀನನ್ನು ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ಒಂದು ಲೇಕ್ನ ಕ್ರಾಸ್ ಮಾಡಿ, ದೇವರು ನೀರ್ ಮೇಲೆ ನಡ್ಕೊಂಡು ಹೋಗಿ ಲೇಕ್ನ ಕ್ರಾಸ್ ಮಾಡಿ ಆ ಕಡೆ ಇರ್ತಾರೆ. ಯಾರು? ಯೇಸು ಕ್ರಿಸ್ತು. ಆ ಕಡೆ ಇರಬೇಕಾದ್ರೆ ಶಿಷ್ಯರು ಬರ್ತಾರೆ. ಶಿಷ್ಯರು ಬಂದ ಮೇಲೆ ಆ ಜನರು ಏನು ನೋಡ್ತಾರೆ ಅಂದರೆ, ಶಿಷ್ಯರ ಜೊತೆ ಯೇಸು ಕ್ರಿಸ್ತು ಹೋಗಿಲ್ಲ, ಈ ಜಾಗದಲ್ಲಿ ಹೋಗಿದ್ದಾರೆ. ಇದು ಓದಬೇಕಾದ್ರೆ ನಾನು ಏನು ಮಾಡಿದೆ ಅಂದರೆ ನಗಕ್ಕೆ ಪ್ರಾರಂಭಿಸ್ಬಿಟ್ಟೆ. ಯಾಕಂದರೆ ಆ ಜನರು ಹುಡ್ಕೊಂಡು ಬರ್ತಾರೆ, ಯೇಸುವನ್ನು ಹುಡ್ಕೊಂಡು ಬಂದ ಮೇಲೆ ಏನಂತ ಹೇಳ್ತಾರೆ, ಯಾಕೆ ರಬ್ಬಿ ಅಂದರೆ ಟೀಚರ್, ಗುರುವೇ, ಯಾಕಪ್ಪ ನೀವು ಈ ಕಡೆ ಬಂದಿದ್ದೀರಿ, ಯಾವಾಗ ಬಂದ್ರಿ ಅಂತ ಕೇಳ್ಬಿಟ್ಟು ಆವಾಗ ದೇವರು ಕೊಡುವಂಥ ಉತ್ತರ ನೋಡಿ,
ಏನಂತ ಹೇಳ್ತಾರೆ ಅಂದರೆ, ನೀವು ಹುಡುಕ್ತಾ ಇರೋದು ನಿಮಗೆ ನಾಲಿಗೆಗೆ ಸಂತೋಷ ಕೊಡುವಂಥ ಜೀವರೊಟ್ಟಿ, ಆದರೆ ನಾನು ನಿಜವಾದ ಜೀವರೊಟ್ಟಿಯಾಗಿದ್ದೀನಿ ಅಂತ ಹೇಳ್ತಾರೆ. ಆಮೇನ್. ಅವ್ರೇನು ಹೇಳ್ತಾರೆ, ಅವ್ರು ಹುಡ್ಕೊಂಡು ಬಂದಿದ್ದು ಯಾಕೆ? 5,000 ಜನರಿಗೆ ಏನು ಮಾಡಿದ್ರು, 5 ರೊಟ್ಟಿ 2 ಮೀನು ಇಟ್ಟು ಏನು ಮಲ್ಟಿಪ್ಲೈ ಮಾಡಿದ್ರು. ಅದರಿಂದ ಇವ್ರು ಏನು ಮಾಡೋಕ್ಕೆ ಪ್ರಾರಂಭಿಸ್ತಾರೆ, ಆ ರೊಟ್ಟಿಯು ಮೀನು ಅಷ್ಟು ಚೆನ್ನಾಗಿದೆ ಅಂತ ಅವ್ರನ್ನ ಹುಡ್ಕೊಂಡೇ ಏನು ಮಾಡ್ತಾರೆ, ತಿರುಗಿ ಹೋಗ್ತಾ ಇದ್ದಾರೆ. ಯಾಕೆ? ಊಟ ಕೊಡ್ತಾರೆ ಅನ್ನುವಂಥ ಕಾರಣದಿಂದ, ವಾಕ್ಯಕ್ಕೋಸ್ಕರ ಅಲ್ಲ. ಇದೇ ರೀತಿ ನಮ್ಮ ಜೀವನದಲ್ಲಿ ಏನು ಮಾಡ್ತೀರಿ ಅಂದರೆ, ಯೇಸು ಕ್ರಿಸ್ತುವಿನ ಮೂಲಕ ಬರುವಂಥ ಎಲ್ಲ ವಿಷಯಗಳನ್ನ ಹಿಡ್ಕೊಳ್ತೀವಿ. ಯಾವುದು? ಆಶೀರ್ವಾದ ಇರಲಿ, ಬಿಡುಗಡೆ ಇರಲಿ, ಪಾಪದ ಸಮಾಧಾನ ಇರಲಿ, ಎಲ್ಲ ವಿಷಯಗಳು ನಮಗೆ ಪರಲೋಕ ಬೇಕು, ನಮಗೇನು ಬೇಕು, ನರಕಕ್ಕೆ ಹೋಗಬಾರ್ದು, ಏನು ಬೇಕು, ನಿತ್ಯ ಜೀವ ಬೇಕು, ಬೇರೆ ಏನು ಬೇಕು, ಅವರ ಕ್ಷಮೆ ಬೇಕು, ಪಾಪದ ಕ್ಷಮೆ ಬೇಕು, ಯೇಸು ದೇವರ ಜೊತೆ ಸಂಬಂಧ ಬೇಕು, ಎಲ್ಲ ಬೇಕು. ಎಲ್ಲಕ್ಕೆ ಕಾರಣವಾದಂಥ ಯೇಸು ಕ್ರಿಸ್ತು ಬೇಡ. ಎಲ್ಲ ವಿಷಯಗಳನ್ನು ಪಾಸಿಬಲ್ ಮಾಡಿದ್ಯಾರೋ ಯೇಸು ಕ್ರಿಸ್ತು. ಅದಕ್ಕೆ ನಾವೆಲ್ಲವನ್ನೂ ಹಿಡಿಯೋದು ಬಿಟ್ಟು ಏನು ಮಾಡಬೇಕು, ಮೊದಲು ಯೇಸು ಕ್ರಿಸ್ತುವನ್ನು ಹಿಡಿಯಬೇಕು. ಆಮೇನ್. ಯಾವಾಗ ನಾವು ಯೇಸು ಕ್ರಿಸ್ತುವನ್ನು ಹಿಡಿಯೋಕ್ಕೆ ಪ್ರಾರಂಭಿಸ್ತೀವಿ, ವಿಶ್ವಾಸ ಅವ್ರ ಮೇಲೆ ಕಟ್ಟಿರ್ತೀವಿ, ನಾವು ಏನು ಮಾಡಲ್ಲ, ಅವಾಗ ಕೆಳಗಡೆ ಬೀಳ್ತಾ ಇರಲ್ಲ. ಇಷ್ಟೋ ಜನರಿಗೆ ಅದಕ್ಕೆ ಹೇಳಿದ್ನಲ್ಲ, ದೇವರು ನಮ್ಮನ್ನು ಬಂಧನೆಯಲ್ಲಿ ಬಿಟ್ಟಿರೋದಕ್ಕೆ ಕಾರಣ ಏನು, ನಾವು ಎಲ್ಲಿ ಅವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತೀವಿ ಅನ್ನೋದು. ಆಮೇನ್. ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಬರೋಕ್ಕೆ ತಡೆ ಆಗ್ತಿದ್ದೀವಿ, ಇದಾಗಕ್ಕೆ ತಡೆ ಆಗ್ತಾ ಇದೆ ಅಂದರೆ ಏನು ಕಾರಣ? ಅದು ಕೊಟ್ಟರೆ ನಾವು ದೇವ್ರನ್ನ ಬಿಟ್ಟು ದೂರ ಓಡ್ಬಿಡ್ತೀವಿ. ಯಾಕಂದರೆ ನಮ್ಮ ಪ್ರಾರ್ಥನೆ ಎಲ್ಲನೂ ಆ ಒಂದು ಬಿಡುಗಡೆಯ ಸುತ್ತಲಿದೆ, ಅಥವಾ ಒಂದು ಆಶೀರ್ವಾದ ಸುತ್ತಲೇ. ದೇವರೇ ನನಗೇನು ಬೇಕು, ಈ ಒಂದು ಎಕ್ಸಾಂಪಲ್ ನೋಡಿ, ಮಗು ಬೇಕು, ಲ್ಯಾಂಡ್ ಬೇಕು, ಮನೆ ಬೇಕು, ಅದು ಬೇಕು ಅಂತ ಯೋಚನೆ ಮಾಡಿ ಆ ವಿಷಯವನ್ನು ಕೊಟ್ಟುಬಿಟ್ರೆ, ಅದಾದಮೇಲೆ ನಿಮ್ಮ ಪ್ರಾರ್ಥನೆ ಏನಾಗುತ್ತೆ? ನಮ್ಗೆ ಬೇಕಾದ ಸಮಾಧಾನ ಕೊಟ್ಬಿಟ್ರೆ ಏನಾಗ್ಬಿಡ್ತೀವಿ, ಪ್ರಾರ್ಥನೆಯನ್ನು ಬಿಟ್ಬಿಡ್ತೀವಿ. ದೇವರು ನಮ್ಗೆ ಆ ರೀತಿ ಇಡಬೇಕು ಅಂತ ಅವ್ರು ಆಸೆ ಪಡ್ತಾ ಇಲ್ಲ, ಯಾವತ್ತೂ ಆಸೆ ಪಡಲ್ಲ. ನೀವು ಒಳ್ಳೆ ತಂದೆ ನಿಮ್ಮನ್ನು ಆ ರೀತಿ ಬಾಳಬೇಕು ಅಂತ ಆಸೆ ಪಡಲ್ಲ. ಆದರೆ ನಿಮ್ಗೆ ಆಶೀರ್ವಾದ ಕೊಟ್ಟರೆ ಕೆಟ್ಟದ್ದಾಗತ್ತೆ ಅಂದರೆ ಏನು ಮಾಡಲ್ಲ, ಆಶೀರ್ವಾದವನ್ನು ಯಾಕೆ ತಡೆ ಮಾಡಿರ್ತಾರೆ? ನಾವೇ ಕಾರಣ. ಆಮೇನ್. ನಮಗೆ ಆಶೀರ್ವಾದ ಬರದೇ ಇರುವುದಕ್ಕೆ ಯಾರು ಕಾರಣ? ನಾವು ಕಾರಣ. ಒಂದೇ ಒಂದು ವಿಷಯ. ನೆಕ್ಸ್ಟು, ನಾವು ಮೆಸ್ಸಿಯ ಅನ್ನುವಂಥ ಪದವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಮೆಸ್ಸಿಯ ಅಂದರೆ ಕ್ರಿಸ್ತು ಅನ್ನೋರು ಏನಕ್ಕೋಸ್ಕರ ಅಂದರೆ ಯೂದ ಜನರಿಗೆ. ಇವಾಗ ಹೇಳಿದ್ನಲ್ಲ, ಅಲ್ಲೇ ಸ್ಟಾರ್ಟ್ ಮಾಡಿದೆ. ಸಮಾರ್ಯ ಹೆಂಗಸಿನ ಬಳಿ ಹೇಳಬೇಕಾದ್ರೆ, ಆ ಸಮಾರ್ಯದ ಹೆಂಗಸು ಸಹ ಏನು ಹೇಳ್ತಾಳೆ ಅಂದರೆ, ನಮಗೆ ಒಂದು ಮೆಸ್ಸಿಯ ಬರಬೇಕು, ಕ್ರಿಸ್ತು ಬರಬೇಕು, ಆ ಕ್ರಿಸ್ತು ಬಂದರೆ ದೇವರ ವಾಕ್ಯ ನಮಗೇನು ಮಾಡ್ತಾರೆ, ಸರಿಯಾಗಿ ತಿಳಿಸ್ತಾರೆ ಅಂತ ಮಾತಾಡ್ತಾರೆ. ಇದನ್ನು ಕೇಳಿದ ತಕ್ಷಣ ಸಮಾರ್ಯದ ಸ್ತ್ರೀಯ ಬಳಿಯಲ್ಲಿ ಯೇಸು ಕ್ರಿಸ್ತು ಏನು ಹೇಳ್ತಾರೆ ಅಂದರೆ, ನಾನೇ ಆ ಮೆಸ್ಸಿಯ ಅಂತಾರೆ. ಐ ಮೀನ್, ಮೆಸ್ಸಿಯ ಅಂದರೆ, ಕ್ರಿಸ್ತು ಅಂದರೆ ಜನರನ್ನು ಕಾಪಾಡೋಕ್ಕೆ ಬಂದವರು. ಯಾರ ಜನರನ್ನು? ಯೂದ ಜನರನ್ನು ಕಾಪಾಡೋಕ್ಕೆ ಬಂದವರು. ದಾವೀದನ ಕುಮಾರನು ಅಂದರೆ ದಾವೀದನ ಬಳಿಯಲ್ಲಿ ನೀವು 2ನೇ ಸಾಮ್ಯಲು ಓದಬೇಕಾದ್ರೆ ಅವ್ರ ಪ್ರವಾದನೆಯಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಿನ್ನ ವಂಶದಲ್ಲಿ ಒಂದು ಅರಸನು ಸದಾ ಕಾಲಕ್ಕೂ ಆಳ್ತಾನೆ. ಆ ಸದಾ ಕಾಲಕ್ಕೆ ಬರುವ ಕಾರಣದಿಂದಾನೇ ದಾವೀದನ ಕುಮಾರನೇ ಅಂತ ಹೇಳುವುದಕ್ಕೆ ಆ ಕಾರಣ. ಆ ರಾಜನಾಗಿ ಅವ್ರು ಏನು ಮಾಡ್ತಾರೆ ಅಂತಿದ್ರು, ಇವಾಗ ರೋಮಾಪುರದವರ ಕೆಳಗಡೆ ಇಸ್ರೇಲ್ ಜನರು ಏನು ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಇದು ಹೇಳಿ ಮುಗಿಸ್ತೀನಿ. ರೋಮಾಪುರದ ಕೆಳಗಡೆ ಕಷ್ಟಪಡ್ತಾ ಇದ್ದಾರೆ. ಇಂಥ ಮನುಷ್ಯರ ಕೆಳಗಡೆ ಇರಬೇಕಾದ್ರೆ ಅವ್ರಿಗೇನು ಆಸೆ, ಯಾವ ರೀತಿ ಆದರೂ ಇದರಿಂದ ನಮಗೆ ಬಿಡುಗಡೆ ಕೊಡಬೇಕು. ಬಿಡುಗಡೆ ಕೊಟ್ಟರೆ ಏನಾಗುತ್ತೆ, ಅದಕ್ಕೆ ಯಾರು ಬೇಕು, ಒಂದು ಮೆಸ್ಸಿಯ ಬೇಕು. ಅವ್ರಿಗೆ ಬೇಕಾಗಿದ್ದಂಥ ಮೆಸ್ಸಿಯ ಯಾವ ರೀತಿಯಾದ ಮೆಸ್ಸಿಯ, ಅವರನ್ನು ಆಳುವಂಥ ದೇವರು. ಯೂದ ಜನರಿಗೆ ಏನು ಅರ್ಥ ಆಗಿಲ್ಲ ದೇವರ ವಾಕ್ಯದಿಂದ, ಯಾವ ರೀತಿ ಈ ಮನುಷ್ಯ ಎಲ್ಲರನ್ನೂ, ಯೂದ ಜನರನ್ನು ಸಹ ಎಲ್ಲರಿಗೂ ಏನು ಮಾಡ್ತಾ ಇದ್ದಾರೆ, ಕ್ಷಮೆ ಕೊಡುತ್ತಾರೆ, ಹೊಸ ಒಡಂಬಡಿಕೆ ಮಾಡ್ತಾರೆ ಅಂತ ಅವ್ರಿಗೇನಾಗಿಲ್ಲ, ಅರ್ಥ ಆಗಿಲ್ಲ. ನಮಗೂ ಆ ವಿಷಯ ಅರ್ಥ ಆಗದೇ ಇರೋದಕ್ಕೆ ಕಾರಣ ಕಣ್ಗಳೇನಾಗಿದೆ, ಮುಚ್ಚಲ್ಪಟ್ಟಿದೆ. ಅರ್ಥ ಆಗುತ್ತಾ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಎಲ್ಲ ವಾಕ್ಯವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದವರು ಯೇಸು ಕ್ರಿಸ್ತು. ಆಮೇನ್. ಅದಕ್ಕೆ ಯೋಹನ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ವಾಕ್ಯವು ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾರೆ ಅಂತ. ಆಮೇನ್. ನಮ್ಮ ಮಧ್ಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ವಿಷಯಗಳು ಯಾರಿಗೋಸ್ಕರ ಸೃಷ್ಟಿ ಮಾಡಿದಂತೆ, ಯೇಸುವಿಗೋಸ್ಕರ. ಇದನ್ನು ಮಾಡಿದಂಥ ದೇವರು ಮೆಸ್ಸಿಯ ಅಂದರೆ ಅದೇ, ಅವರನ್ನು ಆ ಒಂದು ರೋಮನ್ ಎಂಪೈರ್ ಕೆಳಗಡೆಯಿಂದ ಕಾಪಾಡಿ ಅವರನ್ನು ಒಂದು ದೇಶವಾಗಿ ಮಾರ್ಪಡಿಸ್ತಾರೆ ಅನ್ನೋದು. ಅದಕ್ಕೆ ನೋಡಿ, ಯೇಸು ಕ್ರಿಸ್ತು ತಿರುಗಿ ಪರಲೋಕಕ್ಕೆ ಹೋಗ್ಬೇಕಾದ್ರೂ ಅವರ ಶಿಷ್ಯರು ಏನು ಹೇಳ್ತಾರೆ ಅಂದರೆ, ರಾಜನೇ ಯಾವಾಗ ರಾಜನಾಗಿ ತಿರುಗಿ ಬರ್ತೀರಾ ಅಂತ ಕೇಳ್ತಾರೆ ಅವರ ಶಿಷ್ಯರು. ಆವಾಗಲೂ ಸಹ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ಈ ಸಮಯ ನನಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿದೆ, ತಂದೆಗೆ ಗೊತ್ತಿದೆ ಅಂತ. ಅವ್ರಿಗೇನೆಂದರೆ ಒಂದು ರಾಜನಾಗಿ ಬರಬೇಕಾಗಿತ್ತು. ಪೊಲಿಟಿಕಲ್ ಆಗಿ ಏನು ಮಾಡಬೇಕಾಗಿತ್ತು, ಅವ್ರಿಗೆ ರೋಮನ್ಸಿಂದ ಬಿಡುಗಡೆ ಸಿಗಬೇಕಾಗಿತ್ತು. ಅವರ ಆಸೆ ದೇವರಿಗೆ ಏನಾಗಿತ್ತು ಅದರಿಂದ.
ಆ ಒಂದು ಬಿಡುಗಡೆ. ಆದರೆ ನಿಜವಾಗ್ಲೂ ದೇವ್ರು ಬಂದಿದ್ದು ಏನಕ್ಕೋಸ್ಕರ? ಮೊದಲು ಪಾಪದ ಕ್ಷಮಾಪಣೆಗೋಸ್ಕರ. ಸ್ಟಾರ್ಟಿಂಗ್ ಅಂದನೇ ಅದೇ ಕ್ಲಿಯರ್ ಮಾಡ್ತಾರೆ. ಏನಂತ ನಿಕೋದಮಿನ ಬಳಿ ಅದನ್ನೇ ಹೇಳ್ತಾರೆ. 3ನೇ ಅಧ್ಯಾಯ, ಯೋಹಾನ 3ನೇ ಅಧ್ಯಾಯ. ಚೆನ್ನಾಗಿ ಇದೆಲ್ಲ ಬಹಳ ಕಡೆಯಿಂದ ತೆಗೆದು ಹೇಳ್ತಾ ಇದ್ದು, ನಿಮ್ಮ ಮನೇಲಿ ಹೋಗೋದು ಏನು ಹೇಳ್ತಾ ಇದ್ದಾರೆ ಅಂದರೆ, ಯೋಹಾನ 3ನೇ ಅಧ್ಯಾಯದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವಾಗ ಮನುಷ್ಯ ಕುಮಾರನು ಡೆಸರ್ಟ್ ಅರಣ್ಯದಲ್ಲಿ ಆ ಒಂದು ಸ್ನೇಕ್, ಆ ಒಂದು ಸರ್ಪವನ್ನು ಯಾವ ರೀತಿ ಆ ಶಿಲುಬೆಯ ಮೇಲೆ, ಅಂದರೆ ಆ ಕ್ರಾಸ್ ಮೇಲೆ, ಪೋಲ್, ಆ ಒಂದು ಏನು ಹೇಳ್ತೀರಾ ಪೋಲ್ಗೆ, ಕಂಬದ ಮೇಲೆ ಯಾವ ರೀತಿ ಎದ್ದು ನೋಡ್ತಾರೆ, ಎಲ್ಲಿ ನಡೆಯುತ್ತೆ ಇದು? ಎಕ್ಸಡಸ್, ವಿಮೋಚನಾ ಕಾಂಡದಲ್ಲಿ ಏನು ನಡೆಯುತ್ತೆ ಅಂದರೆ, ವಿಮೋಚನಾ ಕಾಂಡ ಅಲ್ಲ, ಡ್ಯೂಟ್ರಾನೊಮಿಲಿ ಎಲ್ಲೋ ನಡೆಯುತ್ತೆ. ಓಕೆ, ಅಲ್ಲೇನಾಗತ್ತಂದರೆ ತುಂಬ ಜನರನ್ನು ಸ್ನೇಕ್ ಬಂದು ಕಚ್ಬಿಡುತ್ತೆ. ಏನದು, ಹಾವು ಬಂದು ಕಚ್ಚತ್ತೆ, ಸರ್ಪ ಬಂದು ಕಚ್ಬಿಡತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಸಾಯಬಾರ್ದು ಅನ್ನೋದಕ್ಕೋಸ್ಕರ ಮೋಸಸ್ ಬಳಿಯಲ್ಲಿ ದೇವ್ರು ಏನು ಮಾಡಿಸ್ತಾರೆ ಅಂದರೆ, ಒಂದು ಕಂಬದ ಮೇಲೆ ಒಂದು ಸ್ನೇಕ್ನ ಮಾಡಿ ಅದನ್ನು ಯಾರೆಲ್ಲ ನೋಡ್ತಾರೋ ಅವ್ರಿಗೇನಾಗತ್ತೆ, ಬಿಡುಗಡೆ ಸಿಗುತ್ತೆ ಅಂತ ದೇವ್ರ ವಾಕ್ಯದಲ್ಲಿ ಇರುತ್ತೆ, ಅದು ಹಳೆಯ ಒಡಂಬಡಿಕೆಯಲ್ಲಿ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದನ್ನೇ ಯಾರೆಲ್ಲ ಮನುಷ್ಯ ಕುಮಾರನನ್ನು ಶಿಲುಬೆಯ ಮೇಲೆ, ಅಂದರೆ ಆ ಸರ್ಪದ ರೀತಿಯಲ್ಲಿ ಯಾರು ಅದರ ಮೇಲೆ, ಅಂದರೆ ಯಾವ ರೀತಿಯ ಪೋಲ್ ಮೇಲೆ ಎಲ್ಲ ಪಾಪಗಳನ್ನು ಸಾಯಿಸುವವನು, ಅಂದರೆ ಅದರ ಮೇಲೆ ಏನು ಮಾಡೋದು, ಬಿಡುಗಡೆ ಕೊಡಿಸ್ತಾರೋ, ಪಾಪದಿಂದ ಬಿಡುಗಡೆ ಯಾರು ಕೊಡುತ್ತಾರೋ ಅವ್ರಿಗೇನು ಮಾಡ್ತಾರೆ, ಜಯ ಹೊಂದುವಾಗ ಆ ಶಿಲುಬೆಯಲ್ಲಿ ನೋಡುವಾಗ ಅವ್ರ ಮೇಲೆ ಯಾರು ವಿಶ್ವಾಸ ಆಗ್ತಾರೋ ಅವರೇ ದೇವರ ಮಕ್ಕಳು. ಯೋಹಾನ 3 ಮನೇಲಿ ಹೋಗೋದು ಏನಕ್ಕೋಸ್ಕರ? ಈ ಮೆಸ್ಸಿಯ ಅನ್ನೋದು ಅವ್ರಿಗೇನಾಗಿತ್ತು, ಬರೀ ರಾಜನಾಗಿ ಮಾತ್ರ ಇದ್ದರು, ದೇವರಾಗಿರಲಿಲ್ಲ. ಆದರೆ ನಿಜವಾಗ್ಲೂ ನೀವು ಚೆನ್ನಾಗಿ ಹಳೆ ಒಡಂಬಡಿಕೆಯಲ್ಲಿ ಓದಿದ್ರೆ ಏನು ಗೊತ್ತಾಗತ್ತೆ, ಯೇಸು ಕ್ರಿಸ್ತು ದೇವರಾಗಿ ಬರ್ತಾ ಇದ್ದಾರೆ. ಐ ಗೆಸ್ ಓಕೆ, ಸಾಕು, ಮುಗೀತು. ಹಳೆ ಒಡಂಬಡಿಕೆಯಲ್ಲಿ ನಿಮ್ಮ ಇದು ಮುಗೀತು, ಬೈಬಲ್ ಮುಚ್ಚಿಟ್ಬಿಡಿ ಸಾಕು. ಸ್ವಲ್ಪ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಹೋಗ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ದೇವರು 3 ಜನರು, 3 ಪರ್ಸನ್ಸ್ ಇನ್ ಒನ್ ಗಾಡ್ ಅಂತಾರೆ. 3 ದೇವರುಗಳಲ್ಲ, 3 ಜನರು ಒಂದು ದೇವರಾಗಿದ್ದಾರೆ ಅಂತ. ಯಾರು? ತಂದೆ, ಮಗ, ಪವಿತ್ರಾತ್ಮ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿದೆ ಇದು? ಹಳೆ ಒಡಂಬಡಿಕೆಯಲ್ಲಿ ತಂದೆ, ಮಗ, ಪವಿತ್ರಾತ್ಮ 3 ಜನರು ಒಂದಾಗಿರೋದು ಎಲ್ಲಿದೆ? ಯಾಕಂದರೆ ನಿಮ್ಮ ಬಳಿಯಲ್ಲಿ ಯಾರಾದರೂ ಮುಂದೆ ಕೇಳಿದ್ರೆ ಯಾವ ರೀತಿ ಉತ್ತರ ಕೊಡ್ತೀರಾ? ಯೇಸು ಕ್ರಿಸ್ತು ಹಳೆ ಒಡಂಬಡಿಕೆಯಲ್ಲಿ ಹೇಳೇ ಇಲ್ವಲ್ಲ. ಹೌದು, ಎಲ್ಲಿ ನೀವು ನೋಡಿರ್ತೀರೋ ಅದನ್ನು ಹೇಳಿ. ಹಂಗೆ ಮನಸ್ಸಿಂದ ಹೇಳಿ, ನಿಮ್ಗೆ ವಾಕ್ಯ ಗೊತ್ತಿದ್ರೆ ಮನಸ್ಸಿಂದ ಹೇಳಿ ಅಥವಾ ಹುಡುಕಿ ಹೇಳಿ. ಎಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಟ್ರಿನಿಟಿ ಅಂದರೆ ತಂದೆ, ಮಗ, ಪವಿತ್ರಾತ್ಮ ಅಂತ ಮಾತಾಡಿದ್ದಾರೆ. ದಾನಿಯೇಲು 7ನೇ ಅಧ್ಯಾಯ ವಚನ 13. ನಾನು ಕಂಡ ರಾತ್ರಿಯಲ್ಲಿ ಕನಸಿನಲ್ಲಿ ಈಗೋ ಮನುಷ್ಯ ಕುಮಾರನಂತಿರುವವರು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾರುದ್ರನ್ನು ಸಮೀಪಿಸಿದನು. ಸರಿ, ಓಕೆ. ಆಮೇಲೆ ಇದು ಮನುಷ್ಯ ಕುಮಾರನ ಬಗ್ಗೆ ಇದೆ. ಆದರೆ ನಾನು ಕೇಳ್ತಾ ಇರೋ ಪ್ರಶ್ನೆ, 3 ಜನರು ಇದ್ದಾರೆ ಅಂದರೆ 3 ಜನರು ಒಂದು ದೇವರಾಗಿದ್ದಾರೆ ಅಂತ ಎಲ್ಲಿದೆ ಬೈಬಲಲ್ಲಿ? 3 ಪೀಪಲ್ ಇನ್ ಒನ್ ಗಾಡ್. 3 ಏನಾದರೂ 3 ಪರ್ಸನ್ಸ್ ಅಂತಾರೆ. ಸೊ ಓಕೆ ರೀ, ನಾನು ಹೇಳ್ತೀನಿ. 3 ಜಾಗದಲ್ಲಿ ಒಂದೇ ಒಂದು ವಾಕ್ಯ ಇದೆ. ಇದಕ್ಕೆ ನಿಮಗೆ ಎಕ್ಸಾಂಪಲ್ಸ್ ತಕ್ಷಣ ಬರಬೇಕಂದ್ರೆ, ಇಸ್ರಾಯೇಲೇ ಕೇಳು, ನಿಮ್ಮ ದೇವರಾದ ಕರ್ತರು ಒಬ್ಬರೇ ಕರ್ತರು. ತಿರುಗೇಳಿ, ಎಲ್ಲಿದೆ ವಾಕ್ಯ? ಮನೇಲಿ ಹೋಗೋದೆ. ಇಸ್ರಾಯೇಲೇ ಕೇಳು, ನಿನ್ನ ದೇವರಾದ ಕರ್ತರು ಒಬ್ಬರೇ ಕರ್ತರು. ಈ ವಾಕ್ಯವನ್ನು ಬರೀಬೇಕಾದ್ರೆ 2 ಟರ್ಮ್ಸ್ ಇದೆ. 2 ಟರ್ಮ್ಸ್ ಅಂದರೆ 2 ಪದಗಳು. ನೀವು ಜೆನಿಸಿಸ್, ಇದು ಬಂದ್ಬಿಟ್ಟು ಹೀಬ್ರೂಲಿ ಸ್ವಲ್ಪ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಜೆನಿಸಿಸ್ 1ನೇ ಅಧ್ಯಾಯದಲ್ಲಿ ಡೇ 1, ಒಂದು ದಿವಸ, ಸಂಜೆಯಿಂದ ಬೆಳಗ್ಗೆ ಆಯಿತು ಅಂತ ಎಲ್ಲಿ ನೋಡಿದ್ರು ಬರೀತಾ ಇರ್ತಾರೆ. ಆ ಜಾಗದಲ್ಲಿ ಅವರ ಉಪಯೋಗ, ಒಂದನ್ನು ಹೇಳುವುದಕ್ಕೆ ಅವರು ಉಪಯೋಗ ಮಾಡುವಂಥ ವಾಕ್ಯ ಈ ಕಾರ್ಡ್ ಅನ್ನುವಂಥ ವಾಕ್ಯ. ಈ ಕಾರ್ಡ್ ಎಲ್ಲಿ ಬರುತ್ತೆ ಅಂದರೆ ಹೀಬ್ರೂಲಿ ಪ್ರೊನೌನ್ಸಿಯೇಷನ್ ತಪ್ಪಾಗಿರ್ಬೋದು, ಆದರೆ ಈ ಕಾರ್ಡ್ ಅನ್ನುವಂಥ ECHAD ಅನ್ನುವಂಥ ಪದವನ್ನು ಉಪಯೋಗಿಸ್ತಾರೆ. ಎಲ್ಲಿ? ಒಂದು ದಿವಸವನ್ನು ಹೇಳುವುದಕ್ಕೆ. ಆದರೆ ಜೆನಿಸಿಸ್ 2ನೇ ಅಧ್ಯಾಯದಲ್ಲಿ ಮೋಸಸ್ ಬರೀಬೇಕಾದ್ರೆ ಏನಂತ ಬರೀತಾರೆ ಅಂದರೆ, ಯಾಕಂದರೆ ಮೊದಲು 5 ಬುಕ್ಸ್ ಯಾರು ಬರೀತಾರೆ? ಮೋಸೆ ಬರೀತಾರೆ. ಮೋಸೆ ಬರೀಬೇಕಾದ್ರೆ ಆದಾಮನು ಅವಳು ಇಬ್ಬರು ಸೇರಿ ಒಂದು
ಒಂದು ಅಂಗವಾದರು ಅಂತಿದೆ, ಒಂದೇ ಶರೀರವಾದರು ಅಂತ. ಆ ಜಾಗದಲ್ಲಿ ಇಬ್ಬರು ಸೇರಿ ಆಗೋದನ್ನು ಯಾಕಿಡ್ ಅಂತಾರೆ. ಹೀಬ್ರೂ ಪದದಲ್ಲಿ ಸಿಂಗುಲರ್ಗೂ ಪ್ಲೂರಲ್ಗೆ ಇದು ಡಿಫ್ರೆನ್ಸ್. ಈ ಕಾರ್ಡ್ ಅನ್ನುವುದು ಒಂದು ವಿಷಯ, ಒಂದೇ ವಿಷಯದ ಕುರಿತಾಗಿ. ಅಂದರೆ ಏನು ಹೇಳ್ತೀರಾ, ಒಂದು ವಾಚ್ಗೆ ಏನು ಹೇಳ್ತೀರಾ, ಈ ಕಾರ್ಡ್ ಅಂತ ಹೇಳ್ತೀರಾ. ಆದರೆ ಒಂದು 3 ವಿಷಯಗಳು ಸೇರಿ ಇರುವಂಥ ವಿಷಯವನ್ನು ಏನಂತ ಹೇಳ್ತಾರೆ, ಯಾಕಿಡ್. ಯಾವುದೋ ಒಂದು ವಿಷಯ ಸೇರಿ ಇದೆ ಅಂದರೆ, ಇವಾಗ ನೋಡಿ, ಇದು ಒಂದು ಮೈಕ್ ಇದೆ ಅಂದರೆ ಈ ಮೈಕು ಇದ್ರ ಕೆಳಗಡೆ ಕೇಬಲ್ ಬರಬೇಕು. ಇದು ಕೇಬಲ್ ಇಲ್ಲ ಅಂದರೆ ಇದು ಕೇಬಲು, ಇದು 3 ಸೇರಿ ಏನಾಗುತ್ತೆ, ಯಾಕಿಡ್ ಆಗುತ್ತೆ, ಮೈಕ್ ಆಗುತ್ತೆ. ಅದನ್ನು ಉಪಯೋಗಪಡಿಸುವಂಥ ಪದ ಯಾಕಿಡ್. ಈ ಯಾಕಿಡ್ ಅನ್ನುವಂಥ ಪದವನ್ನೇ ಎಲ್ಲಿ ಉಪಯೋಗಿಸ್ತಾರೆ ಅಂದರೆ, ಈ ಕಾರ್ಡ್ ಬದಲಾಗಿ ಇಸ್ರಾಯೇಲೇ ಕೇಳು, ನಿನ್ನ ದೇವರಾದ ಕರ್ತರು ಒಬ್ಬರೇ ಕರ್ತರು. ಅದರಲ್ಲಿ ಏನು ಹೇಳ್ತಾ ಇದ್ರೆ, 3 ವಿಷಯಗಳನ್ನು ಸೇರಿಸುವಂಥ, ಅಂದರೆ 3 ಪರ್ಸನ್ಸ್, ತಂದೆ ಮಗ ಚೆನ್ನಾಗಿ ಯೋಚನೆ ಮಾಡಿ. ಅಲ್ಲೂ ಸಹ ಏನು ಮಾಡಿಲ್ಲ, ಅವ್ರಿಗೇನು ಅರ್ಥ ಆಗಿದೆ, ಹಳೆ ಒಡಂಬಡಿಕೆಯಲ್ಲೂ ಸಹ ದೇವರು ಬರೀ ದೇವರಾಗಿಲ್ಲ, ತಂದೆ ಮಗ ಪವಿತ್ರಾತ್ಮರಾಗಿ ಇದ್ದಾರೆ. ಆಮೇನ್. ಅದಕ್ಕೆ ಅಲ್ಲಿ ಉಪಯೋಗಿಸುವಂಥ ಪದ ಈ ಕಾಡಲ್ಲ, ಯಾಕಿಡ್. ಆ ಪ್ರೊನೌನ್ಸಿಯೇಷನ್ ಬೇರೆ ಇರ್ಬೋದು, ಸ್ಪೆಲ್ಲಿಂಗ್ ಇದೇ ಬರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಕಡೆಯಲ್ಲಿ ತಂದೆ ಅಂತ, ದೇವರು ಅಂತ ಮಾತಾಡ್ತಾರೆ. ಒಂದೇ ಒಂದು ವಾಕ್ಯ ಓದ್ಬಿಡಿ, ಯೋಹಾನ 8ನೇ ಅಧ್ಯಾಯ 55ರಿಂದ ಕೊನೆಯವರೆಗೂ. ಯೋಹಾನ 8 ಲಾಸ್ಟ್ 3 ವಾಕ್ಯ. ಅಬ್ರಹಾಮನು ಹುಟ್ಟುವುದಕ್ಕೆ ಮುಂಚಿನಿಂದಾನೇ ನಾನು ಇದ್ದೀನಿ. ಕಂಟಿನ್ಯೂ ಮಾಡಬೇಕು. ಓಕೆ ಆಮೇಲೆ ಪ್ರಾಬ್ಲಮ್ ಏನಂದರೆ, ಆ ಟ್ರಾನ್ಸ್ಲೇಷನ್ ಸರಿಯಾಗಿಲ್ಲ, ಒಂದು ಬೈಬಲ್ ಟ್ರಾನ್ಸ್ಲೇಷನ್ ಸರಿಯಾಗಿಲ್ಲ. ಇಂಗ್ಲೀಷಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಬಿಫೋರ್ ಅಬ್ರಹಾಮ್ ವಾಸ್ ಐ ಆಮ್. ಆ ವಾಕ್ಯಕ್ಕೆ ಅರ್ಥ ಏನಂದರೆ, ಎಕ್ಸಡಸ್ 3ನೇ ಅಧ್ಯಾಯ 14ನೇ ವಾಕ್ಯ ಅಂದ್ಕೊಳ್ತೀನಿ. ಎಕ್ಸಡಸ್ 3:14 ಓದಿ. ಎಕ್ಸಡಸ್ 3:14 ಓದಿ ನೋಡಿ ಬೇಗ. ಎಕ್ಸಡಸ್ 3ನೇ ಅಧ್ಯಾಯ ವಚನ 14. ಆ್ಯಂಡ್ ಗಾಡ್ ಸೆಡ್ ಟು ಮೋಸೆಸ್, ಐ ಆಮ್ ದಟ್ ಐ ಆಮ್. ಅಷ್ಟೇ. ನೀವು ಓದಿ ಕನ್ನಡಲ್ಲಿ ಒಂದ್ಸತಿ. 3:14. ಎಕ್ಸಡಸ್ 3:14. ಹೌದು. ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತರೇ ಆಗಿದ್ದೇನೆ. ಆಮೇನ್. ಐ ಆಮ್ ದಟ್ ಐ ಆಮ್. ಯೇಸು ಕ್ರಿಸ್ತು ಅಲ್ಲಿ ಹೋಗಿ ಏನು ಮಾತಾಡ್ತಾ ಇರ್ತಾರೆ ಅಂದರೆ, ಅವರು ಏನು ಹೇಳ್ತಾರೆ ಅಂದರೆ, ನಿಮಗೆ ಇಬ್ಬರು ತಂದೆಯರಿದ್ದಾರೆ. ಏನಂತ, ನಿಮಗೆ ಅಬ್ರಹಾಮನು ಮೋಸೆ ಒಂದು ತಂದೆ, ಮತ್ತು ಇನ್ನೊಂದು ತಂದೆ ಯಾರು, ಪಿಶಾಚಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಏನು ಹೇಳ್ತಾರೆ, ನಿಮ್ಮ ತಂದೆ ಯಾವ ರೀತಿ ಇದ್ದಾನೋ ನಿಮ್ಮ ಕ್ಯಾರೆಕ್ಟರ್ ಅದೇ ಥರ ಇದೆ. ನಿಮ್ಮ ತಂದೆ ಮೋಸೆ ಅಬ್ರಹಾಮನಲ್ಲ, ನಿಮ್ಮ ತಂದೆ ಯಾರು, ಪಿಶಾಚಿ ಅಂತ ಯೂದ ಜನರ ಬಳಿಯಲ್ಲಿ, ಯೂದರ ಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾರು, ಯೇಸು ಕ್ರಿಸ್ತು. ಈಗ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅದರ ಪ್ಯಾಸೇಜ್ ಮನೆಯಲ್ಲಿ ಈ ವಾರದಲ್ಲಿ ಏನು ಮಾಡಿ, 8ರಿಂದ 1-7 ಓದಿದ್ರಿ. ನೆಕ್ಸ್ಟ್ ವೀಕ್ ಏನು ಓದಬೇಕು, 8ರಿಂದ 16. ಸೊ ಮನೇಲಿ ಹೋಗಿ ಓದ್ಕೊಂಬನ್ನಿ. ಅದು ಓದಬೇಕಾದ್ರೆ ಏನು ಹೇಳಿದೆ, ಅಲ್ಲೇನು ಹೇಳ್ತಾರೆ ಅಂದರೆ, ನಿಮಗೆ ಹೆಂಗೆ ಗೊತ್ತಾ, ಅಬ್ರಹಾಮನು ಇರುವುದಕ್ಕೆ ಮೊದಲಾಗಿ ನಿಮ್ಮ ತಂದೆ ಅಬ್ರಹಾಮನು ನನ್ನನ್ನು, ಯಾರು, ಯೇಸುವನ್ನು ನೋಡೋಕ್ಕೆ ತುಂಬ ಸಂತೋಷಪಟ್ಟರು ಅಂತ ಹೇಳ್ತಾರೆ ಯೇಸು ಕ್ರಿಸ್ತು. ಯುವರ್ ಫಾದರ್ ಅಬ್ರಹಾಮ್ ವಾಸ್ ವೆರಿ ಹ್ಯಾಪಿ ಟು ಸಿ ಮೀ ಅಂತಾರೆ. ಹಂಗಂದರೆ ನಿನ್ನ ತಂದೆ ಅಬ್ರಹಾಮನು ನನ್ನನ್ನು ನೋಡೋದಕ್ಕೆ ತುಂಬ ಸಂತೋಷಪಟ್ಟರು. ಅದಕ್ಕೇನು ಅರ್ಥ ಅಂತ, ಅದಕ್ಕೆ ನೆಕ್ಸ್ಟ್ ವಾಕ್ಯ ಏನು ಹೇಳ್ತಾರೆ ಅಂದರೆ, ಏನಯ್ಯ ನಿನಗೆ 50 ವರ್ಷವೂ ಇಲ್ಲ, ನೀನು ಹೇಳೋದು ನನ್ನ ತಂದೆ ಅಬ್ರಹಾಮನ ನೋಡಿದೆ ಅಂತ ಹೇಳಿದ ತಕ್ಷಣವೇ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ಆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ, ನಾನೇ ದೇವರು ಅಂತ. ಅಲ್ಲಿ ಎಲ್ಲಿ ಉಪಯೋಗಿಸಿದ ಪದ ಇದು, ಎಕ್ಸಡಸ್ 3:14 ಮೋಸೆ ಏನಂತ ಹೇಳ್ತಾರೆ ಅಂದರೆ, ದೇವರೇ ನೀವು ಯಾರು ಅಂತ ಈ ಜನರು ಕೇಳಿದರೆ ಅದಕ್ಕೆ ನಾನೇನು ಉತ್ತರಿಸಲಿ ಅಂತ ಹೇಳುವಾಗ ಏನು ಹೇಳ್ತಾ ಇದ್ದಾರೆ, ನಾನು ಇರುವಾತರೇ ಆಗಿದ್ದೇನೆ ಅಂತ. ಇದನ್ನೇ ಯೋಹಾನ 8ನೇ ಅಧ್ಯಾಯ 38 ಏನು ಹೇಳ್ತಾ ಇದ್ದಾರೆ, ಇರುವಾತನೇ ಆಗಿದ್ದೇನೆ. ಆಮೇನ್. ಅಲ್ಲೇನು ಹೇಳ್ತಾ ಇದ್ದಾರೆ, ಅಲ್ಲಿ ಹೇಳಿದ ಹೆಸರನ್ನು ಇವ್ರೇನು ಹೇಳ್ತಾರೆ, ನಾನಾಗೇ ಇದ್ದೀನಿ. ನಾನು ಅವನ್ನ ನೋಡಿದೆ ಅಂದರೆ, ಯೋಚನೆ ಮಾಡಿ, ಅಬ್ರಹಾಮನಿಗೆ 2000 ವರ್ಷ, ಯೇಸು ಕ್ರಿಸ್ತುವಿಗೆ 2000 ವರ್ಷ ಸುಮಾರು ಮುಂಚೆ ಹುಟ್ಟಿದಂಥ ಮನುಷ್ಯ.
ಅಂಥ ಮನುಷ್ಯನ ಏನು ಹೇಳ್ತಾ ಇದ್ದಾರೆ, ತಂದೆ ಅವ್ನು ನೋಡೋಕೆ ನನ್ನ ನೋಡಿದ ತಕ್ಷಣ ಸಂತೋಷ ಪಟ್ಟರು ಅಂತ ಇದ್ದಾರೆ. ಆಮೇನ್. ಏನು ಹೇಳ್ತಾ ಇದ್ದಾರೆ, ನಾನೇ ಎಷ್ಟೋ ಜನ ಏನು ಡೌಟ್ ಪಡ್ತಾರೆ, ದೇವರು ತನ್ನಂತ ದೇವರು ಎಲ್ಲಿ ಹೇಳಿದ್ರು ನೋಡಿ, ಡೈರೆಕ್ಟಾಗಿ ಏನು ಹೇಳ್ತಾ ಇದ್ದಾರೆ, ನಾನೇ ದೇವರು. ಆಮೇನ್. ಅದು ಹೇಳಿದ ತಕ್ಷಣ ಅದಕ್ಕೆ ಜನರು ಏನು ಮಾಡ್ತಾರೆ, ಕಲ್ಲೆತ್ತು ಹೊಡಿಯೋಕೆ ಹೋಗ್ತಾರೆ. ನೀನು ಹಿಂಗೆ ಹೇಳ್ಬೋದು ಇವ್ರು ದೇವರು ಅಂತ. ಇನ್ನು ಹೇಳ್ತಾ ಇದ್ದಾರೆ ತುಂಬ ಇದೆ. ಒಂದು ಯೋಹಾನರಿಂದ 7 ಯೋಹಾನನಲ್ಲಿ ಅಷ್ಟು ವಿಷಯಗಳಿದೆ. ಅವ್ರು ಏನು ಹೇಳ್ತಾರೆ, ನಾನು ತಂದೆ ಒಂದು ಅಂತ ಹೇಳ್ತಾರೆ. ಅಂದರೆ ನಾನು ಅವರು ಬೇರೆ ಅಲ್ಲ. ನೀವು ಮುಂದೆ ಓದಬೇಕಾದ್ರೆ ಫಿಲಿಪ್ಪನು ಫಿಲಿಪ್ಪನು ಕೇಳ್ತಾರೆ, ತಂದೆಯನ್ನು ಯಾವಾಗ ನಮಗೆ ತೋರಿಸ್ತೀರಾ ಅಂತ ಹೇಳಿದ ತಕ್ಷಣ ಏನು ಹೇಳ್ತಾರೆ, ನನ್ನನ್ನು ನೋಡಿದ್ರೆ ತಂದೆಯನ್ನು ನೋಡಿದ ತಕ್ಷಣ. ಹಂಗಂದರೆ ನಾನು ತಂದೆ ಒಂದು ಅಂತ ಹೇಳ್ತಾ ಇದ್ದಾರೆ. ಇವರು ಯಾವತ್ತೂ ಏನು ಮಾಡಿಲ್ಲ, ತನ್ನನ್ನು ತಾನು ಮರೆ ಮಾಡಿಲ್ಲ ದೇವರು ಅನ್ನೋದನ್ನು. ಡೈರೆಕ್ಟಾಗಿ ಹೇಳಿದ್ರು. ಆ ಕಾರಣದಿಂದನೇ ಏನು ಮಾಡಿದ್ರು, ಅಲ್ಲಲ್ಲಿ ಅವ್ರನ್ನ ಹೊಡಿಬೇಕು ಅಂತ. ಯೋಹಾನ 11ನೇ ಅಧ್ಯಾಯದಲ್ಲೂ ಸಹ ಲಾಜರಸ್ನ ಎಬ್ಸೋದಕ್ಕೆ ಇದೇ ಕಾರಣ. ಇದು ನೆಕ್ಸ್ಟ್ ವೀಕ್ ಓದೋಣ. ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಸಪ್ಪ. ನೀವು ನಮ್ಮ ಕೃಪಿಸಿದ ಕಾಲದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಅಪ್ಪ, ನಿಮ್ಮ ವಾಕ್ಯವನ್ನು ಹೆಚ್ಚಾಗಿ ಓದೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಿಮ್ಮ ವಾಕ್ಯದಲ್ಲಿ ಇರುವಂಥ ಅರ್ಥ ನಮಗೆ ಎಷ್ಟೋ ವಿಷಯಗಳು ಅರ್ಥ ಆಗಲ್ಲಪ್ಪ, ಎಷ್ಟೋ ವಿಷಯಗಳು ನಾವು ಅರ್ಥ ಮಾಡ್ಕೊಂಡಿರಲ್ಲ ಅವರಪ್ಪ. ಸ್ತೋತ್ರ. ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟೋ ಸಮಯ ಬೇಕು. ನಿಮ್ಮ ವಾಕ್ಯದಲ್ಲಿ ಅಷ್ಟು ಆಳ ಇದೆ. ನಮ್ಮ ವಿಶ್ವಾಸವನ್ನಪ್ಪ ಎಲ್ಲವನ್ನು ಮೀರಿದ ಮೇಲೆ ಅಪ್ಪ ನಿಮ್ಮ ಹತ್ರ ಕೇಳ್ತಾ ಒಂದೇ ವಿಷಯ, ನಮ್ಮನ್ನಪ್ಪ ಸ್ತೋತ್ರ ಹ್ಯೂಮಿಲಿಟಿ, ನಮ್ಮನ್ನು ನಾವು ತಾಳ್ಮೆಯಲ್ಲಿ ನಮ್ಮನ್ನು ನಾವು ಸ್ವಲ್ಪ ಸ್ತೋತ್ರ ನಾವು ಆ ಒಂದು ಬಟ್ಟೆಯಲ್ಲಿ ನಮ್ಮನ್ನು ನಾವು ಧರಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ ಸ್ತೋತ್ರ. ನೀವು ಯಾವಾಗ ತಾಳ್ಮೇಲೆ ಇರ್ತೀವಿ ಅವಾಗ ನಿಮಗೆ ಸ್ನೇಹಿತರಾಗಿ ಮಾರ್ಪಡ್ತೀವಿ. ನಾವು ತಾಳ್ಮೇಲೆ ಇಲ್ಲದೆ ಹೋದಾಗಪ್ಪ ನಿಮಗೆ ವಿರೋಧಿಗಳಾಗಿ ಮಾರ್ಪಡ್ತೀವಿ. ನಿಮ್ಮ ವಾಕ್ಯ ಹೇಳ್ತಾ ಇದೆ ನಿಮಗೆ ಸ್ನೇಹಿತರಾಗಿರಬೇಕು, ನಿಮ್ಮನ್ನು ಹೆಚ್ಚಾಗಿ ತಿಳ್ಕೊಬೇಕ್ತೀವ್ರಿ. ನಮ್ಮ ಹಳೆಯ ಪಾಪಗಳನ್ನು ನಾವು ನೋಡಿ ಭಯಪಟ್ಟು ಆ ಜೀವನಕ್ಕೆ ಹೋಗುವುದಿಲ್ಲ ಅನ್ನೋಂಥ ಆ ಭಯದಿಂದ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ನಿಜವಾಗ್ಲೂ ನಿಮ್ಮನ್ನು ನಾವು ಪ್ರೀತಿ ಮಾಡಬೇಕು, ನಿಮ್ಮನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಅನ್ನುವಂಥ ಆಸೆಯಿಂದ ನಾವು ಪ್ರಾರ್ಥನೆ ಮಾಡೋಕ್ಕೆ ಸಹಾಯ ಮಾಡಿ. ನಮ್ಮ ಪ್ರಾರ್ಥನೆಗಳು ನೀವು ಬದಲಾವಣೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪಾದದಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಮಾತನಾಡಿ ಯೇಸುವೆ, ಪ್ರತಿಯೊಂದು ವಿಷಯದ ಮಾತನಾಡಿ. ಇವು ನೆಕ್ಸ್ಟ್ ವೀಕ್ ಓದಿ ಬರುವಾಗ ಇನ್ನೂ ಹೆಚ್ಚಾಗಿ ಇವ್ರಿಗೆ ಅರ್ಥ ಆಗೋದಕ್ಕೆ ಸಹಾಯ ಮಾಡಿ. ನಿಮ್ಮ ವಾಕ್ಯದ ಆಳವನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡಿ. ಇಂದು ಎಂದು ಮಾರದೇ ಇರುವಂಥ ದೇವರ ಆಶೀರ್ವದಿಸಿ. ಇಲ್ಲೂ ನಿಮ್ಮ ಕರೆಗಳಲ್ಲಿ ಕೊಟ್ಟಿನ ಜೊತೆ ಯೇಸು ನಾಮದಲ್ಲಿ ತಂದೆ, ಆಮೇನ್.